ವೆಲ್ಕಮ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಕಾಂಪೌಂಡ್ ಸ್ಟ್ರೆಸಸ್ ಬಗ್ಗೆ ನೋಡೋಣ. ಇವತ್ತು ಸಿಲೆಬಸ್ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ರೆ ಅಂದ್ರೆ ಇಲ್ಲಿದೆ ನೋಡಿ, ಮಿಡಲ್ ಅಲ್ಲ. ಕಾಂಪೌಂಡ್ ಸ್ಟ್ರೆಸಸ್, ಅನಾಲಿಟಿಕಲ್ ಮೆಥಡ್, ಗ್ರಾಫಿಕಲ್ ಮೆಥಡ್, ಮೋರ್ ಸರ್ಕಲ್ ಆಫ್ ಸ್ಟ್ರೆಸಸ್ ಅಂತ ಬರೆದಿದ್ದಾರೆ. ಈ ಲೈನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇದು WRD ಸಿಲೆಬಸ್ ಅಲ್ಲಿ. ಅದೇ BBMP ಸಿಲೆಬಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಒಂದು ಬುಲೆಟ್ ಅದ, ಕಾಂಪೌಂಡ್ ಸ್ಟ್ರೆಸಸ್ ಅಂಡ್ ಸ್ಟ್ರೈನ್ಸ್ ಅಂತ ಹೇಳಿ. ಅದರಲ್ಲಿ ಮೋರ್ ಸರ್ಕಲ್ ಅಂಡ್ ಇಟ್ಸ್ ಅಪ್ಲಿಕೇಶನ್, ಕಾಂಪೌಂಡ್ ಸ್ಟ್ರೈನ್ಸ್, ಪ್ರಿನ್ಸಿಪಲ್ ಸ್ಟ್ರೈನ್ಸ್, ಗ್ರಾಫಿಕಲ್ ಸೊಲ್ಯೂಷನ್ಸ್ ಅಂತ ಹೇಳಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಂಪೌಂಡ್ ಸ್ಟ್ರೆಸ್ ಮೇಲೆ ಕ್ವಶನ್ ಡೆಫಿನೆಟ್ಲಿ ಇರ್ತದೆ. ಕಾಂಪೌಂಡ್ ಸ್ಟ್ರೆಸ್ ಮೇಲೆ ಕ್ವಶನ್ ತೆಗಿಲೇಬೇಕು. ಇದು ಒಂಥರ ಮ್ಯಾಂಡೇಟರಿ ಸಬ್ಜೆಕ್ಟ್ ಇದ್ದಂಗೆ. ಮೋರ್ ಸರ್ಕಲ್ ಮೇಲೆ ಅಥವಾ ಪ್ರಿನ್ಸಿಪಲ್ ಸ್ಟ್ರೆಸ್, ಪ್ರಿನ್ಸಿಪಲ್ ಸ್ಟ್ರೈನ್ಸ್ ಅಂತ ಏನದವಲ್ಲ, ಮೇಜರ್ ಮೈನರ್ ಅವೆಲ್ಲ ಅದ್ರ ಮೇಲೆ ಕ್ವಶನ್ ತೆಗಿಲೇಬೇಕು ಅವರು. ಓಕೆ, ಇದು ಬಿಟ್ಟು ಆಪ್ಷನ್ ಇಲ್ಲ. ಆ ಟೈಪ್ ನೀವು ಕಾನ್ಫಿಡೆಂಟ್ ಇಟ್ಕೊಂಡು ಹೋದ್ರಿ. ಈ ವಿಡಿಯೋ ಏನದಲ್ಲ ಅಬೌಟ್ 1 hour ಆಗ್ತದೆ. ಇದು ವಿಡಿಯೋ ವೆರಿ ಡಿಟೇಲ್ಡ್ ಅದ, ಅದನ್ನ ಚೆನ್ನಾಗಿ ನೋಡ್ಕೊಡ್ರಿ. ಓಕೆ, ಜಾಸ್ತಿ ಪ್ರಾಬ್ಲಮ್ಸ್ ಬೇಕಾದ್ರೆ ಪ್ರಾಬ್ಲಮ್ಸ್ ಕಳಿಸ್ತೀನಿ ಗ್ರೂಪಲ್ಲಿ, ನೀವು ಅದನ್ನ ಮತ್ತೆ ವಾಚ್ ಮಾಡ್ರಿ. ಏನು ಡೌಟ್ಸ್ ಇದ್ರೆ ಕೇಳ್ಕೊಳ್ರಿ. ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ, ವಾಟ್ ಈಸ್ ಕಾಂಪೌಂಡ್ ಸ್ಟ್ರೆಸ್ ಮೀನಿಂಗ್ ತಿಳ್ಕೋಬೇಕು. ಇದಕ್ಕೆ ಇನ್ನೊಂದು ಹೆಸರು ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂತ ಕರೀತಾರೆ. ಫಸ್ಟ್ ಮೀನಿಂಗ್ ಏನಂದ್ರೆ ಕಾಂಪೌಂಡ್ ಸ್ಟ್ರೆಸ್ ಅಂತ ಬರೀಬೇಕು. ಹೌದಾ, ಕಾಂಪೌಂಡ್ ಸ್ಟ್ರೆಸ್ ಅಂತ ಕೆಲವರು ಹೇಳ್ತಾರೆ, ಕೆಲವರು ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಓಕೆ, ಬೋತ್ ಆರ್ ಸೇಮ್. ನಾರ್ಮಲ್ ಸ್ಟ್ರೆಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ನಾರ್ಮಲ್ ಸ್ಟ್ರೆಸ್ ಅಂತಂದ್ರೆ ಏನಂದ್ರೆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಒಳಗೆ ಸ್ಟ್ರೆಸ್ ಇತ್ತಂದ್ರೆ ಅದಕ್ಕೆ ನಾರ್ಮಲ್ ಸ್ಟ್ರೆಸ್ ಅಂತ ಕರೀತಾರೆ. ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಥವಾ ಶಿಯರ್ ಸ್ಟ್ರೆಸ್ ಅಂದ್ರೂ ಕೂಡ ನಿಮ್ಗೆ ಗೊತ್ತದ. ಅದೇನಂದ್ರೆ ಸರ್ಫೇಸಿಗೆ ಟ್ಯಾಂಜೆನ್ಷಿಯಲ್ ಆಗಿ ಅಪ್ಲೈ ಆಗ್ತಿರ್ತದ ಅಂತ ಅರ್ಥ. ಓಕೆ, ಸರ್ಫೇಸಿಗೆ ಟ್ಯಾಂಜೆನ್ಷಿಯಲ್ ಆಗಿ ಅಪ್ಲೈ ಆಗ್ತಿದ್ರೆ ಅದಕ್ಕೆ ಟ್ಯಾಂಜೆನ್ಷಿಯಲ್ ಅಥವಾ ಶಿಯರ್ ಸ್ಟ್ರೆಸ್ ಅಂತ ಕರೀತಾರೆ. ರೈಟಾ, ಇದು ಒನ್ ಟೈಪ್ ಆಫ್ ಸ್ಟ್ರೆಸ್, ಇದು ಎರಡು ಟೈಪ್ ಆಫ್ ಸ್ಟ್ರೆಸ್. ಇವು ಎರಡನ್ನೂ ಕಂಬೈನ್ ಮಾಡಿ ಒಂದು ಬಾಡಿ ಮೇಲೆ ಹಾಕಿದ್ರೆ, ಓಕೆ, ಒಂದು ಬಾಡಿ ಅದ, ಈ ಬಾಡಿಯಲ್ಲಿ ನಾರ್ಮಲ್ ಸ್ಟ್ರೆಸ್ಸು ಇದೆ, ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ಸು ಇದೆ. ದೆನ್ ಈ ಕಾನ್ಸೆಪ್ಟ್ಸ್ನ ನಾವೇನಂತೀವಿ ಅಂದ್ರೆ ಕಾಂಪೌಂಡ್ ಸ್ಟ್ರೆಸ್ ಅಂತ ಕರಿತೀವಿ. ಕಾಂಪೌಂಡ್ ಸ್ಟ್ರೆಸ್ ಅಂತ ಕರಿತೀವಿ. ಕಾಂಪೌಂಡ್ ಸ್ಟ್ರೆಸ್ ಅಂದ್ರೆ ಏನು? ಇಟ್ ಇಸ್ ದ ಸ್ಟಡಿ ವಿತ್ ದಟ್ ಕಾಂಬಿನೇಷನ್ ಆಫ್ ನಾರ್ಮಲ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್. ಅವೆರಡನ್ನು ಕಂಬೈನ್ ಮಾಡಿ ಸ್ಟಡಿ ಮಾಡೋದನ್ನ ಏನಂತಾರೆ ಕಾಂಪೌಂಡ್ ಸ್ಟ್ರೆಸ್ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಷ್ಟ ಇರೋದು ಅಂದ್ರೆ ಈ ಮುಂದೆ ನಾವು ನಾರ್ಮಲ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಎರಡನ್ನೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ತಗೊಂತ ಹೋಗ್ಬೇಕು. ಅವುಗಳ ಎಫೆಕ್ಟ್ಸ್ ಅನ್ನು ಸ್ಟಡಿ ಮಾಡ್ತಾ ಹೋಗ್ಬೇಕು. ರೈಟ್, ಈ ಕಾನ್ಸೆಪ್ಟ್ ಅನ್ನ ನಾವು 2 ಡೈಮೆನ್ಷನಲ್ ಅನ್ನು ಸ್ಟಡಿ ಮಾಡ್ಬೋದು ಮತ್ತು 3 ಡೈಮೆನ್ಷನಲ್ ಸ್ಟಡಿ ಮಾಡ್ಬೋದು. 2 ಡೈಮೆನ್ಷನಲ್ ಸ್ಟಡಿ ಮಾಡಿದ್ರೆ ಅದಕ್ಕೆ ಪ್ಲೇನ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಓಕೆ, ಪ್ಲೇನ್ ಅಂತೇಳಿ ಅಂದ್ರೆ ಪ್ಲೇನ್ ಸ್ಟ್ರೆಸ್ ಅಂತ ಓದ್ಬೋದು, ಅಥವಾ ಪ್ಲೇನ್ ಸ್ಟ್ರೈನ್ ಅಂತಲೂ ಕೂಡ ಓದ್ಬೋದು. ಇಫ್ ನೀವು ಸ್ಟ್ರೆಸ್ ಅನ್ನು ಡಾಮಿನೇಟ್ ಮಾಡಿ ಸ್ಟಡಿ ಮಾಡ್ತಾ ಇದ್ದೀರಿ, ಸ್ಟ್ರೇನ್ ಅದರದ್ದು ಬೈ ಪ್ರಾಡಕ್ಟ್ ಅಂತ ತಿಳ್ಕೊಂಡು ಸ್ಟಡಿ ಮಾಡಿದ್ರೆ, ಸ್ಟ್ರೆಸ್ ಇಸ್ ಅ ಪ್ರಿಡಾಮಿನೆಂಟ್ ಪ್ಯಾರಾಮೀಟರ್, ಸ್ಟ್ರೇನ್ ಇಸ್ ಅ ಬೈ ಪ್ರಾಡಕ್ಟ್ ಅಂತ ತಿಳ್ಕೊಂಡ್ರ ಅದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್. ಸ್ಟ್ರೇನ್ ಅನ್ನ ಮೇನ್ ಎಲಿಮೆಂಟ್, ಮೇನ್ ಪ್ಯಾರಾಮೀಟರ್ ಅಂತ ತಿಳ್ಕೊಂಡು ಸ್ಟ್ರೆಸ್ ಅನ್ನ ಏನಂತ ಯಾವ್ದು ಬೈ ಪ್ರಾಡಕ್ಟ್ ಅಂತ ಥಿಂಕ್ ಮಾಡಿದ್ರ ಅದಕ್ಕೆ ಪ್ಲೇನ್ ಸ್ಟ್ರೇನ್ ಮೆಥಡ್ ಅಂತ ಕರೀತಾರೆ. ಸರ್, ಎದಕ್ರಿ ಎರಡೆರಡು ಮೆಥಡ್ ಅದಾವ ಅಂತಂದ್ರೆ, ಈ ಮಷಿನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಈ UTM ಮಷಿನ್ಸ್ ಇರ್ಬೋದು, CTM ಮಷಿನ್ಸ್ ಇರ್ಬೋದು, ಅಥವಾ ಯಾವುದೇ ಲೋಡ್ ಅಪ್ಲೈ ಮಾಡ್ತಕ್ಕಂಥ ಮಷಿನ್ಸ್ ಇರ್ತಾವಲ್ಲ, ಆ ಮಷಿನ್ಸ್ ಎರಡು ಟೈಪ್ ಇರ್ತಾವೆ. ಒಂದು ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಅಂತ ಇರ್ತದ, ಇನ್ನೊಂದು ಸ್ಟ್ರೈನ್ ಕಂಟ್ರೋಲ್ಡ್ ಮಷಿನ್ಸ್ ಅಂತ ಇರ್ತದೆ. ಓಕೆನಾ, ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಅಂತ ಸ್ಟ್ರೈನ್ ಕಂಟ್ರೋಲ್ಡ್ ಮಷಿನ್ಸ್ ಅದ. ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಅಂತಂದ್ರೆ ನಿಮ್ಮ ಕೈಯಲ್ಲಿ ಸ್ಟ್ರೆಸ್ ಇರ್ತದೆ, ನೀವು ಸ್ಟ್ರೆಸ್ ಅನ್ನು ಹೆಂಗ್ ಬೇಕಂಗ ಚೇಂಜ್ ಮಾಡಬಹುದು, ಸ್ಟ್ರೈನ್ ಅನ್ನ ಚೇಂಜ್ ಮಾಡಕ್ ಆಗಂಗಿಲ್ಲ. ಓಕೆನಾ, ಸ್ಟ್ರೈನ್ ಅನ್ನ ಚೇಂಜ್ ಮಾಡಕ್ ಆಗಂಗಿಲ್ಲ ಅಂದ್ರೆ ಸ್ಟ್ರೆಸ್ ಮೇಲ್ಗಡೆ ಸ್ಟ್ರೈನ್ ಡಿಪೆಂಡ್ ಆಗಿದೆ. ಸ್ಟ್ರೈನ್ ಕಂಟ್ರೋಲ್ಡ್ ಮಟೀರಿಯಲ್ ಅಂತಂದ್ರೆ ಸ್ಟ್ರೈನ್ ನಿಮ್ಮ ಕೈಯಲ್ಲಿ ಇರ್ತದ, ಸ್ಟ್ರೆಸ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಇದರೊಳಗೆ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ UCS ಟೆಸ್ಟಿಂಗ್ ಮಷಿನ್ ಇರ್ತದ, ಅಥವಾ ಟ್ರಯಾಕ್ಸಿಯಲ್ ಟೆಸ್ಟಿಂಗ್ ಮಷಿನ್ ಇರ್ತದ, ಅಥವಾ ಡೈರೆಕ್ಟ್ ಶಿಯರ್ ಟೆಸ್ಟ್ ಇರ್ತದ, ಅಥವಾ CTM ಇರ್ಬೋದು, BMT ಅಲ್ಲಿ CTM ಮಷಿನ್ ಇರ್ಬೋದು, ಅಥವಾ UTM ಮಷಿನ್ ಇರ್ಬೋದು. ಅಲ್ಲಿ ಹೋದ್ರೆ ನಿಮಗೆ ಒಂದು ಕಾನ್ಸ್ಟೆಂಟ್ ಸಿಗ್ತದ. ಅಲ್ಲಿ ಏನಂದ್ರೆ ಸ್ಟ್ರೈನ್ ರೇಟ್ ಅಂತ ಹೇಳಿ ಒಂದು ಕಾನ್ಸ್ಟೆಂಟ್ ಸಿಗ್ತದ ಮಷಿನ್ ಹತ್ರ. ಮಷೀನ್ ಅಲ್ಲಿ ಗೇರ್ಸ್ ಇರ್ತದೆ, ಆ ಗೇರ್ಸ್ ಅಲ್ಲಿ ಸ್ಟ್ರೈನ್ ರೇಟ್ ಅಂತ ಬರೆದಿರ್ತಾರೆ. ಸ್ಟ್ರೈನ್ ರೇಟ್ ಅಂದ್ರೆ ಅದು ಎಕ್ಸಾಂಪಲ್ ಹಿಂಗಿರ್ತದೆ, 1.25 mm/min ಅಂತ ಬರೆದಿರ್ತಾರೆ ಅವರು. ಅಂದ್ರೆ ಈ ಮಷಿನ್ ಏನದಲ್ಲ, ಈ ಮಷಿನ್ಸ್ ಏನದವಲ್ಲ ಅದ್ರ ಮೇಲ್ಗಡೆ ಹಿಂಗೆ ಬರೆದಿದ್ರೆ ಆ ಮಷಿನ್ಸ್ ಪ್ರತಿ ನಿಮಿಷಕ್ಕೆ 1.25 mm ಪುಷ್ ಮಾಡ್ತದ. ಓಕೆ, ಇದು ಜಾ ಅಂತ ತಿಳ್ಕೊಡ್ರಿ, ಇದು ಮಷಿನ್ ಜಾಸ್ ಅಂತ ತಿಳ್ಕೊಡ್ರಿ. ಇಲ್ಲಿ ನೀವು ಸ್ಪಂಜ್ ಆದ್ರೂ ಇಡ್ರಿ, ವುಡ್ ಆದ್ರೂ ಇಡ್ರಿ, ಸ್ಟೀಲ್ ಆದ್ರೂ ಇಡ್ರಿ, ರಾಕ್ ಆದ್ರೂ ಇಡ್ರಿ, ಈ ಮಷಿನ್ ಆನ್ ಮಾಡಿದ್ರೆ ಇದು ಇರ್ರೆಸ್ಪೆಕ್ಟಿವ್ ಆಫ್ ದ ಮಟೀರಿಯಲ್, ಸ್ಪಂಜ್ ಇರ್ಬೋದು, ವುಡ್ ಇರ್ಬೋದು, ಸ್ಟೀಲ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಪುಷ್ ಹೆಂಗ್ ಮಾಡ್ತದ 1.25 mm/min ಮಾಡ್ತದ. ಅಂದ್ರ ಈ ಸ್ಟ್ರೇನ್ ಏನದಲ್ಲ, ಈ ಸ್ಟ್ರೇನ್ ನಮ್ಮ ಕೈಯಲ್ಲಿದ, ಸ್ಟ್ರೇನ್ ಏನದ ನಮ್ಮ ಕೈಯಲ್ಲಿ, ಅದಕ್ಕೆ ಏನಂತಾರ ಸ್ಟ್ರೇನ್ ಕಂಟ್ರೋಲ್ಡ್ ಏನಂತಾರ ಮಷಿನ್ಸ್ ಅಂತ, ಸ್ಟ್ರೇನ್ ಕಂಟ್ರೋಲ್ಡ್ ಮಷಿನ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇನ್ನು ಕೆಲವು ಮಷಿನ್ಸ್ ಇರ್ತಾವೆ, ಬಟ್ ಆಕ್ಚುಲಿ ನಾವು ಲ್ಯಾಬಲ್ಲಿ ಯೂಸ್ ಮಾಡಂಗಿಲ್ಲ, UG and PG ಲ್ಯಾಬ್ಸ್ ಅಲ್ಲಿ ಯೂಸ್ ಮಾಡಲ್ಲ, ರಿಸರ್ಚ್ ಸ್ಟಡೀಸ್ ಒಳಗೆ ಯೂಸ್ ಮಾಡ್ತಾರೆ. ಅಥವಾ ಸರ್ವೋ ಕಂಟ್ರೋಲ್ಡ್ ಮಷಿನ್ಸ್ ಅಂತ ಇರ್ತಾವೆ. ಸರ್ವೋ ಅಂದ್ರೆ ಹೈಡ್ರಾಲಿಕ್ ಪವರ್ ಲಿಂದ ಕಂಟ್ರೋಲ್ ಮಾಡಿರ್ತಕ್ಕಂಥ ಮಷಿನ್ಸ್ ಇರ್ತಾವೆ. ಆ ಮಷಿನ್ಸ್ ಅಲ್ಲಿ ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಇರ್ತಾವೆ. ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಹೆಂಗಿರ್ತಾವೆ ಅಂದ್ರೆ, ಅದೇನು ಜಾ ಇರ್ತದಲ್ಲ, ಆ ಜಾದಲ್ಲಿ ನೀವು ಏನೇ ಮಟೀರಿಯಲ್ಸ್ ಹಾಕ್ರಿ, ಸ್ಪಂಜ್ ಹಾಕ್ರಿ, ವುಡ್ ಹಾಕ್ರಿ, ಸ್ಟೀಲ್ ಹಾಕ್ರಿ, ಏನೇ ಹಾಕ್ರಿ, ಅದ್ರದ್ದು ಹೆಂಗಿರ್ತದೆ ಅಂದ್ರೆ ಬರ್ದಿರ್ತಾರೆ 10 kN/s/min ಅಂತ ಬರ್ದಿರ್ತಾರೆ.
ಅವಕ್ಕೆ ಹಿಂಗೆ ಬರ್ದಿರ್ತಾರೆ ಅಂದ್ರೆ ಸ್ಟ್ರೆಸ್ ಎಷ್ಟಾಗ್ತದೆ ಅದು 10 ಕಿಲೋ ಪ್ರತಿ ನಿಮಿಷಕ್ಕೆ 10 ಕಿಲೋ ನ್ಯೂಟನ್ ಸ್ಟ್ರೆಸ್ ಅದು ಅಪ್ಲೈ ಮಾಡ್ತಾ ಇರ್ತದೆ. ಅಂದ್ರೆ ಇದು ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್. ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಅಲ್ಲಿ ಸ್ಟ್ರೆಸ್ ನಿಮ್ಗೆ ಗೊತ್ತಿರುತ್ತಾ, ಸ್ಟ್ರೇನ್ ನಿಮ್ಗೆ ಗೊತ್ತಿರಂಗಿಲ್ಲ, ಅದು ಡಿಪೆಂಡೆಂಟ್ ಇರ್ತದೆ. ಸ್ಟ್ರೇನ್ ಕಂಟ್ರೋಲ್ಡ್ ಮಷಿನ್ಸ್ ಅಲ್ಲಿ ಸ್ಟ್ರೇನ್ ನಿಮ್ಮ ಕೈಯಲ್ಲಿ ಇರ್ತದ, ಸ್ಟ್ರೆಸ್ ಅದೇನಿರ್ತದೆ ಡಿಪೆಂಡೆಂಟ್ ಇರ್ತದೆ. ಹಂಗಾಗಿ ಎರಡು ಮಷಿನ್ಸ್ ಇರ್ತವೆ. ಹಾಗಾಗಿ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಸ್ ಅಲ್ಲಿ ಹೆಂಗಿರ್ತದೆ ಅಂದ್ರೆ ಸ್ಟ್ರೆಸ್ ನಿಮ್ಮ ಕೈಯಲ್ಲಿ ಇರ್ತದ, ಸ್ಟ್ರೇನ್ ಡಿಪೆಂಡೆಂಟ್ ಆಗಿರ್ತದೆ. ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಸ್ ಅಲ್ಲಿ ಸ್ಟ್ರೆಸ್ ನಿಮ್ ಕೈಲಿ ಇರ್ತದ, ಸ್ಟ್ರೇನ್ ಡಿಪೆಂಡೆಂಟ್ ಆಗಿರ್ತದೆ. ಹಂಗ ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್ಸ್ ಅಲ್ಲಿ ಸ್ಟ್ರೇನ್ ನಿಮ್ ಕೈಲಿ ಇರ್ತದ, ಸ್ಟ್ರೆಸ್ ಡಿಪೆಂಡೆಂಟ್ ಆಗಿರ್ತದೆ. ಹಾಗಾಗಿ ನಮಗೆ ಎರಡು ಥಿಯರಿ ಇದಾವೆ, ಒಂದು ಪ್ಲೇನ್ ಸ್ಟ್ರೆಸ್ ಥಿಯರಿ, ಇನ್ನೊಂದು ಪ್ಲೇನ್ ಸ್ಟ್ರೇನ್ ಥಿಯರಿ ಅಂತೇಳಿ. ಓಕೆ, ಮತ್ತೆ ಕ್ವಶನ್ ಕೇಳ್ತೀರಿ ನೀವು ಏನಂದ್ರೆ ಸರ್ ಎರಡು ಮಷಿನ್ ಎದಕ್ಕೆ ಮಾಡಿದ್ರಿ, ಒಂದು ಸ್ಟ್ರೆಸ್ ಕಂಟ್ರೋಲ್ ಮಷಿನ್ ಒಂದು ಸ್ಟ್ರೇನ್ ಕಂಟ್ರೋಲ್ ಮಷಿನ್ ಯಾಕೆ ಮಾಡಿದ್ರಿ ಅಂತಂದ್ರೆ ಅದು ಡಿಸೈರ್ಡ್ ಇದು ಇರ್ಬೋದು, ನಿಮ್ಗೆ ಏನ್ ಬೇಕು, ನಿಮ್ಗೆ ಸ್ಟ್ರೇನ್ ಮೇಲೆ ಬಹಳ ಕಾನ್ಸಂಟ್ರೇಟ್ ಅದ. ಫಾರ್ ಎಕ್ಸಾಂಪಲ್ ಸ್ಟೀಲ್ ಜಾಸ್ತಿ ಸ್ಟ್ರೆಸ್ ತಗೊಂತದ, ಅದ್ರದ್ದು ಸ್ಟ್ರೆಸ್ ಎಷ್ಟು ತಗೊಂತದ ಅನ್ನೋದ್ರ ಬಗ್ಗೆ ನಮಗೆ ಕ್ವಶನ್ ಇಲ್ಲ. ಅಲ್ಲಿ ಅದು ಸ್ಟ್ರೇನ್ ಹೆಂಗ್ ಆಗ್ತದ, ಹೆಂಗ್ ಮುರಿತದ, ಹೆಂಗ್ ಬೆಂಡ್ ಆಗ್ತದ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ನಮ್ಮ ಕೆಲಸ ಆಗಿರ್ತದೆ. ಅದೇ ನೀವು ಸ್ಪಂಜ್ ರಬ್ಬರ್ ಅಂತ ಮಟೀರಿಯಲ್ ಇದ್ವು ಅಂತ ತಿಳ್ಕೊಡ್ರಿ, ಆ ರಬ್ಬರ್ ಅಂತ ಸ್ಪಂಜ್ ಏನಿರ್ತವೆ ಜಲ್ದಿ ಡಿಫಾರ್ಮ್ ಆಗ್ತಾವ, ಅದು ನಿಮ್ಗೆ ಗೊತ್ತದ. ಓಕೆ, ಬಟ್ ಅದು ಎಷ್ಟು ಸ್ಟ್ರೆಸ್ ತಗೊಂತದ, ಯಾವ ಟೈಪ್ ಆಫ್ ಸ್ಟ್ರೆಸ್ ತಗೊಂತದ ಅಂತ ಕಂಟ್ರೋಲ್ ಮಾಡೋದು. ಹಾಗಾಗಿ ಅಂತ ಟೈಮ್ ಒಳಗೆ ಸ್ಟ್ರೆಸ್ ಕಂಟ್ರೋಲ್ಡ್ ಮಷಿನ್ಸ್ ಯೂಸ್ ಮಾಡ್ತಾರೆ, ಕೆಲವು ಟೈಮಲ್ಲಿ ಸ್ಟ್ರೇನ್ ಕಂಟ್ರೋಲ್ ಯೂಸ್ ಮಾಡ್ತಾರೆ. ಆಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ, ಆಲ್ಮೋಸ್ಟ್ ಆಲ್ ಮೆಟೀರಿಯಲ್ಸ್ ನಾವು ಸ್ಟ್ರೇನ್ ಕಂಟ್ರೋಲ್ಡ್ ಮಷಿನ್ಸ್ ಯೂಸ್ ಮಾಡ್ತೀವಿ. ಈಗ ನಿಮಗೆ ಫಸ್ಟ್ ವಿಡಿಯೋದಲ್ಲಿ, ಸೆಕೆಂಡ್ ವಿಡಿಯೋದಲ್ಲಿ ಐ ಥಿಂಕ್ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಅಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳಿದೆ ನಾವು, ಕಾಪಿರೈಟ್ ಅಂತ ಹೇಳಿ. ಏನಂದ್ರೆ ಒಂದ್ಸತಿ ಹೋಗ್ರಿ ಅಲ್ಲಿ ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋ ನೋಡ್ರಿ, ಸ್ಟ್ರೇನ್ ಅನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾಕೆ ಬರೀತಾರ, ಸ್ಟ್ರೆಸ್ ಅನ್ನ ವೈ ಆಕ್ಸಿಸ್ ಅಲ್ಲಿ ಯಾಕೆ ಬರೀತಾರ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಕ್ವಶನ್ ಕೇಳಿದೆ. ಈಗ ಇದನ್ನ ತಿಳ್ಕೊಂಡ್ರೆ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗ್ತದ. ಹೇಳ್ತಾ ನಾವು ಕಮಿಂಗ್ ಟು ದ ಚಾಪ್ಟರ್ ಹಿಯರ್ ವಿ ಹ್ಯಾವ್ ಟೂ ಟೈಪ್ಸ್. ಒಂದೇನಂದ್ರೆ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್, ಇನ್ನೊಂದು ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್ ಅಂತೇಳಿ. ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್, ಓಕೆ, ಬೋತ್ ಡಿಫರೆಂಟ್, ಅವೆರಡು ಬೇರೆ ಬೇರೆ. ಅರ್ಥಾಯ್ತಾ, ಅವೆರಡೇನು ಬೇರೆ ಬೇರೆ. ಈಗ ಇವನ್ನ ಒಂದೊಂದು ನೋಡ್ಕೊಂತ ಹೋಗೋಣ. ಯಾವ್ದನ್ನ ಫಸ್ಟ್ ಆ ಕಾನ್ಸೆಪ್ಟ್ಸ್ ಒಳಗಡೆ ಎಂಟ್ರಿ ಹೊಡೋದಕ್ಕಿಂತ ಮುಂಚೆ ನಮ್ಗೆ ಏನ್ ಬೇಕಂದ್ರೆ ಇವು ಕಾನ್ಸೆಪ್ಟ್ಸ್ ಏನಿವು ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡ್ಕೊಂಡ್ಮೇಲೆ ನಾವೇನ್ ಮಾಡ್ಬೋದು, ಅವ್ರನ್ನ ಸ್ಟಾರ್ಟ್ ಮಾಡ್ಬೋದು. ಹಿಂದ್ಗಡೆ ಹೋಗೋಣ. ಫಸ್ಟ್ ಹಿಂದ್ಗಡೆ ನಾ ಏನ್ ಹೇಳಿದೆ, ಇಲ್ಲಿ 2 ಡೈಮೆನ್ಷನಲ್ ಸ್ಟ್ರೆಸ್ ಕಂಡೀಷನ್ಸ್ ಒಳಗಡೆ 2 ಡೈಮೆನ್ಷನಲ್ ಕಾನ್ಸೆಪ್ಟ್ ತಗೊಂಡ್ರೆ ಪ್ಲೇನ್ ಅಂತ ಅಂತಾರೆ, ಅದು ಪ್ಲೇನ್ ಒಳಗಡೆ ಪ್ಲೇನ್ ಸ್ಟ್ರೆಸ್ ಪ್ಲೇನ್ ಸ್ಟ್ರೇನ್ ಅಂತ ಕರೀತಾರೆ. ಹಂಗ 3 ಡೈಮೆನ್ಷನಲ್ ಅಂತ ತಗೊಂಡ್ರೆ ಅದಕ್ಕೇನು ಹೆಸರಿಟ್ಟಿಲ್ಲ, ಅದಕ್ಕೆ ಸ್ಪೇಸ್ ಅಂತ ಹೇಳ್ಬೋದು, ಅದಕ್ಕೆ ಸ್ಪೇಸ್ ಅಂತ ಕರೀತಾರೆ. ಸ್ಪೇಸ್ ಸ್ಟ್ರೆಸಸ್ ಮತ್ತೆ ಇನ್ನೊಂದು ಸ್ಪೇಸ್ ಸ್ಟ್ರೇನ್ ಅಂತ ಕರೀತಾರೆ. ಸ್ಪೇಸ್ ಸ್ಟ್ರೆಸ್ ಅಂಡ್ ಸ್ಪೇಸ್ ಸ್ಟ್ರೇನ್ ಅಂತಾರೆ. ಈ ಸ್ಪೇಸ್ ಬಗ್ಗೆ ಕಲಿಯೋದೇನೈತಲ್ಲ ಅದು ನಿಮ್ದು PG ಲೆವೆಲ್ಗೆ ಇರ್ಬೋದು ಅಥವಾ PhD ಲೆವೆಲ್ಗೆ ಅದನ್ನ ನೀವು ಸ್ಟಡಿ ಮಾಡ್ತೀರಿ, ಅಂದ್ರೆ 3 ಡೈಮೆನ್ಷನಲ್ ಸ್ಟಡಿ ಮಾಡಿ. UG ಲೆವೆಲ್ಗೆ ನಮ್ಗೆ ಪ್ಲೇನ್ ಸ್ಟ್ರೆಸ್ ಮತ್ತು ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್ಸ್ ಎರಡು ಸ್ಟಡಿ ಮಾಡಿದ್ರೆ ಸಾಕು. ಓಕೆ, ನಾವು ಗೋಯಿಂಗ್ ಟು ದ ಸಿಲೆಬಸ್. ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಕಾಂಪೌಂಡ್ ಸ್ಟ್ರೆಸಸ್. ಓಕೆ, ಕಾಂಪೌಂಡ್ ಸ್ಟ್ರೆಸಸ್ ಅಂತ ಸ್ಟ್ರೆಸಸ್ ಅಂಡ್ ಸ್ಟ್ರೇನ್ಸ್ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲಿ ಯಾವುದು ಪ್ಲೇನ್ ಅಂತ ಏನು ಬರ್ದಿಲ್ಲ. ಓಕೆ, ಬಟ್ ಡಿಗ್ರೀಸ್ ಮೇಲೆ ನಿಮ್ಗೆ ಜಾಬ್ ಕರೆದ್ರೆ ಅಂದ್ರೆ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಪ್ಲೇನ್ ಕಾನ್ಸೆಪ್ಟ್ ಓನ್ಲಿ, ಪ್ಲೇನ್ ಸ್ಟ್ರೆಸ್ ಅಂಡ್ ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್. ಓಕೆನಾ. ಓಕೆ, ಬಿಫೋರ್ ದ್ಯಾಟ್ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಇದ್ರೊಳಗಡೆ ಏನ್ ಇರ್ತದ ಅನ್ನೋದನ್ನ ನಾವು ನೋಡೋಣ. ಆಲ್ರೆಡಿ ನೋಡಿದ್ವಿ ನಾರ್ಮಲ್ ಸ್ಟ್ರೆಸ್ ಮತ್ತು ಶಿಯರ್ ಸ್ಟ್ರೆಸ್ ಎರಡು ಇರ್ತದ ಅಂತ ಹೇಳಿದ್ವಿ. ಓಕೆ, ಹೆಂಗ್ ಇರ್ತದ ಅನ್ನೋದನ್ನ ನೋಡೋಣ. ಓಕೆ, ಈಗ ಒಂದು ಬ್ಲಾಕ್ ಅದ ಅಂತ ತಿಳ್ಕೊಡ್ರಿ, 3 ಡೈಮೆನ್ಷನಲ್ ಬ್ಲಾಕ್ ಅದ ಅಂತ ತಿಳ್ಕೊಡಿ. ದಿಸ್ ಇಸ್ ಅ 3 ಡೈಮೆನ್ಷನಲ್ ಬ್ಲಾಕ್. ನೋಟ್ಸ್ ಮಾಡ್ತಾ ಹೋಗ್ರಿ, ಯಾಕಂದ್ರೆ ಬೇರೆ ಏನು ರೆಫರ್ ಮಾಡಬೇಡ ಅಂತ ಹೇಳಿನಿ, ದೇರ್ಫೋರ್ ಇದನ್ನ ರೆಫರ್ ಮಾಡ್ಬೇಕು ನೀವು. ಇಲ್ಲಿ ಹಾರಿಜಾಂಟಲ್ ಫೋರ್ಸಸ್ ಸ್ಟ್ರೆಸ್ಗೆ ಸಿಗ್ಮಾ ಎಕ್ಸ್ ಅಂತಾರ, ಅದೇ ಸೇಮ್ ಈ ಕಡೆಗೂ ಇರ್ತದೆ, ರೈಟಾ. ಒಂದೇ ಕಡೆ ತೋರಿಸ್ತೀನಿ, ಎರಡು ಕಡೆ ಬೇಡ. ಓಕೆ, ಅದು ಗಲೀಜ್ ಕಂಡು ಕಾಣ್ತದೆ. ಸಿಗ್ಮಾ ಎಕ್ಸ್ ಇರ್ತದೆ, ಜಸ್ಟ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇಲ್ಲೊಂದು ಇರ್ತದೆ. ನೆಕ್ಸ್ಟ್ ಇದನ್ನ ಸಿಗ್ಮಾ ವೈ ಅಂತ ಕರೆಯೋಣ, ಸಿಗ್ಮಾ ವೈ ವರ್ಟಿಕಲ್ ಸ್ಟ್ರೆಸ್. ಇನ್ನೂ ಒಂದು ಹಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಸ್ಟ್ರೆಸ್ ಇರ್ತದೆ, ಇನ್ನೊಂದು ಸಿಗ್ಮಾ ಜೆಡ್ ಅಂತ ಇರ್ತದೆ. ಇಲ್ಲಿ ಏನು ಸರ್ಫೇಸ್ ಅದಲ್ಲ, ಈ ಸರ್ಫೇಸ್ ಅಲ್ಲಿ ಟ್ಯಾಂಜೆನ್ಷಿಯಲಿ ಒಂದು ಸ್ಟ್ರೆಸ್ ಇರ್ತದೆ, ಅದಕ್ಕೆ ಟೋ ಅಂತ ಕರೀತಾರೆ, ಶಿಯರ್ ಸ್ಟ್ರೆಸ್ ಅಂತ ಇರ್ತದೆ. ಇಲ್ಲಿ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅದ ಅಂತಂದ್ರೆ ಇದು ಹಿಂಗೆ ತಿರ್ಗಕ್ಕೆ ಶುರು ಮಾಡ್ತದೆ, ಹೌದಾ, ಹಿಂಗ ಆಂಟಿ ಕ್ಲಾಕ್ ವೈಸ್ ತಿರ್ಗಕ್ಕೆ ಶುರು ಮಾಡ್ತದೆ. ದೇರ್ಫೋರ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಕಡೆ ಬಾಡಿಯಲ್ಲಿ ಇನ್ನೊಂದು ಸ್ಟ್ರೆಸ್ ಇರ್ತದೆ, ಅದನ್ನ ತೋರಿಸಂಗಿಲ್ಲ ಇಲ್ಲಿ. ಓಕೆನಾ. ಹಾಗೆ ಈ ಪ್ಲೇನಲ್ಲಿ ಇನ್ನೊಂದು ಸ್ಟ್ರೆಸ್ ಇರ್ತದೆ, ಅದು ಶಿಯರ್ ಸ್ಟ್ರೆಸ್. ಈ ಪ್ಲೇನಲ್ಲೂ ಕೂಡ ಶಿಯರ್ ಸ್ಟ್ರೆಸ್ ಇರ್ಬೋದು. ಅದರದ್ದು ಡೈರೆಕ್ಷನ್ ಹೆಂಗೆ ತೋರಿಸೋಣ, ಇದು ಹಿಂಗಾಯ್ತು, ಇದು ಈ ಕಡೆಗೆ ಆಯಿತು, ಸಾರಿ ಇದ್ರದ್ದು ಹೀಗೆ. ಓಕೆ, ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದಾವ, ಹಿಂಗೆ ತೋರಿಸಿ ನಡೀತದೆ. ಓಕೆ, ಇದು ಇಲ್ಲಿ ಶಿಯರ್ ಅದ, ಇದ್ರದ್ದು ಅಪೋಸಿಟ್ ಆ ಕಡೆ ಇರ್ತದೆ. ಅಂದ್ರೆ ಇಲ್ಲಿ ಏನೇನು ಸ್ಟ್ರೆಸಸ್ ಬಂದು ನೋಡ್ರಿ, ಸಿಗ್ಮಾ ಎಕ್ಸ್ ನಾರ್ಮಲ್ ಸ್ಟ್ರೆಸ್, ಸಿಗ್ಮಾ ವೈ ನಾರ್ಮಲ್ ಸ್ಟ್ರೆಸ್, ಸಿಗ್ಮಾ ಜೆಡ್ ನಾರ್ಮಲ್ ಸ್ಟ್ರೆಸ್. ಹಂಗೆ ಟೋ ನಾರ್ಮಲ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್. ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಕರೆದ್ರೆ, ಇದನ್ನ ವೈ ಆಕ್ಸಿಸ್ ಅಂತ ಕರೆದ್ರೆ, ಇದನ್ನ ಜೆಡ್ ಆಕ್ಸಿಸ್ ಅಂತ ಕರೆಯೋಣ. ಅವಾಗ ಇವು ಎಕ್ಸಸ್ ಅನ್ನ ನೋಡ್ಕೊಂಡಾಗ ಈ ಸ್ಟ್ರೆಸ್ ಏನಿರ್ತದೆ ಅಂದ್ರೆ ಇದು ಎಕ್ಸ್ ಮತ್ತು ನೋಡಿ ಏನದ ಜೆಡ್ ಮತ್ತು ವೈಗೆ ಆಕ್ಟ್ ಆಗ್ತದೆ, ದೇರ್ಫೋರ್ ಇದಕ್ಕೆ ಟೋ ವೈ ಜೆಡ್ ಅಂತ ಕರೆಯೋಣ. ಇದು ಎಲ್ಲಿ ಆಕ್ಟ್ ಆಗ್ತದೆ ಅಂದ್ರೆ ಇದು ಜೆಡ್ ಮತ್ತು ಎಕ್ಸ್ ಗೆ ಆಕ್ಟ್ ಆಗ್ತದೆ, ಅದಕ್ಕೆ ಇದಕ್ಕೆ ಟೋ ಎಕ್ಸ್ ಜೆಡ್ ಅಂತ ಕರೆಯೋಣ. ಇದಕ್ಕೆ ಇದು ವೈ ಮತ್ತು ಎಕ್ಸ್ ಗೆ ಆಕ್ಟ್ ಆಗೋದ್ರಿಂದ ಇದಕ್ಕೆ ಟೋ ಎಕ್ಸ್ ವೈ ಅಂತ ಕರೆಯೋಣ. ಹಾಗಾಗಿ ನಮ್ಮಲ್ಲಿ ಇಷ್ಟು ಸ್ಟ್ರೆಸಸ್ಗಳು ಬರ್ತವೆ. ಒಂದು ಟೋ ಎಕ್ಸ್ ವೈ ಇರ್ತದ, ಒಂದು ಟೋ ವೈ ಜೆಡ್ ಇರ್ತದ, ಇನ್ನೊಂದು ಜೆಡ್ ಎಕ್ಸ್ ಇರ್ತದೆ. ಓಕೆ, 3 ಟೈಪ್. ಅಂದ್ರೆ ಟೋಟಲ್ ಎಷ್ಟು ಸ್ಟ್ರೆಸ್ ಆಕ್ಟ್ ಆಗ್ತದವ ಆನ್ 3 ಡೈಮೆನ್ಷನಲ್ ಬಾಡಿ, ಎಷ್ಟು ಸ್ಟ್ರೆಸ್ ಆಕ್ಟ್ ಆಗ್ತದೆ ಅಂದ್ರೆ 6 ಟೈಪ್ಸ್ ಆಫ್ ಸ್ಟ್ರೆಸಸ್ ಆಕ್ಟ್ ಆಗ್ತದೆ. ಇದು ಯಾವ್ದಂದ್ರೆ ಇದು ಸ್ಪೇಸ್ ಪ್ರಾಬ್ಲಮ್. ಇದೇನಂದ್ರೆ ಸ್ಪೇಸ್ ಪ್ರಾಬ್ಲಮ್. ಅರ್ಥಾಯ್ತಾ. 6 ಅಲ್ಲಿ 3 ನಾರ್ಮಲ್ ಸ್ಟ್ರೆಸ್ ಇರ್ತದ, 3 ನಾರ್ಮಲ್ ಸ್ಟ್ರೆಸ್ ಅದ, 3 ಶಿಯರ್ ಸ್ಟ್ರೆಸ್. ಅರ್ಥಾಯ್ತಲ್ಲ. ಈಗ ಕಮಿಂಗ್ ಟು ದ ಪ್ಲೇನ್ ಸ್ಟ್ರೆಸ್ ಅಂದ್ರೆ ಏನು ಅಂತೇಳಿ
ಓಕೆ, ಈ ಪ್ಲೇನ್ ಸ್ಟ್ರೆಸ್ ಅಂದ್ರೆ ಏನು ಅಂತ ನೋಡೋಣ ಈಗ. ಓಕೆ, ಈಗ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಸ್ ಅಂದ್ರೆ ಏನು? ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಇದು ಕ್ಯೂಬ್ ಆಗಿ ಕಾಣಬಾರ್ದು, ಇದು 3 ಡೈಮೆನ್ಷನಲ್ ಕಾಣಬಾರ್ದು. ಇದ್ರದ್ದು 1 ಡೈಮೆನ್ಷನ್ ಅನ್ನು ನಾವು ಇಗ್ನೋರ್ ಮಾಡಬೇಕು. ಇರ್ತದ, ಇರಂಗಿಲ್ಲ ಅಂತಲ್ಲ, ಇರ್ತದ, 0 ಅಂತ ಅನ್ಬಾರ್ದು, ಇಗ್ನೋರ್ ಮಾಡಬೇಕು. ಯಾವ ಡೈಮೆನ್ಷನ್ ಇಗ್ನೋರ್ ಮಾಡೋಣ ಅಂದ್ರೆ ಜೆಡ್ ಡೈರೆಕ್ಷನ್ ಅನ್ನ ಇಗ್ನೋರ್ ಮಾಡೋಣ. ಜೆಡ್ ಡೈರೆಕ್ಷನ್ ಇಗ್ನೋರ್ ಮಾಡೋಣ ಅಂದ್ರೆ ಇದು ಏನು ಥಿಕ್ನೆಸ್ ಕಾಣಕತ್ತದಲ್ಲ, ಈ ಥಿಕ್ನೆಸ್ ಅನ್ನ ರೆಡ್ಯೂಸ್ ಮಾಡಿಕೊಂಡು ಸ್ಮಾಲ್ ಮಾಡೋಣ. ಸ್ಮಾಲ್ ಮಾಡಿದ್ರೆ ಅದು ಏನು ಕಾಣ್ತದೆ ಅಂದ್ರೆ ಯು ಕ್ಯಾನ್ ಸಿ ದಿಸ್ ಈಸ್ ಅ ಪ್ಲೇಟ್, ಸ್ಮಾಲ್ ಆಯ್ತದೆ. ಈಗ ಇರಂಗಿಲ್ಲ ಅಂತಲ್ಲ, ಇರ್ತದೆ ಅದು. ಬಿಕಾಸ್ ಡಿರೈವೇಷನ್ಸ್ ಒಳಗಡೆ ಡಿರೈವೇಷನ್ ಮಾಡಬೇಕಾದಾಗ ಇದರದ್ದು ಥಿಕ್ನೆಸ್ ಅನ್ನು ನಾವು 1 mm ಅಂತ ತಗೊಂಡಿರ್ತೀವಿ, ಯೂನಿಟ್ mm ಅಂತ ತಗೊಂಡಿರ್ತೀವಿ. ಓಕೆ, ದಿಸ್ ಇಸ್ ವಾಟ್ ಯೂನಿಟ್ ಥಿಕ್ನೆಸ್ ಅಂತ ತಗೊಂಡಿರ್ತೀವಿ. ಅಂದ್ರೆ ಅದಕ್ಕೆ ಯೂನಿಟ್ ಥಿಕ್ನೆಸ್ ಇರಂಗಿಲ್ಲ ಅಂತಲ್ಲ. ಓಕೆ, ಯೂನಿಟ್ ಥಿಕ್ನೆಸ್ ಅಂತ ತಗೊಂಡಿರ್ತೀವಿ. ಹೌದಾ? ಈಗ ಇದೇನಾಯ್ತು, ಇದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಗೆ ಬೇಕಾಗಿರ್ತಕ್ಕಂಥ ಎಲಿಮೆಂಟ್. ಇಲ್ಲಿ ಮ್ಯಾಸಿವ್ ಫೌಂಡೇಶನ್ಸ್ ಇರ್ತಾವಲ್ಲ, ಫೌಂಡೇಶನ್ಸ್ ಲೆಂತ್ ಬ್ರೆಡ್ತ್ ಹೈಟ್ 3 ಇರ್ತಾವೆ. ಬಟ್ ಇದು ಸ್ಲ್ಯಾಬ್ ಅಂತ ತಗೋಬೋದಲ್ಲ, ಸ್ಲ್ಯಾಬ್ಸ್ ಅಲ್ಲಿ ಹೆಂಗಿರ್ತದ, ಓನ್ಲಿ ಲೆಂತ್ ಬ್ರೆಡ್ತ್ ಇರ್ತದ, ಥಿಕ್ನೆಸ್ ಏನಿರ್ತದಲ್ಲ ನೆಗ್ಲಿಜಿಬಲ್ ಇರ್ತದೆ. ಅರ್ಥ? ಹಾಗಾದ್ರೆ ಇಲ್ಲಿ ಏನೇನು ಅಪ್ಲೈ ಆಗ್ತದ ಅಂತಂದ್ರೆ, ಒಂದು ಸಿಗ್ಮಾ ಎಕ್ಸ್ ಅಪ್ಲೈ ಆಗ್ತಿರ್ತದ ಹಾರಿಜಾಂಟಲ್ ಸ್ಟ್ರೆಸ್, ಸಿಗ್ಮಾ ವೈ ಅಪ್ಲೈ ಆಗ್ತಿರ್ತದ, ಸಿಗ್ಮಾ ಎಕ್ಸ್ ಅಪ್ಲೈ ಆಗ್ತಿರ್ತದ, ಸಿಗ್ಮಾ ವೈ ಅಪ್ಲೈ ಆಗ್ತಿರ್ತದ. ಅರ್ಥಾಯ್ತಾ? ಓಕೆ, ಈ ಪ್ಲೇನ್ ಅಲ್ಲಿ ಒಂದು ಶಿಯರ್ ಸ್ಟ್ರೆಸ್ ಆಕ್ಟ್ ಆಗ್ತಿರ್ತದ, ಅದಕ್ಕೆ ಟೋ ಎಕ್ಸ್ ವೈ ಅಂತ ಕರೆಯೋಣ. ಇಲ್ಲಿನೂ ಒಂದು ಶಿಯರ್ ಸ್ಟ್ರೆಸ್ ಆಕ್ಟ್ ಆಗ್ತಿರ್ತದ, ಇದನ್ನ ಟೋ ವೈ ಎಕ್ಸ್ ಅಂತ ಕರೆಯೋಣ. ಹಂಗ ಇಲ್ಲೂ ಕೂಡ ಇದನ್ನ ಆಮೇಲೆ ಹೇಳ್ತೀನಿ ನಿಮ್ಗೆ, ಹಿಂಗ ಯಾಕೆ ಇದ ಡಯಾಗ್ರಾಮ್ ಯಾಕೆ ಹಿಂಗ ಅದನ್ನ ಆಮೇಲೆ ಹೇಳ್ತೀನಿ. ಇಲ್ಲಿ ನಾವು ಏನ್ ಕಲಿಯಕತ್ತೀವಿ ಅಂದ್ರೆ, ಇಲ್ಲಿ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಅಷ್ಟ ಕಲಿಯಕತ್ತೀವಿ. ಓಕೆ, ಇದು ಹಿಂಗ ಯಾಕ್ರಿ ಅಲ್ಲೇ ಯಾಕೆ ಯಾರು ಹಾಕ್ಬೇಕು ಅವೆಲ್ಲ ಆಮೇಲೆ ನೋಡೋಣ. ಇಲ್ಲಿ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಅಷ್ಟು ನೋಡೋಣ ಈಗ. ಹಾಗಾದ್ರೆ ಇಲ್ಲಿ ನಾವು ಏನೇನು ನೋಡಿದ್ವಿ, ಏನೇನು ಬಂದಿದೆ ನೋಡ್ರಿ. ಇಲ್ಲಿ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಸ್ ಅಲ್ಲಿ ಸಿಗ್ಮಾ ಎಕ್ಸ್ ಇಸ್ ಪ್ರೆಸೆಂಟ್, ಸಿಗ್ಮಾ ವೈ ಇಸ್ ಪ್ರೆಸೆಂಟ್ ಅಂಡ್ ಟೋ ಎಕ್ಸ್ ವೈ ಇಸ್ ಪ್ರೆಸೆಂಟ್. ಇವು ಎರಡಿಲ್ಲ, ಟೋ ಎಕ್ಸ್ ವೈ ಅಂಡ್ ಟೋ ವೈ ಎಕ್ಸ್ ಬೋತ್ ಆರ್ ಸೇಮ್. ಓಕೆ, ಟೋ ಎಕ್ಸ್ ವೈ ಟೋ ವೈ ಎಕ್ಸ್ ಪ್ರೆಸೆಂಟ್, ಇವು ಮೂರೇ ಪ್ರೆಸೆಂಟ್ ಇದ್ರೆ ಅದಕ್ಕೆ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಹಾಗಾದ್ರೆ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಸ್ ಅಲ್ಲಿ ಏನಿರ್ತದ, ಸಿಗ್ಮಾ ಎಕ್ಸ್ ಇಸ್ ಪ್ರೆಸೆಂಟ್, ಸಿಗ್ಮಾ ವೈ ಇಸ್ ಪ್ರೆಸೆಂಟ್ ಅಂಡ್ 1 ಟೋ ಅಥವಾ ಟೋ ಎಕ್ಸ್ ವೈ ಇಸ್ ಪ್ರೆಸೆಂಟ್. ಓಕೆ, ದ perpendicular direction sigma z must be equal to 0, tau yz must be equal to 0, tau xz must be equal to 0, then only we will call it as a plane stress concept. Plane stress concept. ಅರ್ಥಾಯ್ತಾ? ಓಕೆ, ಇಲ್ಲೇನಾಗಿತ್ತು, ಪ್ಲೇನ್ ಸ್ಟ್ರೆಸ್ ಅಂದ್ರೆ ಇದನ್ನ ಈಗ ಚೆನ್ನಾಗಿ ಬರೆಯೋಣ. ಈ ಚೆನ್ನಾಗಿ ಪ್ಲೇನ್ ಸ್ಟ್ರೆಸ್ ಮತ್ತು ಪ್ಲೇನ್ ಸ್ಟ್ರೈನ್ ಅದನ್ನು ಡಿಸ್ಟಿಂಗ್ವಿಷ್ ಮಾಡಿ ಬರೆಯೋಣ. ಓಕೆನಾ? ಇಲ್ಲಿ ತಗೊಳ್ರಿ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಆ್ಯಂಡ್ ಇದು ಪ್ಲೇನ್ ಸ್ಟ್ರೈನ್ ಕಾನ್ಸೆಪ್ಟ್. ವೆರಿ ಇಂಪಾರ್ಟೆಂಟ್ ನೋಟ್ ಏನಂದ್ರೆ, ಪ್ಲೇನ್ ಸ್ಟ್ರೆಸ್ ಅಂಡ್ ಪ್ಲೇನ್ ಸ್ಟ್ರೈನ್ ಕೆನಾಟ್ ಬಿ ಅಪ್ಲೈಡ್ ಎಟ್ ಎ ಟೈಮ್. ಪ್ಲೇನ್ ಸ್ಟ್ರೆಸ್ ಅಂಡ್ ಪ್ಲೇನ್ ಸ್ಟ್ರೈನ್ ಸೈಮಲ್ಟೇನಿಯಸ್ಲಿ ಕೆನಾಟ್ ಬಿ ಅಪ್ಲೈಡ್ ಆನ್ ದ ಬಾಡಿ. ಓಕೆ, ಅವೆರಡು ಕಾನ್ಸೆಪ್ಟ್ಸ್ ಒಮ್ಮೆ ಯೂಸ್ ಮಾಡಕ್ಕೆ ಬರಂಗಿಲ್ಲ. ರೈಟಾ? ನಾವು ಈಗ ನೋಡಿ ಹಿಂದ್ಗಡೆ ಏನು ಹೇಳ್ತಿಲ್ಲಿ, ಆರ್ ಟೈಪ್ ಆಫ್ ಸ್ಟ್ರೆಸಸ್ ಇರ್ತದೆ, ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಸಿಗ್ಮಾ ಜೆಡ್, ಟೋ ಎಕ್ಸ್ ವೈ, ಟೋ ವೈ ಜೆಡ್ ಅಂಡ್ ಟೋ ಜೆಡ್ ಎಕ್ಸ್. ಓಕೆ, ಹಾಗೆ ಇಲ್ಲಿ ನೋಡ್ಕೊಂಡ್ರೆ ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಸಿಗ್ಮಾ ಜೆಡ್. ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ಸ್ ಅಲ್ಲಿ ಸಿಗ್ಮಾ ಎಕ್ಸ್ ಇರ್ತದ, ಸಿಗ್ಮಾ ವೈ ಇರ್ತದ, ಸಿಗ್ಮಾ ಜೆಡ್ ಈಕ್ವಲ್ ಟು 0 ಆಗ್ಲೇಬೇಕು. ಹಂಗ ಟೋ ಎಕ್ಸ್ ವೈ, ಟೋ ವೈ ಜೆಡ್ ಅಂಡ್ ಟೋ ಜೆಡ್ ಎಕ್ಸ್ ಇದರಲ್ಲಿ ಇದು ಇರಬೇಕು, ಇವೆರಡು ಇರಬಾರ್ದು. ಓಕೆ, ಅಂದ್ರೆ ಇಲ್ಲಿ ಏನದಲ್ಲ, ಇಲ್ಲಿ ಹೇಳಿದನಲ್ಲ, ಈ ಥಿಕ್ನೆಸ್ ಏನದಲ್ಲ ಅದನ್ನ ರೆಡ್ಯೂಸ್ ಮಾಡಿ ನಿಮ್ಗೆ ಅದನ್ನ ಬರಿತೀರಿ. ಇನ್ನೊಂದು ಬರಿತೀನಿ ನೋಡೋದನ್ನ ಡಯಾಗ್ರಾಮ್. ಓಕೆನಾ? ಇಲ್ಲಿ ಥಿಕ್ನೆಸ್ ಏನದನ್ನ ಯೂನಿಟ್ ಥಿಕ್ನೆಸ್ ಅದ, ಇಲ್ಲ ಅಂತಲ್ಲ, ಬಟ್ ಇರ್ತದ ಜಸ್ಟ್ ಯೂನಿಟ್ ಥಿಕ್ನೆಸ್ ಅದ. ಓಕೆ, ಯೂನಿಟ್ ಥಿಕ್ನೆಸ್ ಅದ. ಈ ಯೂನಿಟ್ ಥಿಕ್ನೆಸ್ ಅಲ್ಲಿ ಇಲ್ಲಿ ಸಿಗ್ಮಾ ಎಕ್ಸ್ ಇಸ್ ಅಪ್ಲೈಡ್, ಸಿಗ್ಮಾ ವೈ ಇಸ್ ಅಪ್ಲೈಡ್, ಇಲ್ಲಿ ಶಿಯರ್ ಸ್ಟ್ರೆಸ್ ಇಸ್ ಅಪ್ಲೈಡ್, ಇಲ್ಲಿ ಶಿಯರ್ ಸ್ಟ್ರೆಸ್ ಇಸ್ ಅಪ್ಲೈಡ್, ಬಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಏನದಲ್ಲ ಸಿಗ್ಮಾ ಜೆಡ್, ಇಟ್ ಈಸ್ ನಾಟ್ ಪ್ರೆಸೆಂಟ್, ಇಟ್ ಈಸ್ ನಾಟ್ ಪ್ರೆಸೆಂಟ್, ಇಟ್ ಈಸ್ ನಾಟ್ ಪ್ರೆಸೆಂಟ್. ಒನ್ಸ್ ಅಗೇನ್ ಹೇಳ್ತೀನಿ, ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ? ನೆಕ್ಸ್ಟ್ ಆಮೇಲೆ ನಾನೇ ಕನ್ಫ್ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬರ್ತದ, ಇಲ್ಲಿ ಬಂದ್ರೆ ಇದೇ ಸೇಮ್ ಇದರಲ್ಲಿ ಎಪ್ಸಿಲಾನ್ ಎಕ್ಸ್ ನಾರ್ಮಲ್ ಸ್ಟ್ರೈನ್ ಇನ್ ಎಕ್ಸ್ ಡೈರೆಕ್ಷನ್, ನಾರ್ಮಲ್ ಸ್ಟ್ರೈನ್ ಇನ್ ವೈ ಡೈರೆಕ್ಷನ್, ನಾರ್ಮಲ್ ಸ್ಟ್ರೈನ್ ಇನ್ ಜೆಡ್ ಡೈರೆಕ್ಷನ್, ಆಮೇಲೆ ಶಿಯರ್ ಸ್ಟ್ರೈನ್ ಇನ್ ಎಕ್ಸ್ ವೈ ಪ್ಲೇನ್, ಶಿಯರ್ ಸ್ಟ್ರೆಸ್ ಇನ್ ವೈ ಜೆಡ್ ಪ್ಲೇನ್, ಶಿಯರ್ ಸ್ಟ್ರೆಸ್ ಇನ್ ಜೆಡ್ ಎಕ್ಸ್ ಪ್ಲೇನ್. ಪ್ಲೇನ್ ಸ್ಟ್ರೈನ್ ಕಾನ್ಸೆಪ್ಟ್ ಅಲ್ಲಿ ನಾರ್ಮಲ್ ಡೈರೆಕ್ಷನ್ ಇನ್ ಎಕ್ಸ್ ಡೈರೆಕ್ಷನ್, ನಾರ್ಮಲ್ ಸ್ಟ್ರೈನ್ ಇನ್ ಎಕ್ಸ್ ಇರ್ತದ, ನಾರ್ಮಲ್ ಸ್ಟ್ರೈನ್ ಇನ್ ವೈ ಇರ್ತದ, ಇದು 0 ಮಾಡ್ಕೊಳ್ಳೇಬೇಕು. ಇದು ಪರ್ಪೆಂಡಿಕ್ಯುಲರ್ ಟು ಜೆಡ್, ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಡೈರೆಕ್ಷನ್ ಅಲ್ಲಿ 0 ಮಾಡ್ಕೊಳ್ಬೇಕು. ಇಲ್ಲಿ ಇದು ಇರ್ತದ, ಇವೆರಡು ಇರಂಗಿಲ್ಲ, ಇವೆರಡು ಇರಂಗಿಲ್ಲ. ರೈಟಾ? ಇದು ಚೆನ್ನಾಗಿ ಬರ್ಕೊಳ್ಬೇಕು. ಓಕೆ, ಬಟ್ ಒಂದು ಕಾಮನ್ ಸೆನ್ಸ್ ಇಲ್ಲಿ ಯೂಸ್ ಮಾಡೋಣ, ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಏನಂತಂದ್ರೆ, ವೆನ್ ಯು ಪುಲ್ ದಿಸ್ ಮಟೀರಿಯಲ್ ಇನ್ ಎಕ್ಸ್ ಡೈರೆಕ್ಷನ್, when you apply stress in x direction, then there is a chances of straining in x direction. ಕರೆಕ್ಟಾ? ಇದು ಈ ಕಡೆಗೆ ಹಿಗ್ತದ, ಹಿಗ್ಲೇಬೇಕು, ಬಿಕಾಸ್ ಯು ಆರ್ ಅಪ್ಲೈಯಿಂಗ್ ಸ್ಟ್ರೆಸ್ ಹಿಯರ್. ದೆನ್ ವೆನ್ ಯು ಪುಲ್ ದಿಸ್ ಒನ್ ಇನ್ y ಡೈರೆಕ್ಷನ್, ದೆನ್ ಇದು ಈ ಕಡೆಗೆ ಅದು ಹಿಗ್ಲೇಬೇಕು. ಕರೆಕ್ಟಾ? ಓಕೆ, ಪಾಯ್ಸನ್ಸ್ ರೇಷಿಯೋ ಹೇಳ್ತದೆ, ಅದು ಲ್ಯಾಟರಲ್ ಸ್ಟ್ರೈನ್ ಲೀನಿಯರ್ ಸ್ಟ್ರೈನ್, ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ, ವೆನ್ ಯು ಪುಲ್ ದಿಸ್ ಸೈಡ್ ಇಟ್ ಶುಡ್ ಎಕ್ಸ್ಪ್ಯಾಂಡ್ ದಿಸ್ ಸೈಡ್, ವೆನ್ ಯು ಪುಲ್ ದಿಸ್ ಸೈಡ್ ಇಟ್ ಶುಡ್ ಎಕ್ಸ್ಪ್ಯಾಂಡ್ ದಿಸ್ ಸೈಡ್. ವೆನ್ ದೀಸ್ ಟು ಆರ್ ಅಕರಿಂಗ್, ಹೌದಾ, ಈ ಕಡೆಗೆ ಹಿಗ್ಗಿದಾಗ ಅದ್ರದ್ದು ಥಿಕ್ನೆಸ್ ಏನದಲ್ಲ, ಆ ಥಿಕ್ನೆಸ್ ಕೂಡ ಕಡಿಮೆ ಆಗಲೇಬೇಕು. ಕಾಮನ್ ಸೆನ್ಸ್ ಇರ್ತದ, ಥಿಕ್ನೆಸ್ ಕಡಿಮೆ ಆಗ್ಲಾರ್ದ ಇವೆರಡು ಹಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇರ್ಫೋರ್ ಅದ್ರ ಥಿಕ್ನೆಸ್ ಕೂಡ ಕಡಿಮೆ ಆಗ್ತದ. ಅಂದ್ರೆ
ಸಿಗ್ಮಾ ಎಕ್ಸ್ ಅದ ಅಂದ್ರ ನಾರ್ಮಲ್ ಸ್ಟ್ರೇನ್ ಇನ್ ಎಕ್ಸ್ ಡೈರೆಕ್ಷನ್ ಇರ್ತದ, ಸಿಗ್ಮಾ ವೈ ಅದ ಅಂದ್ರ ನಾರ್ಮಲ್ ಸ್ಟ್ರೇನ್ ಇನ್ ವೈ ಡೈರೆಕ್ಷನ್ ಇರ್ತದ, ಸಿಗ್ಮಾ ಜೆಡ್ ಇಲ್ಲ ಅಂದ್ರ ನಾರ್ಮಲ್ ಸ್ಟ್ರೇನ್ ಇನ್ ಜೆಡ್ ಡೈರೆಕ್ಷನ್ ಇರ್ತದ. ಓಕೆ, ಇರಂಗಿಲ್ಲಲ್ಲ, ಇರ್ತದ. ಯಾಕಂದ್ರ ಇದು ಇಲ್ಲ, ಯಾರು ಜೆಡ್ ಡೈರೆಕ್ಷನ್ ನಲ್ಲಿ ಅದನ್ನ ಹಿಗ್ಸೋರಿಲ್ಲ, ಪುಲ್ ಮಾಡೋರು ಯಾರು ಇಲ್ಲ, ಬಟ್ ಸ್ಟಿಲ್ ಜೆಡ್ ಡೈರೆಕ್ಷನ್ ನಲ್ಲಿ ಒಂದು ಸ್ಟ್ರೇನ್ ಆಗ್ತದ. ಅಂಡರ್ಸ್ಟುಡ್? ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಓಕೆ, ಇಟ್ ಡಸಂಟ್ ಮೀನ್ ದಟ್ ಇನ್ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಇಟ್ ಡಸಂಟ್ ಮೀನ್ ದಟ್ strain perpendicular to the plane is absent. ಓಕೆನಾ? ಹಿಂಗ ಪ್ಯಾಸಿವೈಸ್ ಎಲ್ಲ ಬರ್ಕೊಡ್ರಿ, ಅಥವಾ ಹಿಂಗ್ ಬರ್ಕೊಡ್ರಿ, ಇನ್ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ದೇರ್ ವಿಲ್ ಬಿ ಅ ಸ್ಟ್ರೇನ್. ದಿಸ್ ಕೆನಾಟ್ ಬಿ ಇಗ್ನೋರ್ಡ್. ಅರ್ಥ? ಇವು ಪ್ರೈಮರಿ ಫಂಕ್ಷನ್ಸ್, ಇವು ಸೆಕೆಂಡರಿ ಫಂಕ್ಷನ್ಸ್, ಇವು ಇಂಡಿಪೆಂಡೆಂಟ್ ಫಂಕ್ಷನ್ಸ್, ಇವು ಡಿಪೆಂಡೆಂಟ್ ಫಂಕ್ಷನ್ಸ್. ಮತ್ತೆ ಇವು ಇದ್ದ ಇರ್ತಾವೆ, ಇವು ಎಕ್ಸ್ ವೈ, ವೈ ಜೆಡ್, ಜೆಡ್ ಎಕ್ಸ್, ಇವುಗಳ ಬಗ್ಗೆ ನೋ ಡೌಟ್, ವಿ ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಆನ್ ದಿಸ್, ಬಟ್ ಹಿಯರ್ ವಿ ಶುಡ್ ಕಾನ್ಸಂಟ್ರೇಟ್. ಹಂಗೆ ದೀಸ್ ಆರ್ ಇನ್ ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್ ಅಲ್ಲಿ ದೀಸ್ ಆರ್ ಪ್ರೈಮರಿ ಫಂಕ್ಷನ್ಸ್. ಇವುಗಳದ್ದು ಸೆಕೆಂಡರಿ ಫಂಕ್ಷನ್ಸ್ ಏನು? ಇಲ್ಲಿ ಎಪ್ಸಿಲಾನ್ ಎಕ್ಸ್ ಅದ ಅಂದ್ರ ಸಿಗ್ಮಾ ಎಕ್ಸ್ ಸೆಕೆಂಡರಿ ಫಂಕ್ಷನ್, ಎಪ್ಸಿಲಾನ್ ವೈ ಅದಂದ್ರ ಸಿಗ್ಮಾ ವೈ ಸೆಕೆಂಡರಿ ಫಂಕ್ಷನ್. ಇಲ್ಲಿ ಕಾಮನ್ ಸೆನ್ಸ್ ಏನ್ ಹೇಳ್ತದೆ ನೋಡ್ರಿ. ಕಾಮನ್ ಸೆನ್ಸ್ ಏನ್ ಹೇಳ್ತದೆ ಅಂದ್ರೆ, ವೆನ್ ಇಟ್ ಇಸ್ ಟ್ರೈನಿಂಗ್ ಇನ್ ಎಕ್ಸ್ ಡೈರೆಕ್ಷನ್, when it is training in y direction, then it must, common sense ಇರ್ತದ, ಇದರದ್ದು thickness ಕೂಡ ಕಡಿಮೆ ಆಗಲೇಬೇಕು, thickness ಕಡಿಮೆ ಆಗಲೇಬೇಕು. ಬಟ್ ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್ ಏನ್ ಹೇಳ್ತಾನೆ ಅಂದ್ರ, ಕಡಿಮೆ ಮಾಡಬೇಡ, ಜೀರೋ ಮಾಡೋದನ್ನ ಅಂತ ಹೇಳ್ತಾರೆ. thickness ಕಡಿಮೆ ಮಾಡಕ್ ಹೋಗ್ಬೇಡ. ಎಕ್ಸ್ ಡೈರೆಕ್ಷನ್ ಒಳಗೆ ಸ್ಟ್ರೇನ್ ಆಗ್ತದ ಆಗ್ಲಿ, ವೈ ಡೈರೆಕ್ಷನ್ ಒಳಗೆ ಸ್ಟ್ರೇನ್ ಆಗ್ತದ ಆಗ್ಲಿ, ಬಟ್ ಜೆಡ್ ಡೈರೆಕ್ಷನ್ ಒಳಗಡೆ ಸ್ಟ್ರೇನ್ ಆಗ್ಲಾರ್ದಂಗೆ ನೋಡ್ಕೋ ಅಂತ ಹೇಳಕತ್ತೇನೆ. ಆಗ್ಲಾರ್ದಂಗೆ ನೋಡ್ಕೋ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಜೆಡ್ ಡೈರೆಕ್ಷನ್ ಅಲ್ಲಿ ಸ್ಟ್ರೆಸ್ ಅಪ್ಲೈ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಅರ್ಥಾಯ್ತಾ? ದೇರ್ ಫೋರ್ ಇಲ್ಲಿ ಸಿಗ್ಮಾ ಎಕ್ಸ್ ಇರ್ತದ, ಸಿಗ್ಮಾ ವೈ ಇರ್ತದ, ಸಿಗ್ಮಾ ಜೆಡ್ ಕೂಡ ಇರ್ತದ. ಇಲ್ಲಿ ಹೆಂಗ ಇವ್ರ ಮಂದಿ ಅಂದ್ರೆ ಕರೆಸ್ಪಾಂಡಿಂಗ್ ಸಿಗ್ಮಾ ಜೆಡ್ ಇಸ್ ಜೀರೋ ಬಟ್ ಕರೆಸ್ಪಾಂಡಿಂಗ್ ಎಪ್ಸಿಲಾನ್ ಜೆಡ್ ಇಸ್ ದೇರ್, ಲೈಕ್ ದಟ್ ಹಿಯರ್ ಕರೆಸ್ಪಾಂಡಿಂಗ್ ಎಪ್ಸಿಲಾನ್ ಜೆಡ್ ಇಸ್ ಜೀರೋ ಬಟ್ ಕರೆಸ್ಪಾಂಡಿಂಗ್ ಸಿಗ್ಮಾ ಜೆಡ್ ವಿಲ್ ಬಿ ಪ್ರೆಸೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ IES ಎಕ್ಸಾಮ್ಸ್ ಅಲ್ಲಿ ಕನಿಷ್ಠ ಒಂದು 5-6 ಸತಿ ರಿಪೀಟೆಡ್ಲಿ ಈ ಕ್ವಶನ್ ಕೇಳಿದೆ. ಓಕೆ, ಇನ್ ಗೇಟ್ ಅಲ್ಲಿ ಕೂಡ 2-3 ಸತಿ ಕೇಳಿದೆ. ಯಾಕಂದ್ರೆ ಇಟ್ ಇಸ್ ಅ ಕಾಮನ್ ಸೆನ್ಸ್. ನಮ್ಮ ಹುಡುಗರು ಕಾಮನ್ ಸೆನ್ಸ್ ಇಲ್ಲಿ ಯೂಸ್ ಮಾಡಂಗಿಲ್ಲ. ಇಲ್ಲಿ ಏನು ಥಿಕ್ನೆಸ್ ಕಡಿಮೆ ಆಗುತ್ತಲ್ಲ, ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಂಗಿಲ್ಲ. ಅಥವಾ ಇಲ್ಲಿ ಥಿಕ್ನೆಸ್ ಕಡಿಮೆ ಆಗುತ್ತೆ, ಇಲ್ಲಿ ಫೋರ್ಸ್ ಆಗುತ್ತೆ, ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಲ್ಲ. ನಮ್ಮ ಹುಡುಗರು ಕಾಮನ್ ಸೆನ್ಸ್ ಹೆಂಗಿರ್ತದೆ ಅಂದ್ರೆ ಹಿಂಗಿರ್ತದೆ, ಸಿಗ್ಮಾ ಜೆಡ್ ಇಲ್ಲ, ಎಪ್ಸಿಲಾನ್ ಜೆಡ್ ಇಲ್ಲ, ಎಪ್ಸಿಲಾನ್ ಜೆಡ್ ಇಲ್ಲ ಅಂದ್ರೆ ಸಿಗ್ಮಾ ಜೆಡ್ ಇಲ್ಲ. ಇವು ನಮ್ಮ ಕಾಮನ್ ಸೆನ್ಸ್, ಇವು ತಪ್ಪು. ದಿಸ್ ಆರ್ ನಾಟ್ ಕಾಮನ್ ಸೆನ್ಸ್. ದಿಸ್ ಇಸ್ ಆಕ್ಚುಲಿ ಇವಾಗ ಕಾಮನ್ ಸೆನ್ಸ್, ಯಾಕಂದ್ರೆ ಎಲ್ಲರ ಹತ್ರ ಕಾಮನ್ ಆಗಿದಾವೆ. ಆಯ್ತಾ? ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಪ್ಲೇನ್ ಸ್ಟ್ರೆಸ್ ಮತ್ತೆ ಪ್ಲೇನ್ ಸ್ಟ್ರೇನ್ ಸೈಮಲ್ಟೇನಿಯಸ್ಲಿ ಅಪ್ಲೈ ಆಗಂಗಿಲ್ಲ ಅಂತ ಹೇಳಿದೆ. ಬಟ್ ದೇರ್ ಆರ್ ಸಮ್ ಕೇಸಸ್, ಒಂದೊಂದು ಕೇಸಸ್ ಅದಾವ, ಆ ಕೇಸಸ್ ಅಲ್ಲಿ ಸೈಮಲ್ಟೇನಿಯಸ್ಲಿ ಅಪ್ಲೈ ಆಗತಕ್ಕಂಥ ಚಾನ್ಸಸ್ ಇರ್ತದ. ಅದು ಏನಂದ್ರೆ ಕಾಮನ್ ಸೆನ್ಸ್. ಮತ್ತೆ ಏನಂದ್ರೆ ನೋಡಿ, ಓಕೆನಾ? ಇದ್ರದ್ದು ಥಿಕ್ನೆಸ್ ಇರ್ತದ, ಇದ್ರದ್ದು ಸ್ಮಾಲ್ ಥಿಕ್ನೆಸ್ ಇರ್ತದ, ನೆಗ್ಲಿಜಿಬಲ್ ಥಿಕ್ನೆಸ್ ಇರ್ತದ, ಪ್ಲೇನ್. ಇಲ್ಲಿ ಸಿಗ್ಮಾ ಅಪ್ಲೈ ಮಾಡಿದೀನಿ, ಇಲ್ಲಿ ಸಿಗ್ಮಾ ವೈ ಅಪ್ಲೈ ಮಾಡಿದೀನಿ, ಸಿಗ್ಮಾ ಎಕ್ಸ್ ಅಪ್ಲೈ ಮಾಡಿದೀನಿ, ಸಿಗ್ಮಾ ವೈ ಅಪ್ಲೈ ಮಾಡಿದೀನಿ. ರೈಟ್? ಹಿಂದ್ಗಡೆ ಏನ್ ಹೇಳಿದೆ ಅಂದ್ರೆ, when you pull this side then it strains this side and it strains this side, and common sense says that it will reduce its strain in z direction also. But the first case is when sigma x equal to sigma y. When sigma x equal to sigma y ಇದ್ದಾಗ, ಸಿಗ್ಮಾ ಜೆಡ್ ಅಂತೂ ಇಲ್ವೇ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಇದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್, ಸಿಗ್ಮಾ ಜೆಡ್ ಅಂತೂ ಇಲ್ಲ. ಬಟ್ ಇವರಿಬ್ರು ಏನದಾರಲ್ಲ, ಇವರಿಬ್ರು ಈಕ್ವಲ್ ಅದಾರ. ಆಗ ಸಿಗ್ಮಾ ಎಕ್ಸ್ ಅದ ಅಂದ್ರೆ ಎಪ್ಸಿಲಾನ್ ಎಕ್ಸ್ ಇರ್ತದ, ಸಿಗ್ಮಾ ವೈ ಅದ ಅಂದ್ರೆ ಎಪ್ಸಿಲಾನ್ ವೈ ಇರ್ತದ. ಬಟ್ ಸಿಗ್ಮಾ ಜೆಡ್ ಇರ್ಲಿಲ್ಲ ಅಂತಂದ್ರೆ ಎಪ್ಸಿಲಾನ್ ಜೆಡ್ ಇರ್ತದ. ಬಟ್ ಇವರಿಬ್ರು ಸೇಮ್ ಇರೋದ್ರಿಂದ ಇವ ಈ ಕಡೆ ಎಷ್ಟು ಜಗತ್ತಾನ, ಇವನು ಆ ಕಡೆ ಅಷ್ಟ ಜಗತ್ತಾನ ಅಂದ್ರೆ ಇದು ಥಿಕ್ನೆಸ್ ಕಡಿಮೆ ಆಗಂಗಿಲ್ಲ. ಇವ ಈ ಕಡೆ ಜಗತ್ತನ ಈ ಕಡೆ ರೆಡ್ಯೂಸ್ ಮಾಡಿಸ್ಬಿಡ್ತಿಲ್ಲ, ಇವ ಈ ಕಡೆ ಜಗತ್ತಿನ ಈ ಕಡೆ ರೆಡ್ಯೂಸ್ ಮಾಡಿಸ್ಬಿಡ್ತಿಲ್ಲ ಅಂದ್ರೆ ಥಿಕ್ನೆಸ್ ಕಡಿಮೆ ಆಗಂಗಿಲ್ಲ. ದೇರ್ಫೋರ್ ಈಕ್ವಲ್ ಟು 0. ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್, ವೆನ್ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಸಿಗ್ಮಾ ವೈ ಆದಾಗ ಸಿಗ್ಮಾ ಜೆಡ್ ಈಕ್ವಲ್ ಟು 0 ಆದಾಗ ಸಿಗ್ಮಾ ಜೆಡ್ ಎಪ್ಸಿಲಾನ್ ಜೆಡ್ ಕೂಡ 0 ಇರ್ತದ. ಎಕ್ಸೆಪ್ಷನಲ್ ಕೇಸ್ ಆಯ್ತಾ? ಕಮ್ ಹಿಯರ್. ಇಲ್ಲಿ ಸೇಮ್ ಹಂಗೆ ಸ್ಟ್ರೇನ್ ಇನ್ ಎಕ್ಸ್ ಡೈರೆಕ್ಷನ್ ಅದ, ಸ್ಟ್ರೇನ್ ಇನ್ ವೈ ಡೈರೆಕ್ಷನ್ ಅದ. when these two strains are equal, obviously strain in z direction ಅಂತೂ ಇಲ್ಲ ಇರ್ತದ, ಬಟ್ ನಾವು ಅದನ್ನ ಇಲ್ಲ ನಂಗೆ ಮಾಡ್ಕೊಂಡಿದೀವಿ. when these two are equal, ಇದು ಇರಂಗಿಲ್ಲ ಅಂದಮೇಲೆ ಸಿಗ್ಮಾ ಜೆಡ್ ಕೂಡ ಬೇಕಾಗಿಲ್ಲ. therefore ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಇರ್ತದ. ನಾವು ಸಿ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಲ್ಲಿ, ಪ್ಲೇನ್ ಸ್ಟ್ರೇನ್ ಕಾನ್ಸೆಪ್ಟ್ ಅಲ್ಲಿ ಎಪ್ಸಿಲಾನ್ ಎಕ್ಸ್ ಅದ, ಎಪ್ಸಿಲಾನ್ ವೈ ಅದ, ಸಿಗ್ಮಾ ಎಕ್ಸ್ ಅದ, ಸಿಗ್ಮಾ ವೈ ಅದ, ಇವು ಎರಡು ಇಲ್ಲ. ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಲ್ಲಿ ಇವೆರಡು ಇಲ್ಲ. this condition and this condition looks like same, then I can say that first exceptional case is when sigma x equal to sigma y, plane stress and plane strain concept both are similar and simultaneously can be applied. One exceptional case aita. Second exceptional case ಏನಂತಂದ್ರೆ when mu equal to 0, when Poisson's ratio is equal to 0. Poisson's ratio ಅಂದ್ರೆ ಏನು ಹೇಳ್ರಿ? Poisson's ratio ಅಂದ್ರೆ lateral strain divided by longitudinal strain. ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಬಿಡ್ರಿ, ಲ್ಯಾಟರಲ್ ಸ್ಟ್ರೇನ್ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಲ್ಯಾಟರಲ್ ಸ್ಟ್ರೇನ್ ಇಲ್ಲ ಅಂತಂದ್ರೆ ಇದು ಏನದು ಪಾಯ್ಸನ್ಸ್ ರೇಷಿಯೋ 0 ಅದ ಅಂತಂದ್ರೆ ಏನದ ಲ್ಯಾಟರಲ್ ಸ್ಟ್ರೇನ್ ಇಲ್ಲ ಅಂತ ಅರ್ಥ, ಲ್ಯಾಟರಲ್ ಸ್ಟ್ರೇನ್ 0 ಅದ ಅಂತ ಅರ್ಥ.
ಪಾಯ್ಸನ್ ಸೊಲ್ಯೂಷನ್ ಇಲ್ಲ ಅಂದ್ರೆ ಲ್ಯಾಟರಲ್ ಸ್ಟ್ರೇನ್ 0 ಅಂತ ಅರ್ಥ. ಮತ್ತೆ ಲಾಂಗಿಟ್ಯೂಡ್ ಸ್ಟ್ರೇನ್ 0 ಅನ್ಬಾರ್ದು, ಯಾಕಂದ್ರೆ ಅದು ಇನ್ಫಿನಿಟಿ ಆಗ್ತದೆ. ಓಕೆ, ದೇರ್ಫೋರ್ ಲ್ಯಾಟರಲ್ ಸ್ಟ್ರೇನ್ ಇಲ್ಲ. ಲ್ಯಾಟರಲ್ ಸ್ಟ್ರೇನ್ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ಈ ಕಡೆ ಪುಲ್ ಮಾಡ್ತಿದ್ದೀನಿ ಅಂದ್ರೆ ಈ ಕಡೆ ರೆಡ್ಯೂಸ್ ಆಗ್ತಾ ಇಲ್ಲ, ಈ ಕಡೆ ಪುಲ್ ಮಾಡ್ತಾ ಇದೀನಿ ಈ ಕಡೆ ರೆಡ್ಯೂಸ್ ಆಗ್ತಾ ಇಲ್ಲ, ಈ ಕಡೆ ಪುಲ್ ಮಾಡ್ತಿದ್ದೀನಿ ಇದ್ರದ್ದು ಲ್ಯಾಟರಲ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇದೆಲ್ಲ ಅದನ್ನು ಏನು ರೆಡ್ಯೂಸ್ ಆಗ್ತಾ ಇಲ್ಲ ಅಂದ್ರೆ ಇದು ಈ ಕಡೆ ಹಿಗ್ತದ ಬಟ್ ಥಿಕ್ನೆಸ್ ಕಡಿಮೆ ಆಗ್ತಾ ಇಲ್ಲ, ಮೀನ್ಸ್ ಸಿಮಿಲರ್ ಕೇಸ್. ದಿಸ್ ಕೇಸ್ ಓನ್ಲಿ, ದಟ್ ಇಸ್ ಅ ಎಕ್ಸೆಪ್ಷನಲ್ ಕೇಸ್. ಅಂದ್ರೆ ಇಲ್ಲಿ ಕೂಡ ನಮ್ಗೆ ಏನಾಗ್ತದ, you will get a plane stress concept and plane strain concept can be applied simultaneously when mu equal to 0, exceptional condition. ಅರ್ಥಾಯ್ತಾ? ಓಕೆ, ನೆಕ್ಸ್ಟ್ now we will understand what is the meaning of complementary shear. What is the meaning of complementary shear? ಇದೇನು ಎಕ್ಸಾಮ್ ನಲ್ಲಿ ಕೇಳಂಗಿಲ್ಲ, ಜಸ್ಟ್ ಮೀನಿಂಗ್ ತಿಳ್ಕೊಳ್ಳೋದು ಅಷ್ಟೇ. ಕಾಂಪ್ಲಿಮೆಂಟರಿ ಶಿಯರ್ ಅಂದ್ರೆ ವೆನ್ ಬಾಡಿ ಇಸ್ ಸಬ್ಜೆಕ್ಟೆಡ್ ಟು ಒನ್ ಡೈರೆಕ್ಷನ್ ಶಿಯರ್ ಏನ್ರಿ ಇಲ್ಲಿ ಅಪ್ಲೈ ಆಗಿತ್ತು ಅಂದ್ರೆ ಈ ಬಾಡಿನ ಇಕ್ವಿಲಿಬ್ರಿಯಂ ಇಡ್ಲಿಕ್ಕೋಸ್ಕರ ಇಲ್ಲಿ ಒಂದು ಶಿಯರ್ ನ ಅಪ್ಲೈ ಮಾಡಬೇಕಾಗ್ತದೆ. ಇದ್ರದ್ದು ಅಪೋಸಿಟ್ ಡೈರೆಕ್ಷನ್ ಒಳಗೆ ಶಿಯರ್ ಅಪ್ಲೈ ಮಾಡಿ ಇದ್ರದ್ದು ವ್ಯಾಲ್ಯೂ ಏನಾದ್ರು 2xy ಇತ್ತು ಅಂದ್ರೆ ಇದ್ರದ್ದು ವ್ಯಾಲ್ಯೂ ಕೂಡ 2xy ನೇ ಇರಬೇಕು. ಅಂದಾಗ ಮಾತ್ರ ಇದು ಇಕ್ವಿಲಿಬ್ರಿಯಂ. ಈ ಕಡೆ ಒಂದು ಫೋರ್ಸ್ ಈ ಕಡೆ ಒಂದು ಫೋರ್ಸ್ ಇಕ್ವಿಲಿಬ್ರಿಯಂ, ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್. ಬಟ್ ದೀಸ್ ಟೂ ಫೋರ್ಸಸ್ ಆರ್ ಎಟ್ ಅ ಡಿಸ್ಟೆನ್ಸ್ ಅಪಾರ್ಟ್, therefore it will causes one rotation. This body is not in equilibrium further. This can be rotate continuously. Therefore to stop this rotation I need to apply ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಶಿಯರ್ ಅಪ್ಲೈ ಮಾಡಬೇಕು. ಆಗ ಇದನ್ನ ಏನಂತಾರೆ ಅಂದ್ರೆ ಇದಕ್ಕೆ ಕಾಂಪ್ಲಿಮೆಂಟರಿ ಅಂತ ಕರೀತಾರೆ. ಇದಕ್ಕೇನಂದ್ರೆ ಕಾಂಪ್ಲಿಮೆಂಟರಿ ಶಿಯರ್ ಅಂತ ಅಂದ್ರೆ ಇದಕ್ಕೇನಂತಂದ್ರೆ ಟೋ ವೈ ಎಕ್ಸ್ ಅಂತ. ಅದಕ್ಕೆ ನಾನು ಏನ್ ಹೇಳಿದಾಗಲೇ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಸಿಗ್ಮಾ ಜೆಡ್ ಇರ್ತದ, ಹಂಗೆ ಇದಂತೂ ಬಿಡ್ರಿ, ಹಂಗ ಟೋ ಎಕ್ಸ್ ವೈ ಇರ್ತದ, ಟೋ ವೈ ಜೆಡ್ ಇರ್ತದ ಅಂತ ಹೇಳಿದೆ. ಹಂಗ ಟೋ ಎಕ್ಸ್ ವೈ ಇರ್ತದ ಅಂದ್ಮೇಲೆ ದಟ್ ಇಸ್ ಟೋ ವೈ ಎಕ್ಸ್ ಏನಿರ್ತದೆ ಇದು ಕಾಂಪ್ಲಿಮೆಂಟರಿ. ಇದು ಕೊಟ್ಟಿದ್ದಾರೆ ಅಂದ್ರೆ ಇದು ಕಾಂಪ್ಲಿಮೆಂಟರಿ, ಡಿಸ್ಕೌಂಟ್ ಒಳಗೆ ಅದ 1 get 1 by 1 ಇದ್ದಂಗೆ. ಇದು ಅದ ಅಂದ್ರೆ ಇದು ಇದ್ದೇ ಇರ್ತದ ಅಂತ ಅರ್ಥ. ಇದು ಅದ ಅಂತಂದ್ರೆ ಟೋ ಜೆಡ್ ವೈ ಇದ್ದೇ ಇರ್ತದ. ಟೋ ಎಕ್ಸ್ ಜೆಡ್ ಇದ ಅಂತಂದ್ರೆ ಇದರರ್ಥ ಟೋ ಜೆಡ್ ಎಕ್ಸ್ ಇರ್ತದ ಅಂತ ಅರ್ಥ. ಇವೆಲ್ಲ ಕಾಂಪ್ಲಿಮೆಂಟರಿ ಶಿಯರ್ಸ್. ಅಂದ್ರೆ ಟು ಮೇಂಟೈನ್ ಈಕ್ವಿಲಿಬ್ರಿಯಂ ದೇರ್ ವಿಲ್ ಬಿ ಅ ಕಾಂಪ್ಲಿಮೆಂಟರಿ ಶಿಯರ್, ದಟ್ ಇಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಶಿಯರ್. ಅಂಡರ್ಸ್ಟುಡ್? Okay, now we are entering into very important concept. ಇಲ್ಲಿವರೆಗೆ ಹೇಳಿದ್ರೊಳಗಡೆ ಪ್ಲೇನ್ ಸ್ಟ್ರೆಸ್ ಪ್ಲೇನ್ ಸ್ಟ್ರೈನ್ ಕಾನ್ಸೆಪ್ಟ್ಸ್ ಅಲ್ಲಿ 1 ಅಥವಾ 2 ಕ್ವೆಶ್ಚನ್ಸ್ ಕೇಳಬಹುದು, ಆಮೇಲೆ ಅದು ಎಕ್ಸೆಪ್ಷನಲ್ ಕೇಸಸ್ ಮೇಲೆ ಕ್ವೆಶ್ಚನ್ಸ್ ಕೇಳಬಹುದು. ನೆಕ್ಸ್ಟ್ ಬರಬೇಕಾದ್ರೆ ಇದು ಕಾಂಪ್ಲಿಮೆಂಟರಿ ಶಿಯರ್ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಬಹುದು. ಈಗ ನೆಕ್ಸ್ಟ್ ನಾವು ಬರ್ತಾ ಇದೀವಿ ಎಲ್ಲಿ ಅಂದ್ರೆ ಕಾಂಪೌಂಡ್ ಸ್ಟ್ರೆಸ್ ಮೇನ್ ಕಾನ್ಸೆಪ್ಟ್ಸ್ ಅಲ್ಲಿ. ಕಾಂಪೌಂಡ್ ಸ್ಟ್ರೆಸ್ ಗೆ ಒಂದು ದೊಡ್ಡ ದೊಡ್ಡ ಡಿರೈವೇಷನ್ಸ್ ಇರ್ತಾವ. ಜಸ್ಟ್ ನಾ ಇಲ್ಲಿ ಏನ್ ಹೇಳ್ತೀನಿ ಅಷ್ಟೇ ನೆನಪಿಟ್ಕೊಳ್ರಿ ಸಾಕು. ಓಕೆ, ದಿಸ್ ಈಸ್ ಜನರಲ್ ಸ್ಟ್ರೆಸ್ ಸಿಸ್ಟಮ್ ಅಂತ. ಇದಕ್ಕೆ ಏನಂತಾರೆ? ಜನರಲ್ ಸ್ಟ್ರೆಸ್ ಸಿಸ್ಟಮ್ ಅಂತ. ಓಕೆ, ಈ ಡಯಾಗ್ರಾಮ್ ಹಾಕ್ಲಿಕ್ಕೆ ಬಂತು ಅಂದ್ರೆ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಏನೂ ಇಲ್ಲ. ಈ ಡಯಾಗ್ರಾಮ್ ಹಾಕ್ಲಿಕ್ಕೆ ಬಂತು ಅಂತಂದ್ರೆ ಈ ಚಾಪ್ಟರ್ ನಿಜವಾಗ್ಲೂ ಏನಿಲ್ಲ. ಈ ಚಾಪ್ಟರ್ ಮೇನ್ ಏನಂತಂದ್ರೆ ಕನ್ಫ್ಯೂಸಿಂಗ್ ಚಾಪ್ಟರ್ ಅದ, ಮತ್ತೆ ಬಹಳ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸ್ವಲ್ಪ ಏನಾದ್ರು ಅದು ಏನಂತಾರಲ್ಲ ನಮ್ಮಲ್ಲಿ ಹ್ಯಾಮಾರಿದ್ರಿ ಅಂತಂದ್ರೆ ಸ್ವಲ್ಪ ಏನಾದ್ರು ಮರ್ತ್ರಿ, ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ಆಯ್ತು ನಿಮ್ಮ ಮನಸ್ಸಂದ್ರೆ ಯು ಕ್ಯಾನ್ ಸ್ಕಿಪ್, ಯು ಕ್ಯಾನ್ ಗೆಟ್ ಅ ನೆಗೆಟಿವ್ ಮಾರ್ಕ್ಸ್. ಹೌದಾ? ಬಿಕಾಸ್ ಸ್ಮಾಲ್ ಚೇಂಜಸ್ ಇರ್ತದೆ, ಅದಕ್ಕೆ ಬಹಳ ಹುಷಾರಾಗಿದೆ. ಈಗ ಇದು ನೋಡ್ರಿ, ಇದು ಒಂದು ಪ್ಲೇನ್. ಇಲ್ಲಿ ಐ ನೀಡ್ ಟು ಅಪ್ಲೈ ಸಿಗ್ಮಾ ಎಕ್ಸ್ ನಾರ್ಮಲ್ ಸ್ಟ್ರೆಸ್ ಇನ್ ಎಕ್ಸ್ ಡೈರೆಕ್ಷನ್, ದೆನ್ ಸಿಗ್ಮಾ ಎಕ್ಸ್ ಇನ್ ಎಕ್ಸ್ ಡೈರೆಕ್ಷನ್. ಕರೆಕ್ಟಾ? ಅಂದ್ರೆ ಈಕ್ವಲ್ ಅಂಡ್ ಅಪೋಸಿಟ್, ಇಟ್ ಇಸ್ ಇನ್ ಇಕ್ವಿಲಿಬ್ರಿಯಂ, 100% equilibrium. Now I will apply sigma y, therefore I have to apply opposite direction sigma y, then it is in equilibrium, 100% equilibrium condition. Now it is a general stress condition antandra normal stress is also there and shear stress is also there. Therefore I have to apply shear stress. If I apply shear stress this direction, then to balance this one I have to apply one more shear in this direction, equal in dimension. Right? Now these two shears will cause clockwise rotation. Therefore to resist that clockwise rotation I need to apply shear in this direction. When I apply this direction, then I have to apply one more shear in this direction. Now the figure is complete. Very very important, figure is complete. ಈ ಫಿಗರ್ ಅಲ್ಲಿ ಒಂದು ಹಿಂಗ ಇನ್ನೊಂದು ಯಾವ ರೀತಿ ಬರ್ಬೋದು ಫಿಗರ್ ಅಂತಂದ್ರೆ ಮಾಸ್ಕ ಕೊಡ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ರೀತಿ ಯಾವ ರೀತಿ ಬರ್ಬೋದು ಅಂದ್ರೆ ಈ ಕಡೆ ಡೈರೆಕ್ಷನ್ ಇದು ಅದ. ಹಿಂಗೇನಾದ್ರೂ ಶಿಯರ್ ಅಪ್ಲೈ ಮಾಡಿದ್ರೆ ಈ ಕಡೆಗೆ ಇದು ಒಂದೇ ಕಾನ್ಸೆಪ್ಟ್. ಹಿಂಗಾರ ಇರಬೇಕು ಡಯಾಗ್ರಾಮ್, ವಿತ್ ರೆಸ್ಪೆಕ್ಟ್ ಟು ಶಿಯರ್, ನಾಟ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಸ್ಟ್ರೆಸ್. ಒನ್ ಕಾನ್ಸಂಟ್ರೇಟ್ ಹಿಯರ್. ಯುವರ್ ಆರೋಸ್ ಮಸ್ಟ್ ಬಿ ಕಾನ್ಕರೆಂಟ್ ಅಟ್ ದಿಸ್ ಪಾಯಿಂಟ್. ಇವೆರಡು ಇಲ್ಲಿ ಕೂಡಿರಬೇಕು ಅಥವಾ ಈ ಕಡೆ ಕೂಡಿರಬೇಕು, ಅಥವಾ ಈ ಕಡೆ ಕೂಡಿರಬೇಕು. ಅಂಡರ್ಸ್ಟುಡ್? ಇಲ್ಲಿ ಕೂಡಿದಂದ್ರೆ ಅದ್ರ ಅಪೋಸಿಟ್ ಕೂಡಿರ್ತದ, ಇಲ್ಲಿ ಕೂಡಿದಂದ್ರೆ ಅದ್ರ ಅಪೋಸಿಟ್ ಕೂಡಿರ್ತದೆ. ಅಕಸ್ಮಾತ್ ಯಾವ್ದಾದ್ರು ಒಂದು ಎಕ್ಸಾಮ್ ನಲ್ಲಿ ಹಿಂಗ ಡಯಾಗ್ರಾಮ್ ಏನಾದ್ರು ಹಾಕಿದ್ದ ಅಂತ ತಿಳ್ಕೊಳ್ರಿ, then grace marks. See, ಇಲ್ಲೆಲ್ಲರೂ ಕುಡಿದ ಇಲ್ಲ, ಇಲ್ಲೆಲ್ಲರೂ ಕುಡಿದವ ಯಾರೋ ಇಲ್ಲ, ಇಲ್ಲೆಲ್ಲರೂ ಕುಡಿದವ ಯಾರೋ ಇಲ್ಲ, ಇಲ್ಲ. ದಿಸ್ ಇಸ್ ರಾಂಗ್ ಡಯಾಗ್ರಾಮ್. ಹಿಂಗೆ ಏನಾದ್ರು ಹಾಕಿದ್ರೆ ಇದು ಹಿಂಗ, ಇಲ್ಲಿ ಕುಡಿದವ ಅಪೋಸಿಟ್ ಅಲ್ಲಿ ಕುಡಿಲ್ಲ. ರಾಂಗ್ ಡಯಾಗ್ರಾಮ್ ಅಂದ್ರೆ ಪ್ರಾಬ್ಲಮ್ ಮಾಡಕ್ ಬರಂಗಿಲ್ಲ. ಓಕೆ, therefore the diagram, right diagram will be, this is only the right diagram. ಇದು ರೈಟ್ ಡಯಾಗ್ರಾಮ್. ಓಕೆ, ಇದು ಬಿಟ್ಟು ಬೇರೆ ಯಾವುದೇ ಇರಲಿ, ಹಂಗೆ ಇರಲಿ, ಯು ಜಸ್ಟ್ ಇಗ್ನೋರ್ ದಟ್ ಡಯಾಗ್ರಾಮ್. ಅರ್ಥಾಯ್ತಾ? ನಾವು ಸಿಗ್ಮಾ ಎಕ್ಸ್ ಇದೆಲ್ಲ ಬಂತು. ಆಮೇಲೆ
ಇಲ್ಲಿ ಒಂದಿಷ್ಟು ನೋಟೇಷನ್ಸ್ ಅನ್ನ ಕಲಿಬೇಕು. ನೋಟೇಷನ್ಸ್ ಅಂದ್ರೆ ಏನಂದ್ರೆ ಸೈನ್ ಕನ್ವೆನ್ಷನ್ಸ್ ಇರ್ಬೋದು ಅಥವಾ ಅವರ ಓನ್ ಅಸಂಪ್ಷನ್ಸ್ ಇರ್ಬೋದು, ಅವೆಲ್ಲನೂ ನೋಡ್ಕೊಂಡಿದ್ದೀವಿ. ಓಕೆ, ಇಲ್ಲಿ ಈ ಅಸಂಪ್ಷನ್ಸ್ ಏನಿದಾವಲ್ಲ ಡಿರೈವೇಷನ್ ಮಾಡಬೇಕಾದಾಗ ಯೂಸ್ ಮಾಡಿರ್ತಾರೆ. ದೇರ್ ಫೋರ್ ಯು ನೀಡ್ ಟು ಬೈ ಹಾರ್ಟ್ ದೀಸ್ ಅಸಂಪ್ಷನ್ಸ್. ಇಲ್ಲ ಅಂತಂದ್ರೆ ಮತ್ತೆ ನೀವು ಎಕ್ಸಾಮ್ ಅಲ್ಲಿ ಡಿರೈವೇಷನ್ ಮಾಡಬೇಕಾಗ್ತದೆ. ಓಕೆ, ದೇರ್ ಫೋರ್ ಯು ಜಸ್ಟ್ ಬೈ ಹಾರ್ಟ್ ಇಟ್. ಏನಂತಂದ್ರೆ ಒಂದನೇ ಕೇಸ್ ಏನಂದ್ರೆ ಸಿಗ್ಮಾ ಎಕ್ಸ್ ಮಸ್ಟ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಸಿಗ್ಮಾ ವೈ. ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ ಈ ವ್ಯಾಲ್ಯೂ ಆಲ್ವೇಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಿಸ್ ಒನ್. ಇಲ್ಲಿ ಏನಾದರೂ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಏನಾದರೂ 40 ಇತ್ತು, ಇಲ್ಲಿ ಏನಾದರೂ 20 ಇತ್ತು ಅಂತಂದ್ರೆ ದಟ್ ಇಸ್ ಅ ರೈಟ್ ಡಯಾಗ್ರಾಮ್, 40 and 20. ಓಕೆ, ಇಲ್ಲಿ ಏನಾದರೂ 80 ಅಂತ ಆನ್ಸರ್ ಇದು ವ್ಯಾಲ್ಯೂ ಕೊಟ್ಟಿದ್ರು, ಇಲ್ಲಿ 40 ವ್ಯಾಲ್ಯೂ ಕೊಟ್ಟಿದ್ರೆ ದೆನ್ ದಟ್ ಇಸ್ ನಾಟ್ ಅವರ್ ಡಯಾಗ್ರಾಮ್. ಅಂತ ಟೈಮ್ನಲ್ಲಿ ಈ ಡಯಾಗ್ರಾಮ್ ನ 90 ಡಿಗ್ರಿ ರೊಟೇಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಬರಂಗ್ ಮಾಡ್ಕೋಬೇಕು, ಇಲ್ಲಿ ಕಡಿಮೆ ಇರ್ತಕ್ಕಂಥ ವ್ಯಾಲ್ಯೂನ ಮೇಲೆ ಬರಂಗ್ ಮಾಡ್ಕೋಬೇಕು. ಅರ್ಥಾಯ್ತಾ? ದೇರ್ಫೋರ್ ಆಲ್ವೇಸ್ ಯು ಶುಡ್ ಟೇಕ್ ಕೇರ್ ದಟ್ ಸಿಗ್ಮಾ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಸಿಗ್ಮಾ ವೈ. ಅಂಡರ್ಸ್ಟುಡ್? ಸೆಕೆಂಡ್ ಏನಂದ್ರೆ ಶಿಯರ್ ಶುಡ್ ಬಿ ರೈಟ್ ಟಾಪ್ ಕಾರ್ನರ್ ಇರಬೇಕು. ರೈಟ್ ಟಾಪ್ ಕಾರ್ನರ್ಸ್ಗೆ ಏನಿರಬೇಕು? ಶಿಯರ್ ಆರೋಸ್ ಕೂಡಿರಬೇಕು. ಸೆಕೆಂಡ್ ಕಂಡೀಷನ್. ಮೂರನೇ ಕಂಡೀಷನ್ ಏನಂತಂದ್ರೆ ಅ ಪ್ಲೇನ್ ಆಫ್ ಇಂಟ್ರೆಸ್ಟ್ ವಾಟ್ ವಿ ಕನ್ಸಿಡರ್, ಅದಕ್ಕೆ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತಾರೆ. ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಟು ಸ್ಟಡಿ ಆನ್ ದಿಸ್ ಪ್ಲೇನ್, ವಾಟ್ ಇಸ್ ಹ್ಯಾಪನಿಂಗ್ ಆನ್ ದಿಸ್ ಪ್ಲೇನ್. ಇದ್ರೊಳಗಡೆ ಏನಾಗ್ತದ ಅಂತ ಸ್ಟಡಿ ಮಾಡ್ಲಿಕ್ಕೋಸ್ಕರ ನಾವು ಅದಕ್ಕೆ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಓಕೆ, ಈ ಪ್ಲೇನ್ ಆಫ್ ಇಂಟ್ರೆಸ್ಟ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಆಂಗಲ್ ಮೆಜರ್ ಮಾಡ್ಕೊಂಡಿರಬೇಕು. ಅದ್ರದ್ದು ಆಂಗಲ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಆಂಗಲ್ ಇರಬೇಕು. ಓಕೆ, ಆ ಆಂಗಲ್ ಹೆಂಗಿರ್ಬೇಕಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಇರಬೇಕು. ಓಕೆ, ಆಂಗಲ್ ವರ್ಟಿಕಲ್ಗೆ ಇರಬೇಕು. ನಾಲ್ಕನೇದು ಏನಂದ್ರೆ ಆಂಗಲ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಇರಬೇಕು. ಆಂಗಲ್ ಹೆಂಗಿರಬೇಕು? ವರ್ಟಿಕಲ್ ಡೈರೆಕ್ಷನ್ ಇರಬೇಕು ಮತ್ತು ಆಂಟಿ ಕ್ಲಾಕ್ ವೈಸ್ ಮಾತ್ರ ಇರಬೇಕು. ಓಕೆ, ಸರ್ ಆಮೇಲೆ ಇನ್ನೊಂದು ಐದನೇದು ಏನಂದ್ರೆ ಸಿಗ್ಮಾ ಎಕ್ಸ್ ಟೆನ್ಷನ್ ಇರಬೇಕು, ಸಿಗ್ಮಾ ವೈ ಕೂಡ ಟೆನ್ಷನ್ ಇರಬೇಕು. ಓಕೆ, ಈಗ ನಿಮ್ ಕ್ವಶನ್ ಬರ್ತದ, ಸರ್ ಇವು ಕಂಡೀಷನ್ ಸ್ಯಾಟಿಸ್ಫೈ ಆಗಲಾರ್ದಂಗ ಕ್ವಶನ್ ಫ್ರೇಮ್ ಮಾಡಿ ಎಕ್ಸಾಮ್ ಒಳಗೆ ಕೊಟ್ರೆ ಏನ್ ಮಾಡೋದ್ರಿ ಅಂತ. ಓಕೆನಾ? ಓಕೆ, ಫಸ್ಟ್ ಕಂಡೀಷನ್ ಸಿಗ್ಮಾ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಸಿಗ್ಮಾ ವೈ ಇರಬೇಕು. ಅಕಸ್ಮಾತಾಗಿ ಅವನು ಸಿಗ್ಮಾ ಎಕ್ಸ್ ಅನ್ನ ಕಡಿಮೆ ಕೊಟ್ಟು ಇದನ್ನ ಜಾಸ್ತಿ ಕೊಟ್ಟಿದ್ರ ಡಯಾಗ್ರಾಮ್ ಅನ್ನ 90 ಡಿಗ್ರಿ ರೊಟೇಟ್ ಮಾಡ್ಕೋಬೇಕು, ಸೊ ದಟ್ ಯುವರ್ ದಿಸ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಅಂಡರ್ಸ್ಟುಡ್? ಓಕೆ, ಅಕಸ್ಮಾತಾಗಿ ರೈಟ್ ಟಾಪ್ ಕಾರ್ನರ್ಗೆ ಯಾರೋ ಕೊಟ್ಟಿದ್ದಿಲ್ರಿ ಸರ್ ಅವ ಹಿಂಗೆ ಕೊಟ್ಟಿದ್ದ ಡಯಾಗ್ರಾಮ್ ಎಕ್ಸಾಮ್ ಒಳಗೆ ಅಂದ್ರೆ ಅದನ್ನ ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಬೇಡ್ರಿ. ಇದನ್ನ 90 ಡಿಗ್ರಿ ರೊಟೇಟ್ ಮಾಡಿ ಮತ್ತೆ ಇವೆರಡು ಮಿಸ್ ಮ್ಯಾಚ್ ಆಗ್ತಾವೆ. ದೇರ್ ಫೋರ್ ಈ ಕಡೆ ಕೊಟ್ಟಿದ್ದಿಲ್ಲ ಕೊಡ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಇನ್ ದಟ್ ಕೇಸ್ ಟೋ ವ್ಯಾಲ್ಯೂ ಏನು ಕೊಟ್ಟಿರ್ತಾನಲ್ಲ ಅದನ್ನ ನೆಗೆಟಿವ್ ಒಳಗಡೆ ರೀಡ್ ಮಾಡಬೇಕು. ಈ ಟೋ ಈಕ್ವಲ್ ಟು 40 ಅಂತ ಇಲ್ಲಿ ಕೊಟ್ಟಿದ್ರ ದೀಸ್ ಟು ಆರ್ ರೈಟ್ ಟಾಪ್ ಕಾರ್ನರ್, ದೇರ್ ಫೋರ್ ಪ್ಲಸ್ 40. ಇಫ್ ಹಿಂಗೆ ಯಾರೋ ಕೊಟ್ಟು ಇಲ್ಲಿ ಏನಾದ್ರು 40 ಅಂತ ಹೇಳಿ ವ್ಯಾಲ್ಯೂ ಕೊಟ್ಟಿದ್ರ ಇದನ್ನ -40 ಅಂತ ರೀಡ್ ಮಾಡಬೇಕು. ಅರ್ಥಾಯ್ತಾ? ಲೆಫ್ಟ್ ಟಾಪ್ ಕಾರ್ನರ್ ಇತ್ತಂದ್ರೆ -2 ಅಂತ ರೀಡ್ ಮಾಡಬೇಕು. ಅರ್ಥಾಯ್ತಾ? ಓಕೆ, ಆಂಗಲ್ ವರ್ಟಿಕಲ್ಗೆ ಕೊಡಬೇಕು ಅಂತ ಹೇಳಿದೀನಿ. ಸರ್ ನಮ್ಮ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇತ್ತು, ಆ ಕ್ವಶನ್ ಅಲ್ಲಿ ಆಂಗಲ್ ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ನೀ ಕನ್ವರ್ಟ್ ಮಾಡ್ಕೋ. ಟ್ರಿಗ್ನೋಮೆಟ್ರಿ ಗೊತ್ತದ? ಓಕೆ, ಟ್ರಿಗ್ನೋಮೆಟ್ರಿ ಗೊತ್ತದ, ಜಿಯೋಮೆಟ್ರಿ ಗೊತ್ತದ ಅಂದ್ರೆ ಇಲ್ಲಿ ಎಷ್ಟು ಒಂದು ಡಿಗ್ರಿ ಕೊಟ್ಟಂದ್ರೆ 90 ಡಿಗ್ರಿ ಮೈನಸ್ ಮಾಡ್ಕೋ, ವರ್ಟಿಕಲ್ ತಗೋ, ವರ್ಟಿಕಲ್ಗೆ ಕಂಡಿಡ್ಕೋ. ಅರ್ಥಾಯ್ತಾ? ದೇರ್ ಫೋರ್ ವೆನ್ ಆಂಗಲ್ ಇಸ್ ಗಿವನ್ ಇನ್ ವರ್ಟಿಕಲ್ ದಟ್ ಇಸ್ ಕರೆಕ್ಟ್. ಇಫ್ ಇಟ್ ಇಸ್ ನಾಟ್ ಗಿವನ್ ಇನ್ ವರ್ಟಿಕಲ್ ಹಾರಿಜಾಂಟಲ್ ಕೊಟ್ಟಿದ್ದ ಅಂದ್ರೆ ಓಕೆ, ದೆನ್ ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ದಟ್ ವೇ. ಅರ್ಥಾಯ್ತಾ? ಅದನ್ನ ಜಿಯೋಮೆಟ್ರಿ ಯೂಸ್ ಮಾಡ್ಕೊಂಡು ವರ್ಟಿಕಲ್ ಮಾಡ್ಕೋ. ನೆಕ್ಸ್ಟ್ ಕ್ವಶನ್, ಸರ್ ಅದು ಆಂಗಲ್ ಆಂಟಿ ಕ್ಲಾಕ್ ವೈಸ್ ಕೊಟ್ಟಿದ್ದಿಲ್ರಿ, ವರ್ಟಿಕಲ್ ಇತ್ರಿ ಎಕ್ಸಾಮ್ ಒಳಗ, ಬಟ್ ಆಂಗಲ್ ವರ್ಟಿಕಲ್ ಇದೇನದು ಆಂಟಿ ಕ್ಲಾಕ್ ವೈಸ್ ಇದ್ದಿಲ್ಲ, ಕ್ಲಾಕ್ ವೈಸ್ ಇತ್ತು. ಹೆಂಗಿತ್ತು? ಹಿಂಗಿತ್ತು. ಇಲ್ಲಿ ನೋಡ್ರಿ, ಹಿಂಗಿತ್ರಿ ಆಂಗಲ್. ಇಲ್ಲಿ ನೋಡಿ ವರ್ಟಿಕಲ್ ಅದಲ್ಲ ಇದು ಆಂಗಲ್. ದಿಸ್ ಥೀಟಾ ಇಸ್ ವರ್ಟಿಕಲ್, ದೇರ್ ಫೋರ್ ದಿಸ್ ಇಸ್ ಸ್ಯಾಟಿಸ್ಫೈಡ್, ಬಟ್ ದಿಸ್ ಇಸ್ ನಾಟ್ ಆಂಟಿ ಕ್ಲಾಕ್ ವೈಸ್ ಹಿಂಗದ. ಬಿಕಾಸ್ ದಿಸ್ ಇಸ್ ಒರಿಜಿನಲ್ ಪ್ಲೇನ್, ಇಲ್ಲಿಂದ ಹಿಂಗೆ ಡಿವಿಯೇಟ್ ಆಗಿದೆ. ಇಲ್ಲಿ ನೋಡ್ರಿ, ಇದು ಒರಿಜಿನಲ್ ಪ್ಲೇನ್, ಇಲ್ಲಿಂದ ಇಲ್ಲಿಗೆ ಡಿವಿಯೇಟ್ ಆಗಿದೆ. ಡಿವಿಯೇಟ್ ಯಾವ ಡೈರೆಕ್ಷನ್ ಒಳಗಿದೆ? ಆಂಟಿ ಕ್ಲಾಕ್ ವೈಸ್ ಒಳಗಿದೆ. ಡಿವಿಯೇಷನ್ ಯಾವ ಡೈರೆಕ್ಷನ್ ಒಳಗೆ? ಕ್ಲಾಕ್ ವೈಸ್ ಒಳಗಿದೆ. ಕ್ಲಾಕ್ ವೈಸ್ ಒಳಗೆ ಆಗಿತ್ತು ಅಂತಂದ್ರೆ ಆ ಥೀಟಾನ ಮೈನಸ್ ಒಳಗೆ ರೀಡ್ ಮಾಡ್ರಿ, ಥೀಟಾನ ಮೈನಸ್ ಒಳಗೆ ರೀಡ್ ಮಾಡ್ರಿ. ಈ ಪ್ರಾಬ್ಲಮ್ಗೂ ಏನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಥೀಟಾ ಈಕ್ವಲ್ ಟು 30 ಡಿಗ್ರಿ ಕೊಟ್ಟಿದ್ರ ಎಸ್ ಇಟ್ ಇಸ್ ಅ ವರ್ಟಿಕಲ್ ಇದೆ. ಇಲ್ಲಿ ಥೀಟಾ ಈಕ್ವಲ್ ಟು 30 ಡಿಗ್ರಿ ಕೊಟ್ಟಿದ್ದ ಅಂತಂದ್ರೆ ಥೀಟಾ ಈಕ್ವಲ್ ಟು -30 ಡಿಗ್ರಿ ಅಂತ ರೀಡ್ ಮಾಡ್ರಿ. ಆಯ್ತಾ? ಓಕೆ, ಕಮಿಂಗ್ ಟು ಸಿಗ್ಮಾ ಎಕ್ಸ್ ಟೆನ್ಷನ್ ಇರ್ಬೇಕಂತ ಹೇಳಿದ್ರಿ. ಸರ್ ಸಿಗ್ಮಾ ಎಕ್ಸ್ ಅಂದ್ರೆ ಕಾಂಪ್ರೆಷನ್ ಕೊಟ್ಟಿದ್ರೆ ಏನ್ ಮಾಡಿದ್ರಿ ಅಂದ್ರೆ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ನಾನು ನೆಗೆಟಿವ್ ಒಳಗೆ ರೀಡ್ ಮಾಡ್ರಿ. ಸಿಗ್ಮಾ ವೈ ಟೆನ್ಷನ್ ಇರ್ಬೇಕಂತ ಹೇಳಿದೀನಿ. ಸಿಗ್ಮಾ ವೈ ಕಾಂಪ್ರೆಷನ್ ಕೊಟ್ಟಿದ್ದ ಅಂತಂದ್ರೆ ಅದನ್ನ ಪಾಸಿಟಿವ್ ಒಳಗೆ ರೀಡ್ ಮಾಡ್ರಿ. ಓಕೆ, ದೀಸ್ ಕರೆಕ್ಷನ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ಳೇಬೇಕು. ಇವುಗಳನ್ನ ಫಸ್ಟ್ ಬೈ ಹಾರ್ಟ್ ಹಾಕ್ಬೇಕು. ಬೈ ಹಾರ್ಟ್ ಹಾಕಿನೇ ನೆಕ್ಸ್ಟ್ ಹೋಗ್ಬೇಕು. ಇಫ್ ದಿಸ್ ಇಸ್ ದ ಕೇಸ್ ಆಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಮತ್ತೆ ಡಯಾಗ್ರಾಮ್ ಹಾಕ್ತೀನಿ. ಐ ಡೋಂಟ್ ವೇಸ್ಟ್ ಟೈಮ್ ರೈಟಿಂಗ್ ದಿಸ್ ಒನ್. ದಿಸ್ ಇಸ್ ಇಷ್ಟು ಬೇಡ. ನಾವು ಸಿ ದಿಸ್ ಇಸ್ ಅ ಪ್ಲೇನ್, ದಿಸ್ ಇಸ್ ಸಿಗ್ಮಾ ಎಕ್ಸ್, ಸಿಗ್ಮಾ ವೈ ಬೋತ್ ಆರ್ ಟೆನ್ಷನ್, therefore positive. This is a left top corner, right top corner, right top corner, right. Then this is a plane which is making an angle with respect to vertical, right. Anti-clockwise, yes, this is called as theta. ನಾವು ಈ ರೀತಿ ಫೋರ್ಸಸ್ ಅನ್ನ ಹಾಕಿದಾಗ ಇದು ಬ್ರೇಕ್ ಆಗ್ತದಲ್ಲ, ಇದು ಹೆಂಗ್ ಬ್ರೇಕ್ ಆಗ್ತದೆ ಹೇಳ್ರಿ? ಇದು ಈ ರೀತಿ ಬ್ರೇಕ್ ಆಗ್ಬೋದು, ಇದು ಈ ರೀತಿ ಬ್ರೇಕ್ ಆಗ್ಬೋದು, ಕರೆಕ್ಟಾ? ಈ ರೀತಿ ಬ್ರೇಕ್ ಆದಾಗ ಇಲ್ಲಿ ಒಂದಿಷ್ಟು ಸ್ಟ್ರೆಸಸ್ ಇಂಡ್ಯೂಸ್ ಆಗಿರ್ತಾವೆ. ಇದು ಬ್ರೇಕ್ ಆಗಬಾರ್ದಂದ್ರೆ ಇಲ್ಲಿ ಈಕ್ವಿಲಿಬ್ರಿಯಂಗೆ ಒಂದಿಷ್ಟು ಒಳಗಡೆ ಸ್ಟ್ರೆಸಸ್ ಇರ್ತಾವೆ. ಆ ಸ್ಟ್ರೆಸಸ್ ಎಷ್ಟದ ಅಂತ ಕಂಡುಹಿಡಬೇಕಾಗಿದೆ ನಾವು. ಆ ಸ್ಟ್ರೆಸಸ್ ಏನಂತಂದ್ರೆ ಇಲ್ಲಿ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅದಲ್ಲ, ಇದಕ್ಕೆ ಟೋ ತೀಟಾ ಅಂತ ಕರೆಯೋಣ. ಇಲ್ಲಿ ಏನದಲ್ಲ, ಇದು ನಾರ್ಮಲ್ ಸ್ಟ್ರೆಸ್ ಏನದಲ್ಲ, ಅದಕ್ಕೆ ಸಿಗ್ಮಾ ತೀಟಾ ಅಂತ ಕರೆಯೋಣ. ಸಿಗ್ಮಾ ತೀಟಾ ಅಂತ ಕರೆಯೋಣ. ತೀಟಾ ಏನಿದು? ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತ ಇದಕ್ಕೆ. ಇದಕ್ಕೇನಂತಾರ? ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ.
This sigma theta and this is the tau theta. Okay. Then what is the value derived equation ಏನಂದ್ರೆ ಬರ್ಕೊಡ್ರಿ sigma theta equal to sigma x plus sigma y by 2 plus sigma x minus sigma y by 2 cos 2 theta plus tau sin 2 theta. Okay. Then tau theta equal to ಅಂದ್ರೆ ಇದು tau theta equal to sigma x minus sigma y by 2 ಇದನ್ನ ಇಲ್ಲಿ ಬರದೆ ಇಲ್ಲಿ cos sin ಇಂಟರ್ಚೇಂಜ್ ಆಗ್ತದ sin 2 theta ಇಲ್ಲಿ sin ಇಂಟರ್ಚೇಂಜ್ ಆಗ್ತದ minus tau cos 2 theta. Okay, these are very 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 important equations. ಇವು ಏನು ಕೊಡ್ತದ ಅಂತಂದ್ರೆ ನೀವು ಯಾವ ಆಂಗಲ್ ಬೇಕು, ಈ ಆಂಗಲ್ ಬೇಕು ಅಥವಾ ಈ ಪ್ಲೇನ್ ಬೇಕು, ಈ ಪ್ಲೇನ್ ಬೇಕು, ಈ ಪ್ಲೇನ್ ಬೇಕು, ಇದ್ರಂಗ ಎಷ್ಟು ಪ್ಲೇನ್ಸ್ ಇದಾವ, ಸಾವಿರಾರು ಪ್ಲೇನ್ಸ್ ಇದಾವ. ಓಕೆ, ಎಲ್ಲಾ ಪ್ಲೇನ್ಸ್ ಒಳಗಡೆ ಎಷ್ಟು ಸ್ಟ್ರೆಸ್ ಅದ, ಒಳಗಡೆ ಎಷ್ಟು ಸ್ಟ್ರೆಸ್ ಅದ ಅನ್ನೋದನ್ನ ಸಿಗ್ಮಾ ಥೀಟಾ ಮತ್ತು ಟೋ ಥೀಟಾಗಳು ಕೊಡ್ತಾವೆ. ಇಲ್ಲಿ ಜಸ್ಟ್ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಆಮೇಲೆ ಟೋ ಥೀಟಾ ಇವನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ವಿಲ್ ಗೆಟ್ ದ ಆನ್ಸರ್. ಓಕೆನಾ? ಎನಿ ಡೌಟ್ಸ್? ನೋಡೋಣ. ನಾವು ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಈಗ ಅರ್ಥ ಮಾಡ್ಕೊಳ್ಳೋದು ಪ್ರಿನ್ಸಿಪಲ್ ಸ್ಟ್ರೆಸಸ್ ಅಂದ್ರೆ ಯಾವುವು, ಪ್ರಿನ್ಸಿಪಲ್ ಸ್ಟ್ರೆಸಸ್ ಮತ್ತು ಪ್ರಿನ್ಸಿಪಲ್ ಸ್ಟ್ರೇನ್ಸ್ ಅಂದ್ರೆ ಯಾವುವು ಅನ್ನೋದನ್ನ ನೋಡೋಣ. ಓಕೆ, ಅದಕ್ಕೆ ಒಂದು ಥಿಯರಿ ಹೇಳ್ತಿದ್ದೀನಿ. ಜಸ್ಟ್ ನಮ್ಗೆ ಆಲ್ರೆಡಿ ಒಂದು ಇಕ್ವೇಶನ್ ಇತ್ತು, ಏನಂದ್ರೆ ಸಿಗ್ಮಾ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ by 2 cos 2 theta plus tau sin 2 theta. This equation you know. Then tau theta equal to sigma x minus sigma y by 2 sin 2 theta minus tau cos 2 theta. ಇಲ್ಲಿ ಫಾರ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಏನಂದ್ರೆ ಇಲ್ಲಿ ಒಂದು 60 ಅಂತ ತಗೊಳ್ರಿ, ಇಲ್ಲಿ ಒಂದು 40 ಅಂತ ತಗೊಳ್ರಿ, ದೆನ್ ಈ ಕಡೆ ಕಾರ್ನರ್ಗೆ 20 ಅಂತ ತಗೊಳ್ರಿ. ಫಾರ್ ಪರ್ಟಿಕ್ಯುಲರ್ ಡಯಾಗ್ರಾಮ್ 60 ಸಿಗ್ಮಾ ಎಕ್ಸ್ ಸಿಗ್ಮಾ ವೈ 40 ಅಂಡ್ ಟೋ 20ಗೆ ಎಷ್ಟು ಪ್ಲೇನ್ಸ್ ಹಾಕ್ಬೋದು ಹೇಳಿ? 1 2 3 4 5 6 7 8 9 10 ಹಿಂಗ ಎಷ್ಟು ಪ್ಲೇನ್ಸ್ ಹಾಕ್ಬೋದು ನಾವು? ಎಷ್ಟು ಹಾಕ್ಬೋದು ಅಂದ್ರೆ 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ 360 ಡಿಗ್ರಿ ತನಕನೂ ಕೂಡ ನೀವು ಪ್ಲೇನ್ಸ್ ಹಾಕ್ಬೋದು. ಅಂದ್ರೆ 0 to 360. ಐ ವಿಲ್ ಮೇಕ್ ಒನ್ ಎಕ್ಸೆಲ್ ಫೈಲ್, ಐ ವಿಲ್ ಶೋ ದಟ್ ಆಲ್ಸೋ. ದಿಸ್ ಇಸ್ ಅ ಥೀಟಾ ಕಾಲಮ್, this is a theta column, and this is a sigma theta column, normal stress column, and this is a tau theta column. This is the tau theta column. ಈ ಟೇಬಲ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲವೂ ಅರ್ಥ ಆದಂಗೆ, ಈ ಚಾಪ್ಟರ್ ಮುಗಿದಂಗ ಈ ಟೇಬಲ್ ಅರ್ಥ ಆದ್ರೆ. ಓಕೆ, ಇಲ್ಲಿ ಏನದಂದ್ರೆ 0 ಡಿಗ್ರಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಬಿಕಾಸ್ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಆರ್ ಕಾನ್ಸ್ಟೆಂಟ್ ಅಂಡ್ ಟು ಆರ್ ಕಾನ್ಸ್ಟೆಂಟ್. ಥೀಟಾ ಅಷ್ಟೇ ವೇರಿ ಮಾಡ್ತೀನಿ. ಥೀಟಾ ಇಲ್ಲಿ 1 ಡಿಗ್ರಿ ಹಾಕ್ರಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಥೀಟಾ 1 ಡಿಗ್ರಿ ಹಾಕ್ರಿ, ಇಲ್ಲಿ ಕ್ಯಾಲ್ಕುಲೇಟ್ 2 ಡಿಗ್ರಿ ಹಾಕ್ರಿ, ಕ್ಯಾಲ್ಕುಲೇಟ್ ಮಾಡಿ. ಹಂಗ 0 ಡಿಗ್ರಿ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಹಿಂಗ ಎಲ್ಲಿ ತನಕ ಹಾಕ್ಬೋದು? ಎಷ್ಟು ಡಿಗ್ರೀಸ್ ಹಾಕ್ಬೋದು? ಎಷ್ಟು ಹಾಕ್ಬೋದು ಅಂದ್ರೆ 360 ಡಿಗ್ರಿ ತನಕ ಹಾಕ್ಬೋದು. 360 ಡಿಗ್ರಿ ತನಕ ಥೀಟಾನ ಹಾಕ್ಬೋದು. ನಾನು ನಿಮ್ಗೊಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಥೀಟಾ ಅದ, ನಾರ್ಮಲ್ ಸ್ಟ್ರೆಸ್ ಅದ, ಶಿಯರ್ ಸ್ಟ್ರೆಸ್ ಅದ ಫಾರ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಂತ ಹೇಳಿದ್ದೀನಿ. ಇಲ್ಲಿ ಎಷ್ಟು ಅದ? 40 ಅದ, ಇಲ್ಲಿ 60 ಅದ, 40 ಅದ, 20 ಅದ. ಓಕೆನಾ? ನಾವು ಐ ವಿಲ್ ಕಮ್ ಟು ದ ಎಕ್ಸೆಲ್. ಹಿಯರ್ ಯು ಕ್ಯಾನ್ ಸಿ ಥೀಟಾ 1 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ ಇದೆ ಇದು? ಥೀಟಾ 1 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ ಐ ಹ್ಯಾವ್ ಡ್ರಾನ್ ಹಿಯರ್ ಅಪ್ ಟು 360 ಡಿಗ್ರಿ ತನಕ ಥೀಟಾ ಅದ. ರೈಟ್, 360 ಡಿಗ್ರಿ ತನಕ ಥೀಟಾ ಅದ. ದೆನ್ ಇಲ್ಲಿ ನಾರ್ಮಲ್ ಸ್ಟ್ರೆಸ್ ಅದ. ನಾರ್ಮಲ್ ಸ್ಟ್ರೆಸ್ ಹೆಂಗ್ ಯೂಸ್ ಮಾಡಿದೆ ಅಂದ್ರೆ ಇದೇ ಫಾರ್ಮುಲಾ. ಈ ಫಾರ್ಮುಲಾನ ಎಕ್ಸೆಲ್ ಅಲ್ಲಿ ಬರೀಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸೆಲ್ ಅಲ್ಲಿ ಆ ಫಾರ್ಮುಲಾನ ಬರೀಲಾಗಿದೆ. ಆ ವ್ಯಾಲ್ಯೂಸ್ ಕೂಡ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ. ಇಲ್ಲಿ ಶಿಯರ್ ಸ್ಟ್ರೆಸ್ ಅಂತ ಏನದಲ್ಲ, ಈ ಶಿಯರ್ ಸ್ಟ್ರೆಸ್ ಅಂದ್ರೆ ಈ ಫಾರ್ಮುಲಾ ಏನದಲ್ಲ, ಈ ಫಾರ್ಮುಲಾನ ಎಕ್ಸೆಲ್ ಅಲ್ಲಿ ಬರೀಲಾಗಿದೆ. ಇಲ್ಲಿ ಶಿಯರ್ ಸ್ಟ್ರೆಸ್ ಫಾರ್ಮುಲಾ ಬರೀಲಾಗಿದೆ. ಬರೆದು ಅದನ್ನ ಸ್ಕ್ರೋಲ್ ಮಾಡಿದೆ, ಐ ಗಾಟ್ ಫಾರ್ ವೇರಿಯಸ್. ಇಲ್ಲಿ ಏನು ಚೇಂಜ್ ಮಾಡಿಲ್ಲ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಟೋ ವ್ಯಾಲ್ಯೂ ಚೇಂಜ್ ಮಾಡಿಲ್ಲ. ಜಸ್ಟ್ ಐ ಹ್ಯಾವ್ ಚೇಂಜ್ಡ್ ವಾಟ್ ಥೀಟಾ ವ್ಯಾಲ್ಯೂ ಚೇಂಜ್ ಮಾಡ್ತಾ ಹೋಗಿ ಐ ಹ್ಯಾವ್ ಗಾಟ್ ದಿಸ್ ಎಕ್ಸೆಲ್ ಶೀಟ್. ಈ ಎಕ್ಸೆಲ್ ಶೀಟ್ ಅಲ್ಲಿ ನಾ ಸ್ಕ್ರೋಲ್ ಮಾಡ್ತಾ ಬರೀ ಡಿಸ್ಟರ್ಬ್ ಮಾಡಬೇಕಾಗ್ತದ. ಇದ್ರದ್ದು ಗಿಸ್ಟ್ ನಾನು ಹೇಳ್ತೀನಿ, ಆಮೇಲೆ ನಿಮ್ಗೆ ಇಲ್ಲಿ ಕರ್ಕೊಂಡ್ಬರ್ತೀನಿ. ರೈಟ್, ಇದ್ರದ್ದು ಗಿಸ್ಟ್ ಏನ್ ಸಿಕ್ತಪ್ಪ ನನಗೆ ಈ ರೀತಿ ಎಕ್ಸೆಲ್ ಮಾಡೋದ್ರಿಂದ ಏನ್ ಸಿಕ್ತು ನನಗೆ ಅಂದ್ರೆ ವಿಶ್ವದ 8 ಅದ್ಭುತಗಳು ಸಿಗ್ತವೆ. ವಿಶ್ವದ 8 ಅದ್ಭುತಗಳು ಸಿಗ್ಲಿಕ್ಕೆ ಶುರು ಮಾಡ್ತವೆ. ಏನಂತಂದ್ರೆ ನಾರ್ಮಲ್ ಸ್ಟ್ರೆಸ್ ಏನಿದೆಲ್ಲ, ಈ ನಾರ್ಮಲ್ ಸ್ಟ್ರೆಸ್ ಯಾವ್ದಾರ ವ್ಯಾಲ್ಯೂ ಇರ್ಬೋದಾ? ಇಲ್ಲಿ ಇಷ್ಟ ಬಂದ್ರೆ 360 ರೀಡಿಂಗ್ಸ್ ಇದಾವ. ಆ 360 ರೀಡಿಂಗ್ಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರ್ತದ, ಇರ್ಬೋದಲ್ಲ, ಇರಲೇಬೇಕಲ್ಲ. ಹಂಗಾದ್ರೆ ಲೆಟ್ ಅಸ್ ಕನ್ಸಿಡರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಸಿಗ್ಮಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದ ಅಂತ ತಿಳ್ಕೊಡ್ರಿ. ಹಾಗೆ ಈ ಲಿಸ್ಟ್ ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಅಲ್ಲಿ ಸಿಗ್ಮಾ ಮಿನಿಮಮ್ ಇರ್ಬೋದಾ? ರೈಟ್, ಈಗ ನೋಡಿ, ಇಲ್ಲಿ ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರ್ಬೋದು, ಹಾಗೆ ಯಾವ್ದಾದ್ರು ಒಂದು ಮಿನಿಮಮ್ ವ್ಯಾಲ್ಯೂ ಇರ್ಬೋದು, ಯಾವ್ದು ಕರೆಸ್ಪಾಂಡಿಂಗ್ ಥೀಟಾಕ. ಅದನ್ನ ನಾನು ಜಸ್ಟ್ ಆಡ್ ಮಾಡಿ ಇಲ್ಲಿ ಬರೆದೆ. ಓಕೆ, ಸಿಗ್ಮಾ ಮ್ಯಾಕ್ಸ್ ಈ ಆಂಗಲ್ಗೆ ಅದ, ಸಿಗ್ಮಾ ಮಿನಿಮಮ್ ಈ ಆಂಗಲ್ಗೆ ಅದ ಅಂತ ತಿಳ್ಕೊಡ್ರಿ. ವಿಶ್ವದ 1ನೇ ಅದ್ಭುತ ಏನಂದ್ರೆ ಸಿಗ್ಮಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿರ್ತದೋ ಆ ಆಂಗಲ್ಗೆ ಕರೆಕ್ಟ್ 90 ಡಿಗ್ರಿ ಕೂಡಿಸಿದ್ರೆ ಮಿನಿಮಮ್ ವ್ಯಾಲ್ಯೂ ಸಿಗ್ತಿರ್ತದ. 1ನೇ ಅದ್ಭುತ. ವೇರ್ ಸಿಗ್ಮಾ ಇಸ್ ಮ್ಯಾಕ್ಸಿಮಮ್, ಕರೆಸ್ಪಾಂಡಿಂಗ್ ಥೀಟಾ ಇಸ್ ಗಾರ್ಡ್ ಆಸ್ ಅ ಥೀಟಾ P1 ಅಂತ ತಿಳ್ಕೊಳ್ರಿ. ಓಕೆನಾ? ಥೀಟಾ P1 ಅಂತ ತಿಳ್ಕೊಳ್ರಿ. ಹಂಗ ಸಿಗ್ಮಾ ಮಿನಿಮಮ್ ವಿಲ್ ಬಿ ಅಟ್ ಥೀಟಾ P2 ಅಂಡ್ ಥೀಟಾ P1 ಅಂಡ್ ಥೀಟಾ P2 ವಿಲ್ ಬಿ 90 ಡಿಗ್ರಿ ಟು ಈಚ್ ಅದರ್. ನೋಡೋಣ ಎಕ್ಸೆಲ್ ಅಲ್ಲಿ ಬನ್ನಿ. ಇಲ್ಲಿ ಇದು 72.36, ಇದು 72.35 ಅದ, 34 ಅದ. ಅಂದ್ರೆ ಇದು ಮ್ಯಾಕ್ಸಿಮಮ್ ಅದ. ಇದು ಯಾವ ಆಂಗಲ್ ಇದೆ ಅಂದ್ರೆ 31.7 ಆಂಗಲ್ಗೆ ಇದು ಮ್ಯಾಕ್ಸಿಮಮ್ ಅದ. ಹಾಗಾದ್ರೆ ಮಿನಿಮಮ್ ಎಲ್ಲದ ಅಂತಂದ್ರೆ ಮಿನಿಮಮ್ 50 ಅದ. ನೋಡ್ರಿ, ಇಲ್ಲಿ ಎಷ್ಟದ? ಸಾರಿ, ಇಲ್ಲೆಲ್ಲ
ಇಲ್ಲ ಮಿನಿಮಮ್ 27.6 ಅದ 121.7 121.7 ಮೈನಸ್ 31.7 ಮಾಡಿದ್ರೆ 90 ಡಿಗ್ರಿ ಬರ್ತದೆ. ಅಂದ್ರೆ ವಿ ಗಾಟ್ ಟು ನೋ ದ್ಯಾಟ್ ಸಿಗ್ಮಾ ಮ್ಯಾಕ್ಸ್ ಒಂದನೇ ಅದ್ಭುತ ಸಿಕ್ತಲ್ಲ, ಸಿಗ್ಮಾ ಮ್ಯಾಕ್ಸ್ ಸಿಗ್ಮಾ ಮಿನಿಮಮ್ ಇದೇ ಇರ್ತದ, ಇದಂತೂ ಕಾಮನ್ ಸೆನ್ಸ್. ಬಟ್ ಅದು ಕರೆಸ್ಪಾಂಡಿಂಗ್ ಥೀಟಾ ಚೆಕ್ ಮಾಡಿದ್ರೆ 90 ಡಿಗ್ರಿ ಟು ಈಚ್ ಅದರ್ ಇದಾವ. ಅರ್ಥ. ಎರಡನೇ ವಿಷಯದ ಅದ್ಭುತ ಏನಂತಂದ್ರೆ ಇವುಗಳ ಎದುರಿಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನದಲ್ಲ ಇದು 0 ಇರ್ತದ, ಇದು 0 ಇರ್ತದ. ನಾ ಏನು ಫೋರ್ಸಿಬಲಿ ಬರ್ದಿಲ್ಲ, ಹುಡುಕಿ ಬರ್ದಿಲ್ಲ. ನೋಡೋಣ ಎಕ್ಸೆಲ್ ಅಲ್ಲಿ ಬರ್ರಿ. ಎಕ್ಸೆಲ್ ಅಲ್ಲಿ ಬಂದ್ರೆ ಇಲ್ಲಿ 31.7 ಡಿಗ್ರಿಗೆ ಮ್ಯಾಕ್ಸಿಮಮ್ ಅದ, ಶಿಯರ್ ಸ್ಟ್ರೆಸ್ ಎಷ್ಟದ 0 ಅದ. ಅರ್ಥ. ಹಂಗ 121 ಡಿಗ್ರಿಗೆ ಎಷ್ಟದ ನೋಡ್ರಿ, ಇಲ್ಲೂ ಕೂಡ 0 ಅದ. ವಿಶ್ವದ ಎಷ್ಟು ಅದ್ಭುತಗಳಾದ ಈಗ. ಎರಡನೇ ಅದ್ಭುತ ಏನಂತಂದ್ರೆ ವೇರ್ ಸಿಗ್ಮಾ ಮ್ಯಾಕ್ಸ್ ಇಸ್ ದೇರ್, ಟೋ ಇಸ್ 0, ವೇರ್ ಸಿಗ್ಮಾ ಮಿನಿಮಮ್ ಇಸ್ ದೇರ್, ಟೋ ಇಸ್ 0. ಅರ್ಥ. ಎರಡು ಅದ್ಭುತಗಳು ಸಿಕ್ಕು ಈಗ. ತಿಳಿತಾ? ಓಕೆ, ಈಗ ಸಿಗ್ಮಾ ಬಿಟ್ಬಿಡೋಣ. ಈಗ ಟೋದಲ್ಲಿ ಇಡೋಣ. ಟೋ ಅಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ವ್ಯಾಲ್ಯೂಸ್ ಇದಾವೆ ಅಂತಂದ್ರೆ ಎಲ್ಲಾದ್ರೂ ಒಂದು ವ್ಯಾಲ್ಯೂ ಅಲ್ಲಿ ಮ್ಯಾಕ್ಸಿಮಮ್ ಇರ್ಬೋದಾ? ಯಾವ್ದಾದ್ರು ಒಂದು ವ್ಯಾಲ್ಯೂ ಏನಿರ್ಬೋದು, ಟೋ ಮ್ಯಾಕ್ಸಿಮಮ್ ಇರಲೇಬೇಕಲ್ಲ. ಹೌದು. ಯಾವ್ದಾದ್ರು ಒಂದು ವ್ಯಾಲ್ಯೂ ಅಲ್ಲಿ ಟೋ ಮಿನಿಮಮ್ ಇರಲೇಬೇಕಲ್ಲ. ಹೌದು, ಇರಲೇಬೇಕು. ಹಾಗಾದ್ರೆ ಅವು ಎರಡನ್ನು ನೋಡೋಣ ಎಲ್ಲಿದಾವ ಅಂತಂದ್ರ ಅವು ಎಲ್ಲಿದಾವ ನೋಡ್ರಿ. ದಿಸ್ ಇಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ 22.36 ಅದ. ಇದು ಯಾವ ಆಂಗಲ್ ಇದೆ ಅಂದ್ರೆ ಈ 31.7ಗೆ 45 ಡಿಗ್ರಿ ಕೂಡಿಸಿದಾಗ ಇದು ಬರ್ತದ. ಅಲ್ಲಿ ನಿಮ್ಗೆ 22.36 ಇದು ಏನ್ ಬಂದದ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದದ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಎಲ್ಲಿದೆ ನೋಡೋಣ. ಮಿನಿಮಮ್ ವ್ಯಾಲ್ಯೂ -22.36 ಅದ. ಇಲ್ಲಿ ಎಷ್ಟದ 22.36 ಅದ. ಮತ್ತೆ ಒಂದು ಅದ್ಭುತ ಸಿಕ್ತಲ್ಲ. ಮೂರನೇ ಅದ್ಭುತ ಏನಂತಂದ್ರೆ ಟೋ ಮ್ಯಾಕ್ಸ್ ಎಷ್ಟಿರ್ತದ, ಟೋ ಮಿನಿಮಮ್ ಅಷ್ಟೇ ಇರ್ತದ, ಬಟ್ ಸೈನ್ ಚೇಂಜ್ ಇರ್ತದ. ಹಾಗಾದ್ರೆ ಇದು ಯಾವ ಆಂಗಲ್ ಅಲ್ಲಿ ಇರ್ತದಲ್ಲ, ಇದಕ್ಕೆ ಥೀಟಾ P1 ಅಂತ ಕರೆದ್ರೆ ಇದು ಥೀಟಾ P2 ಆಗಿತ್ತು. ಇದು ಥೀಟಾ S1 ಅಂತ ಕರೆದ್ರೆ ಇದಕ್ಕೆ ಥೀಟಾ S2 ಅಂತ ಕರೆಯೋಣ. ಏನಂತಂದ್ರೆ ಇಲ್ಲಿ ಮತ್ತೆ ಥೀಟಾ S1 ಮತ್ತು ಥೀಟಾ S2 ಏನದಂದ್ರ 90 ಡಿಗ್ರಿ ಟು ಈಚ್ ಅದರ. ಮೂರನೇ ಅದ್ಭುತ ಏನದು, ಟೋ ಮ್ಯಾಕ್ಸ್ ಈಕ್ವಲ್ ಟು ಮೈನಸ್ ಟೋ ಮಿನಿಮಮ್. ಹೌದಾ? ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಥೀಟಾ S1 ಅಂಡ್ ಥೀಟಾ S2 ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನಾಲ್ಕನೇ ಅದ್ಭುತ. ಐದನೇ ಅದ್ಭುತ ಏನಂತಂದ್ರೆ ಥೀಟಾ P1 ಥೀಟಾ S1 ಥೀಟಾ P2 ಥೀಟಾ S2 ಆರ್ 45 ಡಿಗ್ರಿ ಟು ಈಚ್ ಅದರ್. ಈ ಪ್ಲೇನ್ ಆತ ನಾರ್ಮಲ್ ಸ್ಟ್ರೆಸ್ ಪ್ಲೇನ್ ಆದ ತಕ್ಷಣ ಶಿಯರ್ ಸ್ಟ್ರೆಸ್ ಆದ್ಮೇಲೆ ನಾರ್ಮಲ್ ಸ್ಟ್ರೆಸ್ ಆದ್ಮೇಲೆ ಮತ್ತೆ ಶಿಯರ್ ಸ್ಟ್ರೆಸ್ ಪ್ಲೇನ್, ಇವು 45 ಡಿಗ್ರಿ ಟು ಈಚ್ ಅದರ್. ಮತ್ತೆ ಒಂದು ಅದ್ಭುತ, ಐದನೇ ಅದ್ಭುತ. ತಿಳಿತಾ? ಓಕೆ. ನೆಕ್ಸ್ಟ್ ಹಾಗಾದ್ರೆ ಇದು ಮ್ಯಾಕ್ಸಿಮಮ್ ಅದ ಅಂದ್ರೆ ಈ ಕಡೆ ಎಷ್ಟಿರ್ಬೋದು, 0 ಇರ್ಬೋದಲ್ಲ. ಹೆಂಗಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅದ, ಇಲ್ಲಿ 0 ಅದ. ಇಲ್ಲಿ ಮ್ಯಾಕ್ಸಿಮಮ್ ಅದ ಅಂದ್ರೆ ಇಲ್ಲಿ 0 ಇರ್ಬೇಕಲ್ಲ, ಇರಂಗಿಲ್ಲ. ಅದ ನೋಡೋಣ ಎಕ್ಸೆಲ್ ಅಲ್ಲಿ ನೋಡ್ರಿ. ಇಲ್ಲಿ ಮ್ಯಾಕ್ಸಿಮಮ್ ಅದ, ಇಲ್ಲಿ 0 ಇಲ್ಲ. ಅರ್ಥ. ಮಿನಿಮಮ್ ಇದ್ದಲ್ಲಿ ನೋಡ್ರಿ, ಇಲ್ಲ. ಓಹೋ, ಮತ್ತೆ ಅದು ಸೇಮ್ ವ್ಯಾಲ್ಯೂನೇ ಇದೆ. ಅಂದ್ರೆ ಇದು ಮ್ಯಾಕ್ಸಿಮಮ್ ಆದ್ರೂ ಇರಲಿ, ಮಿನಿಮಮ್ ಆದ್ರೂ ಇರಲಿ, ಅದು ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಷ್ಟದ, ಅದು ಇಲ್ಲ. ಓಕೆ, ಈ 15 ಸ್ವಲ್ಪ ಏನಾದ್ರೂ ಸ್ವಲ್ಪ ಚೆನ್ನಾಗಿ ನೋಡಿದ್ರೆ ನಿಮ್ಗೊಂದು ಮತ್ತೊಂದು ವಿಶ್ವದ ಅದ್ಭುತ ಕಾಣ್ತದೆ. ಏನಂತಂದ್ರೆ 72.36 ಪ್ಲಸ್ 27.6 ಏನ್ ಬರ್ತದ, 27.6 ಪ್ಲಸ್ 72.36 ಈಕ್ವಲ್ ಟು ಡಿವೈಡೆಡ್ ಬೈ 2 ಮಾಡಿದ್ರೆ 50 ಬರ್ತದ. ನೋಡಿ ಮತ್ತೊಂದು ವಿಶ್ವದ ಅದ್ಭುತ ಅಲ್ಲ. ಏನಂತೆ ಅಂದ್ರೆ ದಿಸ್ ವ್ಯಾಲ್ಯೂ ಏನಿರ್ತದ ಅಂದ್ರೆ ಸಿಗ್ಮಾ ಮ್ಯಾಕ್ಸ್ ಪ್ಲಸ್ ಸಿಗ್ಮಾ ಮಿನಿಮಮ್ ಡಿವೈಡೆಡ್ ಬೈ 2 ಇರ್ತದ. ಇದು ಏನಿರ್ತದ, ಅದು ಕೂಡ ಸಿಗ್ಮಾ ಮ್ಯಾಕ್ಸ್ ಪ್ಲಸ್ ಸಿಗ್ಮಾ ಮಿನಿಮಮ್ ಬೈ 2 ಇರ್ತದ. ನೋಡಿ ಎಷ್ಟು ಚೆನ್ನಾಗಿದಲ್ಲ ಅದ್ಭುತ. ಆರನೇ ಅದ್ಭುತ ಸಿಕ್ತು ಈಗ ನಮ್ಗೆ. ಸಿಕ್ಸ್ತ್ ವಂಡರ್, ಒಂದೇ ಎಕ್ಸೆಲ್ ಎಷ್ಟು ಚೆನ್ನಾಗಿ ಸಿಕ್ತು. ಓಕೆ, ಈ ವ್ಯಾಲ್ಯೂ ನೋಡೋಣ. ಈ ವ್ಯಾಲ್ಯೂ ಎಷ್ಟಿತ್ತು ಅಲ್ಲಿ, ಈ ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ 22.36 ಅದ. ಈ ವ್ಯಾಲ್ಯೂ ಎಷ್ಟದ, 22.36 ಅದ. 22.36 ಅದ. ಇದು ಎಷ್ಟದ, 22.36 ಅದ. ಓಕೆ, ಈ 22.36 ಹೆಂಗ್ ಬಂತು? ಸ್ವಲ್ಪ ಏನಾದರೂ ಯೋಚನೆ ಮಾಡಿದ್ರೆ ಈ ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಬೈ 2 ಬಂದಿರ್ತದೆ. ನೋಡೋಣ ಸಿಗ್ಮಾ 1 ಎಷ್ಟದ, 72.36 ಅದ. 72.36 ಅದ ಮೈನಸ್ ಸಿಗ್ಮಾ 2 ಎಷ್ಟದ, 27.6 ಅದ. ಓಕೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಆನ್ಸರ್ 22.3 ಬಂತು. 22.38 ಬಂದ. ಓಕೆನಾ, 22.36 ರೈಟ್. ಅಂದ್ರೆ ದಿಸ್ ವ್ಯಾಲ್ಯೂ ಏನಂತ ಬರೀಬಹುದು ನಾವು, ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಬೈ 2. ಇದನ್ನ ಏನಂತ ಬರೀಬಹುದು, ಅದನ್ನು ಕೂಡ ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಬೈ 2, ಬಟ್ ಹೊರಗಡೆ ಮೈನಸ್ ಬೇಕಬಹುದು. ಅರ್ಥ. ವಿಶ್ವದ ಎಷ್ಟನೇ ಅದ್ಭುತ ಆಯ್ತು, 7ನೇ ಅದ್ಭುತ ಆಯ್ತು. ವಿಶ್ವದ 8ನೇ ಅದ್ಭುತ ಏನಂತಂದ್ರೆ ನೋಡಿ ಎಕ್ಸೆಲ್ ಅಲ್ಲಿ ಬರೋಣ. ಓಕೆ, ಅಕಸ್ಮಾತ್ ಆಗಿ ನಾನೇನಾದ್ರೂ ಒಂದು ಗ್ರಾಫ್ ಅನ್ನ ಹಾಕಿದ್ರೆ, ಯಾವ್ದು ಗ್ರಾಫ್ ಅನ್ನ ಹಾಕಿದ್ರೆ, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಿಳ್ಕೊಂಡು ಇದನ್ನ ವೈ ಆಕ್ಸಿಸ್ ಅಂತ ತಿಳ್ಕೊಂಡು ಗ್ರಾಫ್ ಹಾಕಿದ್ರೆ ಆ ಗ್ರಾಫ್ ಹೆಂಗ್ ಬರ್ತದ, ಅಂತ ಮ್ಯೂಸಿಕ್ ಅದಲ್ಲ ಹಂಗ ಬರ್ತದೆ ನೋಡ್ರಿ, ಹಿಂಗ್ ಬರ್ತದೆ. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಸಿಗ್ಮಾ ಎಕ್ಸ್ ಅಂಡ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಸಿಗ್ಮಾ ವೈ. ಅಂಡರ್ಸ್ಟುಡ್? ಸಾರಿ ತಪ್ಪು ಹೇಳಿನ. ದಿಸ್ ಈಸ್ ನಾರ್ಮಲ್ ಸ್ಟ್ರೆಸ್ ಅಂಡ್ ದಿಸ್ ಈಸ್ ಶಿಯರ್ ಸ್ಟ್ರೆಸ್. ಇದು ಸಿಗ್ಮಾ ಎಕ್ಸ್ ನಾರ್ಮಲ್ ಸ್ಟ್ರೆಸ್, ಇದು ಶಿಯರ್ ಸ್ಟ್ರೆಸ್ ಸಿಗ್ಮಾ ವೈ. ಸಾರಿ, ಶಿಯರ್ ಸ್ಟ್ರೆಸ್ ಟೋ ತಗೊಂಡು ಗ್ರಾಫ್ ಹಾಕಿದ್ರೆ ಒಂದು ಸರ್ಕಲ್ ಬಂತು.
ಹೇಳ್ರಿ ಈಗ ಈ ಸರ್ಕಲ್ ಹೆಸರು ಏನಂತಾರ? ಈ ಸರ್ಕಲ್ಗೆ ಮೋರ್ಸ್ ಸರ್ಕಲ್ ಅಂತ ಹೇಳ್ತಾರೆ. ನೋಡಿ ಮೋರ್ ಎಷ್ಟು ಚೆನ್ನಾಗಿದನಲ್ಲ. ನಾ ಇದನ್ನ ಎಕ್ಸೆಲ್ ಅಲ್ಲಿ ಹಾಕಿ ಏನೋ ಡ್ರ್ಯಾಗ್ ಮಾಡಿ ಆರಾಮಾಗಿ ಒಂದು ಗ್ರಾಫ್ ಅಂತೇಳಿ ಒಂದು ಕಮಾಂಡ್ ನೋಡಿದೆ. ಗ್ರಾಫ್ ಅಂತ ಕಮಾಂಡ್ ನೋಡಿದ ತಕ್ಷಣ ಒಂದು ಸರ್ಕಲ್ ಬಂತು. ಬಟ್ ಅವ್ನು ಅದು ನೋಡಿದ ತಕ್ಷಣ ಹೆಂಗೆ ಕಂಡಿರ್ತದೆ ನೋಡ್ರಿ, ಮೋರ್ ಸರ್ಕಲ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಇವತ್ತಿಗೆ ಇಷ್ಟು ಸಾಕು. ಓಕೆ, ಇವತ್ತಿಗೆ ಎಷ್ಟು ಸಾಕು? ನನಗೆ ಇನ್ನೊಂದು 10 ಮಿನಿಟ್ಸ್ ನೋಡೋಣ. ಏನಂದ್ರೆ ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಬರ್ಕೊಡ್ರಿ. ಪಾಯಿಂಟ್ ಚೆನ್ನಾಗಿ ಬರೀ. ಈ ವಿಶ್ವದ ಅದ್ಭುತಗಳನ್ನ ಏನೋ ಹೇಳಿದೆ, ಬಟ್ ಅವ್ನು ಚೆನ್ನಾಗಿ ಬರ್ಕೊಳ್ಬೇಕು. ಒಂದನೇ ಪಾಯಿಂಟ್ ನಾ ಹೇಳ್ತಾ ಹೋಗ್ತೀನಿ, ಪಾಸ್ ಮಾಡ್ತಾ ಮಾಡ್ತಾ ಬರ್ಕೊಂತ ಹೋಗ್ರಿ. ಫಸ್ಟ್ ಪಾಯಿಂಟ್, ಬಿಫೋರ್ ದಟ್ ಈ ಏನು 8 ಅದ್ಭುತಗಳದಲ್ಲ ಇದ್ರ ಮೇಲೇ ಕ್ವಶನ್ಸ್ ಇರ್ತದೆ. ಇದನ್ನ ಬಿಟ್ಟು ಮತ್ತೆ ಬೇರೆ ಕ್ವಶನ್ಸ್ ಇರಂಗಿಲ್ಲ. ಫಸ್ಟ್ ಪಾಯಿಂಟ್, ದ ಪ್ಲೇನ್ ವಿಚ್ ಕ್ಯಾರೀಸ್ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಆನ್ ದಟ್ ಪ್ಲೇನ್ ಶಿಯರ್ ಸ್ಟ್ರೆಸ್ ಇಸ್ 0. The plane which carries maximum normal stress on that plane shear stress is 0. Second point, the plane which carries minimum normal stress on that plane shear stress is 0. Okay, the plane which carries 0 shear stress, that plane is called as principal plane. This plane is called as principal plane. This plane is called as principal plane. ಅದಕ್ಕೆ ಥರ್ಡ್ ಪಾಯಿಂಟ್ ಏನದು? ದ ಪ್ಲೇನ್ ವಿಚ್ ಕ್ಯಾರೀಸ್ 0 ಶಿಯರ್ ಸ್ಟ್ರೆಸ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಪ್ಲೇನ್. ಸರ್ ಇದು ಒಂದೇ ಅಲ್ಲಲ್ರಿ ಸರ್, ಮತ್ತೆ ಇಲ್ಲೂ ಐತಲ್ಲ ಸೇಮ್ ಸ್ಟೇಟ್ಮೆಂಟ್. ಹೌದು, ದ ಪ್ಲೇನ್ ವಿಚ್ ಕ್ಯಾರೀಸ್ 0 ಶಿಯರ್ ಸ್ಟ್ರೆಸ್, ದ ಪ್ಲೇನ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಪ್ಲೇನ್. ದಿಸ್ ಇಸ್ ಆಲ್ಸೋ ಪ್ರಿನ್ಸಿಪಲ್ ಪ್ಲೇನ್, ಬಟ್ ದಿಸ್ ಈಸ್ ಅ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅದ, therefore it is a major principal plane. This is a minor principal plane. ಅರ್ಥ ಆಯ್ತಾ? ಅಂದ್ರೆ ಮೇಜರ್ ಪ್ರಿನ್ಸಿಪಲ್ ಪ್ಲೇನ್, ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಆರ್ ಆರ್ಥೋಗೋನಲ್ ಟು ಈಚ್ ಅದರ್, 90 ಡಿಗ್ರಿ ಟು ಈಚ್ ಅದರ್. ಅರ್ಥ ಆಯ್ತಾ? 90 ಡಿಗ್ರಿ ಟು ಈಚ್ ಅದರ್. ಓಕೆ, ಎಷ್ಟಾಯ್ತು ಈಗ? 4 ಪಾಯಿಂಟ್ ಆಯ್ತು. ಒಂದು ಇದ್ರದ್ದು ಬರ್ಕೊಂಡ್ರಿ, ನೆಕ್ಸ್ಟ್ ಒಂದು ಎಷ್ಟಾಗ್ತದೆ ನಂಬರ್ ಎಣಿಸ್ಕೊಂಡು ನೆಕ್ಸ್ಟ್ ಪಾಯಿಂಟ್. ಓಕೆನಾ? 90 ಡಿಗ್ರಿ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಪ್ಲೇನ್ ವಿಚ್ ಕ್ಯಾರೀಸ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ is called as shear plane. The plane which carries minimum shear stress is called as shear plane. ಮತ್ತೆ shear plane ಅಲ್ಲಿ ಮೇಜರ್ shear plane, ಮೈನರ್ shear plane ಅಂತ ಬರಂಗಿಲ್ಲ. ಯಾಕಂದ್ರೆ shear stress ಇಲ್ಲೂ ಮತ್ತು ಇಲ್ಲೂ ಸೇಮೇ ಅದ, ಬಟ್ ಜಸ್ಟ್ ಸೈನ್ ಚೇಂಜ್ ಆಗಿದೆ. ಸೈನ್ಸ್ ಅಂದ್ರೆ ನಮ್ದು ಕಾಂಪ್ರೆಷನ್ ಟೆನ್ಷನ್ ಅಥವಾ ಡೈರೆಕ್ಷನ್ಸ್ ಅಷ್ಟೇ. ಸೈನ್ಸ್ ಮೀನ್ಸ್ ಡೈರೆಕ್ಷನ್ಸ್. therefore we are not calling the shear planes as ಮೇಜರ್ ಶಿಯರ್ ಪ್ಲೇನ್, ಮೈನರ್ ಶಿಯರ್ ಪ್ಲೇನ್ ಅಂತ ಕರೆಯಂಗಿಲ್ಲ. ಬಟ್ ಪ್ರಿನ್ಸಿಪಲ್ ಪ್ಲೇನ್ಸ್ ಏನ್ ಕರಿತೀವಿ, ಪ್ರಿನ್ಸಿಪಾಲ್ ಪ್ಲೇನ್ಸ್ ಏನಂತ ಕರಿತೀವಿ, ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಮತ್ತು ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಅಂತ ಕರಿತೀವಿ. ಓಕೆನಾ? On shear plane, next point, on shear plane normal stress is average of principal stresses. On shear plane normal stress is average of principal stresses. Okay, next point, maximum shear stress can be expressed as half of the difference of the principal planes. Correct? half of the difference of the principal planes stresses. Minimum shear stress is also expressed as a half of the difference of the principal stresses. Okay, na? Shear planes are perpendicular to each other. Principal planes are perpendicular to each other. Angle between corresponding principal plane and shear plane is 45 degree. Angle between principal plane and shear plane is 45 degree. If x-axis is considered as a normal stress, y-axis is considered as a shear stress, and if a graph is drawn for a particular problem, then we will get a graph in circular form. That circular form, the graph is called as Morse circle. That circle is called as Morse circle. ಅದಾಯ್ತಾ? ಎಷ್ಟು ಚೆನ್ನಾಗಿದಲ್ಲ? ಓಕೆ, ನೆಕ್ಸ್ಟ್ ಮತ್ತೇನು ಬಿಟ್ಟಿದ್ದೀವಿ? ಓಕೆ, ಇಷ್ಟರೊಳಗಡೆ ಥಿಯರಿ ಕ್ವಶನ್ ಫಿಕ್ಸ್ ಇರ್ತದ ಒಂದು ನೋಡೋಣ. ಮತ್ತೇನದು? ಎನಿಥಿಂಗ್ left here? ಓಕೆ, ರೈಟ್. ಇಷ್ಟ ಆಯ್ತು. ಈಗ ಕ್ವಶನ್ ಏನಂದ್ರೆ, ಈ ಎಕ್ಸಾಮಲ್ಲಿ ನಾವು ಹೇಳ್ದಂಗೆ ಗ್ರಾಫ್ ಹಾಕೊಂಡು ಕುಂದ್ರಕ್ಕೆ ಬರಲ್ಲ. ಎಕ್ಸೆಲ್ ತೊಗೊಂಡೋಗಿ ಈ ಫಾರ್ಮುಲಾ ಬರೋದು, ಹಿಂಗೆ ತೆಗೆದು ಇವನ್ನೆಲ್ಲ ಡಿರೈವ್ ಮಾಡಿ ಇವನ್ನೆಲ್ಲ ಮಾಡಿದರೆ ಟೈಮ್ ಭಾಳ ಆಗ್ತದ. ಹೌದಾ? ಎಕ್ಸಾಮಲ್ಲಿ ಇವನ್ನೆಲ್ಲ ಹಾಕಿ ನೀವು ಈ ವ್ಯಾಲ್ಯೂಸ್ ಹೇಳ್ರಿ ಅಂತಂದ್ರೆ ಬರಂಗಿಲ್ಲ. ಯಾವ ವ್ಯಾಲ್ಯೂಸು, ಈ ವ್ಯಾಲ್ಯೂಸು, ಸಿಗ್ಮಾ ಎಕ್ಸ್ ಇವೆಲ್ಲ ಹೇಳ್ರಿ ಅಂದ್ರೆ ಬರಂಗಿಲ್ಲ. therefore we need to use some tricks to find these values. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗದ. ನಿಮಗೆ ಥೀಟಾ P1 ಗೊತ್ತಿತ್ತು ಅಂತ ತಿಳ್ಕೊಳ್ರಿ. ಅದಕ್ಕೆ 45 ಡಿಗ್ರಿ ಕೂಡಿಸಿದ್ರೆ ಇದು ಬರ್ತದ, ಇದಕ್ಕೆ 45 ಡಿಗ್ರಿ ಕೂಡಿಸಿದ್ರೆ ಇದು ಬರ್ತದ, ಇದು 45 ಡಿಗ್ರಿ ಕೂಡಿಸಿದ್ರೆ ಇದು ಬಂತು. ಅಂದ್ರೆ ಇವು 4 ವ್ಯಾಲ್ಯೂ ಗೊತ್ತಾದು. ಈ ಥೀಟಾ P1 ತಗೊಂಡೋಗಿ ಈ ಇಕ್ವೇಶನ್ ಅಲ್ಲಿ ಥೀಟಾ ಜಾಗದಲ್ಲಿ ಹಾಕಿದ್ರೆ, ಈ ಇಕ್ವೇಶನ್ ಥೀಟಾ ಜಾಗದಲ್ಲಿ ಥೀಟಾ P1 ಹಾಕಿದ್ರೆ ಈ ಸಿಗ್ಮಾ ಥೀಟಾ ಏನದಲ್ಲ ಅದು ನಿಮಗೆ ಈ ವ್ಯಾಲ್ಯೂ ಕೊಡ್ತದೆ. ಈ ವ್ಯಾಲ್ಯೂ ಸಿಕ್ತಾ? ಓಕೆ. ಹಾಗೆ ಈ ಥೀಟಾ ತಗೊಂಡೋಗಿ ಈ ಇದರಲ್ಲಿ ಹಾಕಿದ್ರೆ ಈ ವ್ಯಾಲ್ಯೂ ಸಿಕ್ತು.
ಹಿಂಗೆ ಮಾಡಿ ಇವು 4 ಥೀಟಾ ತಗೊಂಡೋಗಿ ಈ 2 ಇಕ್ವೇಷನ್ ಅಲ್ಲಿ ಹಾಕಿದ್ರೆ ಈ 8 ವ್ಯಾಲ್ಯೂಸ್ ಸಿಕ್ಬಿಡ್ತದೆ. ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಈ ವ್ಯಾಲ್ಯೂ ಬೇಕು. ಇಫ್ ಐ ನೋ ಒನ್ ವ್ಯಾಲ್ಯೂ, ಈ ವ್ಯಾಲ್ಯೂ ನನಗೆ ಏನಾದರೂ ಗೊತ್ತಿತ್ತು ಅಂದ್ರೆ ದೆನ್ ಐ ಕ್ಯಾನ್ ಗೆಟ್ ಆಲ್ ದೀಸ್ 12 ವ್ಯಾಲ್ಯೂಸ್. ಒನ್ ವ್ಯಾಲ್ಯೂ ಗೊತ್ತಿತ್ತು ಅಂದ್ರೆ ಆಲ್ ದೀಸ್ 12 ವ್ಯಾಲ್ಯೂಸ್ ಗೊತ್ತಾಗ್ತದೆ. ಅರ್ಥ? ಔಟ್ ಆಫ್ 12 ಐ ಶುಡ್ ನೋ ಒನ್ ವ್ಯಾಲ್ಯೂ. ಅವಾಗ ನೀವಂತೀರಿ ಸರ್ ಔಟ್ ಆಫ್ 12 you are saying that at least one value should be known, but out of these 12 we know 2 values. Whatever the problem may be, ಯಾವುದೇ ಪ್ರಾಬ್ಲಮ್ ಇರಬಹುದು, 2 ವ್ಯಾಲ್ಯೂ ನಮ್ಗೆ ಗೊತ್ತೇ ಅದ. ಯಾವುದಂದ್ರೆ 0 0, ದಿಸ್ ಇಸ್ 0, ದಿಸ್ ಇಸ್ 0, ದೀಸ್ 2 ಆರ್ ನೋನ್ ಟು ಅಸ್. ಹೌದಾ? ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪ್ರಾಬ್ಲಮ್. ಹಾಗಾದ್ರೆ ಆ ಪ್ರಾಬ್ಲಮ್ ನೋಡೋಣ, ಇವ್ 2 ವ್ಯಾಲ್ಯೂ ನೋಡೋಣ. ಹಾಗಾದ್ರೆ ಶಿಯರ್ ಸ್ಟ್ರೆಸ್ ಫಾರ್ಮುಲಾ ಏನಿತ್ತು? ಶಿಯರ್ ಸ್ಟ್ರೆಸ್ ಫಾರ್ಮುಲಾ ಏನಿತ್ತಂದ್ರೆ ಶಿಯರ್ ಸ್ಟ್ರೆಸ್ ಏನಿತ್ತು ಫಾರ್ಮುಲಾ? ಟೋ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಸೈನ್ 2 ಥೀಟಾ ಮೈನಸ್ ಟೋ ಎಕ್ಸ್ ವೈ ಟೋ ಕಾಸ್ 2 ಥೀಟಾ. ಹೌದಾ? ಇದು 2 ಥೀಟಾ, ಇದು 2 ಥೀಟಾ, ರೈಟಾ? ಇದು 0 ಆಯ್ತು ಅಂದ್ರೆ ಏನಾಗ್ತದೆ? ಐ ಡೋಂಟ್ ಡಿರೈವ್ ದಿಸ್ ಒನ್. ಇದು 0 ಆಯ್ತು ಅಂತಂದ್ರೆ ಇದನ್ನ ಈ ಕಡೆಗೆ ಕಳಿಸ್ರಿ, ಅವಾಗ ಇವೆರಡು ಈಕ್ವಲ್ ಆಗ್ತದ. ಈಕ್ವಲ್ ಆಗ್ತದ. ಈ ಕಾಸ್ 2 ಥೀಟಾನ ಈ ಕಡೆಗೆ ತಗೊಂಡು ಬನ್ನಿ, ಅವಾಗ ಸೈನ್ 2 ಥೀಟಾ ಬೈ ಕಾಸ್ 2 ಥೀಟಾ ಏನಾಗ್ತದ? ಟ್ಯಾನ್ 2 ಥೀಟಾ ಆಗ್ತದ. ಟ್ಯಾನ್ 2 ಥೀಟಾ ಈಕ್ವಲ್ ಟು 2 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ. ಈ ಕೆಳಗಡೆ ಇದ್ದು 2 ಇಲ್ಲಿ ಬಂದಿರ್ತದ, ಅದನ್ನ ಮೇಲ್ಗಡೆ ತಗೊಂಡೋಗ್ರಿ, ಹಿಂಗ್ ಬರ್ತದ. ದೆನ್ ದಿಸ್ ಈಸ್ ವಾಟರ್, ದಿಸ್ ಈಸ್ ವಾಟರ್. ಗೋ ಬ್ಯಾಕ್. When I consider tau theta equal to 0, I got theta p1. This is a theta p1. That is a theta p1. Then I can say theta p1. Then what is theta p2? Theta p2 equal to theta p1 plus 90 degree. What is theta s1? Theta s1 equal to theta p1 plus 45 degree. What is theta s2? That is equal to theta s1 plus 90 degree ಆದ್ರೂ ಅನ್ರಿ, or theta p1 plus 135 degree ಆದ್ರೂ ಅನ್ರಿ, or theta p2 plus 45 degree ಆದ್ರೂ ಅನ್ರಿ. All are same. Understood? Okay. This theta p1 value na ತಗೊಂಡು, ಅಂದ್ರೆ ಇದಿಷ್ಟು ವ್ಯಾಲ್ಯೂ ನ ತಗೊಂಡು, if I substitute in this equation, ಈ equation ಅಲ್ಲಿ ಏನಾದ್ರು substitute ಮಾಡಿದ್ರೆ what I get is sigma 1 major principal stress. Okay, major principal stress. 1 minute. Major principal stress, that major principal stress equal to sigma x plus sigma y by 2 plus root sigma x minus sigma y by 2 whole square plus tau square. This is a major principal stress. Minor principal stress ಅಂದ್ರೆ that is called as sigma 2, then ಇಲ್ಲಿ ಮೈನಸ್ ಬರ್ತದೆ ಅಷ್ಟೇ. therefore sigma 1 2 equal to plus or minus is answer, right? ಹಾಗಾದ್ರೆ tau 1 2 ಅಂದ್ರೆ maximum shear stress and minimum shear stress equal to plus or minus ಈ ಕಡೆ sigma x minus sigma y by 2 whole square plus tau square. Understood? ಇದು ಚೆನ್ನಾಗಿದಲ್ಲ. ಇಲ್ಲಿ ಒಂದು ಮ್ಯಾಜಿಕ್ ಅದ ನೋಡ್ರಿ, ಧ್ಯಾನ್ ಸದ್ಯಕ್ಕೆ ಏನಂದ್ರೆ ಈ ರೂಟ್ ನ ಆ ಕಡೆ ತಗೊಂಡ್ರೆ ಏನಾಗ್ತದ? ಟೋ 1 ಅಥವಾ 2 ಸ್ಕ್ವೇರ್ ಆಗ್ತದ. ದಟ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಆಗ್ತದ, ಹೋಲ್ ಸ್ಕ್ವೇರ್ ಆಗ್ತದ, ಪ್ಲಸ್ ಟೋ ಸ್ಕ್ವೇರ್ ಆಗ್ತದ. ಇದು ಸ್ವಲ್ಪ ಚೆನ್ನಾಗಿ ನೋಡಿದ್ರೆ ನಿಮ್ಗೆ ಏನೋ ಒಂದು ಗ್ಲಾನ್ಸ್ ಆಗ್ಬೇಕು. ಇಫ್ ಯು ಆರ್ ವೆರಿ ಅಕಾಡೆಮಿಕಲಿ ವೆರಿ ಗುಡ್, ಇದು ಗ್ಲಾನ್ಸ್ ಆಗ್ಬೇಕು. ಏನಂದ್ರೆ ಆರ್ ದಿಸ್ ಇಸ್ ಎಕ್ಸ್ ಸ್ಕ್ವೇರ್, ದಿಸ್ ಇಸ್ ವೈ ಸ್ಕ್ವೇರ್. ಈಗಾದ್ರೂ ಗ್ಲಾನ್ಸ್ ಆಗ್ಬೇಕು. ಏನಂದ್ರೆ ಇದು ಇಕ್ವೇಶನ್ ಆಫ್ ಸರ್ಕಲ್. ದಿಸ್ ಈಸ್ ಇಕ್ವೇಶನ್ ಆಫ್ ಸರ್ಕಲ್, ಇಕ್ವೇಶನ್ ಆಫ್ ಸರ್ಕಲ್, equation of circle, but one specific equation of circle idu ಏನಂದ್ರೆ equation of circle whose center is lying on x axis. Very important. Whose center is lying on x axis ಅಂದ್ರೆ all more circles ಏನು ಡ್ರಾ ಮಾಡ್ತೀವಲ್ಲ, all more circles x axis ಮೇಲೆ ಕುಂತಿರ್ತದ. ಅದರದ್ದು ಸೆಂಟರ್ x axis ಮೇಲೆ ಇರ್ತದೆ. ಯಾವ್ದಾದ್ರು ಅಕಸ್ಮಾತ್ ಆಗಿ ಆಪ್ಷನ್ಸ್ ಅಲ್ಲಿ 3 ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ಅಕಸ್ಮಾತ್ ಆಗಿ ನೋಡಿ ಏನೋ ಒಂದು ಪ್ರಾಬ್ಲಮ್ ಕೊಡ್ತಾನೆ, ಹಿಂಗ ಏನೊಂದು ಪ್ರಾಬ್ಲಮ್ ಕೊಟ್ಟು ಫಸ್ಟ್ ಆಪ್ಷನ್ ವಿಚ್ ಇಸ್ ದ ಕರೆಸ್ಪಾಂಡಿಂಗ್ ಮೋರ್ ಸರ್ಕಲ್ ಅಂತ ಕೇಳಿ 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ ಆಪ್ಷನ್, 4ನೇ ಆಪ್ಷನ್ ಅಂತ ಕೊಟ್ರೆ ಈ ಪ್ರಾಬ್ಲಮ್ ಓದ್ಲಿಕ್ಕೆ ಹೋಗ್ಬೇಡ್ರಿ, ಪ್ರಾಬ್ಲಮ್ ನೋಡ್ಬೇಡ್ರಿ, ಕೆಲಸ ಇಡಬೇಡ್ರಿ, ಏನಿಲ್ಲ, ಜಸ್ಟ್ ಆನ್ಸರ್ಸ್ ನೋಡ್ರಿ, ಇದಕ್ಕೆ ಟಿಕ್ ಮಾಡಬೇಡ್ರಿ, ಕರೆಕ್ಟ್ ಇರ್ತದೆ. ಓಕೆ, ಇದನ್ನ ಟಿಕ್ ಮಾಡಬೇಡಿ, ಇವನ್ನ ಬಿಟ್ಟೇ ಬಿಡ್ರಿ. ಯಾಕಂದ್ರೆ ಇವು ಈ ಇಕ್ವೇಶನ್ ಏನ್ ಹೇಳ್ತದೆ ಅಂದ್ರೆ ಸರ್ಕಲ್ ಶುಡ್ ಲೈ ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತದ. ಇಲ್ಲಿ ಯಾವ ಸರ್ಕಲ್ ಲೈ ಆನ್ ಎಕ್ಸ್ ಆಕ್ಸಿಸ್ ಇಲ್ಲ. therefore these are not more circle, this is only the more circle. ಏನಾರ ಇರಲಿ ಅದು more circle, that is the correct answer. Understood? therefore you got it. sigma 1 2 tau 1 2 you got it. Understood? ಆಮೇಲೆ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಪ್ರಿನ್ಸಿಪಲ್ ಪ್ಲೇನ್ಸ್ ವ್ಯಾಲ್ಯೂಸ್ಗಳು ಗೊತ್ತಿದೆ. ತಿಳಿತಾ? ಇಷ್ಟು ಬಂತಂದ್ರೆ ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗ್ತದೆ. ಈ ಚಾಪ್ಟರ್ ಏನಾಗ್ತದ, ಇಲ್ಲಿಗೆ ಎಂಡ್ ಆಗ್ತದ. ಬಟ್ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಜನರಲ್ ಸ್ಟ್ರೆಸ್ ಕಂಡೀಷನ್ಸ್ ಹೇಳಿದೀನಿ. ಜನರಲ್ ಸ್ಟ್ರೆಸ್ ಕಂಡೀಷನ್ ಅಂದ್ರೆ ಸಿಗ್ಮಾ ಎಕ್ಸ್ ಇರ್ತದ, ಸಿಗ್ಮಾ ವೈ ಇರ್ತದ, ಮತ್ತೆ ಟೋನು ಇರ್ತದ. ಇದಕ್ಕೆ ಜನರಲ್ ಸ್ಟ್ರೆಸ್ ಕಂಡೀಷನ್ ಅಂತ. ಜನರಲ್ ಸ್ಟ್ರೆಸ್ ಕಂಡೀಷನ್ಸ್ ಇದಕ್ಕೊಂದು ಚಾರ್ಟ್ ಮಾಡ್ರಿ. ನಾನು ಜಸ್ಟ್ ಹೋಮ್ವರ್ಕ್ ಕೊಡ್ತೀನಿ ನಿಮಗೆ, ಚಾರ್ಟ್ ಮಾಡ್ರಿ. ಏನಂದ್ರೆ ಇದನ್ನ ಇಲ್ಲಿ ಹಾಕ್ರಿ, ಇದ್ರ ಎಕ್ಸ್ ಎಕ್ಸ್ ವೈ ಎಕ್ಸ್ ಹಾಕ್ರಿ, ಇಲ್ಲಿ ಜನರಲ್ ಸ್ಟ್ರೆಸ್ ಕಂಡೀಷನ್ ಇದನ್ನ ಚೆನ್ನಾಗಿ ಮಾಡ್ರಿ. ನಾನು ಒಂದು ತಯಾರು ಮಾಡಿ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ಅವೆರಡಕ್ಕೂ ಟ್ಯಾಲಿ ಮಾಡ್ಕೊಡ್ರಿ. ಲೇಜಿ ಆಗ್ಬೇಡ್ರಿ, ನನ್ನ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಓಕೆ, ಜನರಲ್ ಸ್ಟ್ರೆಸ್ ಕಂಡೀಷನ್ ಅಂತಾರೆ. ಇದ್ರದ್ದು
ಇಕ್ವೇಶನ್ ಏನೈತಲ್ಲ ಸಿಗ್ಮಾ ಥೀಟಾ ಇಕ್ವೇಶನ್ ಇಲ್ಲಿ ಬರೀರಿ ಒಂದು ಕಾಲಮ್ ಮಾಡ್ರಿ. ಇದ್ರದ್ದು ಟೋ ಥೀಟಾ ಇಕ್ವೇಶನ್ ಇಲ್ಲಿ ಬರೀರಿ ಒಂದು ಕಾಲಮ್ ಮಾಡ್ರಿ. ಇದ್ರದ್ದು ಸಿಗ್ಮಾ 1 ಇಕ್ವೇಶನ್ ಬರೀರಿ ಇಲ್ಲಿ ಬರೀರಿ. ಸಿಗ್ಮಾ 2 ಇಕ್ವೇಶನ್ ಬರೀರಿ ಇಲ್ಲಿ ಆಟ ಬರೀರಿ ನಡೀತದ. ಮತ್ತೆ ಟೋ 1 ಇಕ್ವೇಶನ್ ಬರೀರಿ, ಟೋ 2 ಇಕ್ವೇಶನ್ ಬರೀರಿ, ಮತ್ತೆ ಥೀಟಾ P1 ಬರೀರಿ, ಥೀಟಾ P2 ಇಕ್ವೇಶನ್ ಬರೀರಿ, ಥೀಟಾ S1 ಇಕ್ವೇಶನ್ ಬರೀರಿ, ಥೀಟಾ S2 ಇಕ್ವೇಶನ್ ಬರೀರಿ. ಅಂಡರ್ಸ್ಟುಡಾ? ನೆಕ್ಸ್ಟ್ ಬರ್ರಿ ಇಲ್ಲಿ ಯೂನಿ ಆಕ್ಸಿಯಲ್ ಸಿಸ್ಟಮ್ ಅಂತ ತಗೊಳ್ರಿ. ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಸಿಸ್ಟಮ್ ಅಂತ ತಗೊಳ್ರಿ. ಇಲ್ಲಿ ಏನಂದ್ರೆ ಓನ್ಲಿ ಸಿಗ್ಮಾ ಎಕ್ಸ್ ಇಸ್ ಪ್ರೆಸೆಂಟ್ ಅಂತ, ಓನ್ಲಿ ಸಿಗ್ಮಾ ಎಕ್ಸ್ ಇಸ್ ಪ್ರೆಸೆಂಟ್ ಅಂತ. ಈ ಸಿಗ್ಮಾ ಎಕ್ಸ್ಗೆ ಯೂನಿ ಆಕ್ಸಿಯಲ್ ಅಂತ ಬರೀತಾರ. ಇಲ್ಲಿ ಈ ಥೀಟಾ ಸಿಗ್ಮಾ ಥೀಟಾ ವ್ಯಾಲ್ಯೂ ಅಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಸಿಗ್ಮಾ y = 0 ಸಬ್ಸ್ಟಿಟ್ಯೂಟ್ ಮಾಡ್ರಿ, ಟೋ = 0 ಸಬ್ಸ್ಟಿಟ್ಯೂಟ್ ಮಾಡ್ರಿ. ವಾಟ್ ಎವರ್ ದ ಆನ್ಸರ್ ಕಮ್ಸ್ ಅಲ್ಲ ಅದನ್ನ ಇಲ್ಲಿ ಬರೀರಿ. ಸಿಗ್ಮಾ ಥೀಟಾ ಇಲ್ಲಿ ಇಕ್ವೇಶನ್ ಬರೀರಿ. ಇಲ್ಲಿ ಸಿಗ್ಮಾ y = 0, ಟೋ = 0 ಮಾಡಿ ಇಲ್ಲಿ ಇಕ್ವೇಶನ್ ಬರೀರಿ. ಅದೇ ಸೇಮ್ ಈ ಎಲ್ಲಾ ಕಡೆಗೂ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡಿ ಇದನ್ನ. ಓಕೆ, ಇದನ್ನ ಎಕ್ಸ್ಟೆಂಡ್ ಮಾಡಿ ಏನ್ ಬರೀರಿ, ಇಲ್ಲಿ ಸಿಗ್ಮಾ x = 0, ಸಿಗ್ಮಾ y = 0, ಟೋ = 0 ಮಾಡಿ ಎಲ್ಲ ಇಕ್ವೇಶನ್ಸ್ ಬರೆದ್ರ ಇದು ಟೇಬಲ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಬರೀ ಬೈ ಆಕ್ಸಿಯಲ್ ಅಂತ ಬರೀರಿ. ಬೈ ಆಕ್ಸಿಯಲ್ ಸ್ಟ್ರೆಸ್ ಸಿಸ್ಟಮ್ ಅಂತ ಬರೆದು ಬೈ ಆಕ್ಸಿಯಲ್ ಏನಾಗಿರ್ತದ, ಇಲ್ಲಿ ಸಿಗ್ಮಾ ಎಕ್ಸ್ ಇರ್ತದ, ಸಿಗ್ಮಾ y ಇರ್ತದ, ಬಟ್ ಟೋ = 0 ಇರ್ತದ. ಹಾಗಾದ್ರೆ ಈ ಎಲ್ಲಾ ಇಕ್ವೇಶನ್ಸ್ ಅಲ್ಲಿ ಕೂಡ ಏನ್ ಮಾಡಿ, ಟೋ = 0 ಮಾಡಿ ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕಾಲಮ್ ಬರ್ತದ, ಇನ್ನೊಂದು ರೋ ಬರ್ತದ. ಇಲ್ಲಿ ಪ್ಯೂರ್ ಶಿಯರ್ ಕೇಸ್ ಅಂತ ಬರೀರಿ. ಪ್ಯೂರ್ ಶಿಯರ್ ಕೇಸ್ ಅಂತ ಬರೀರಿ. ಪ್ಯೂರ್ ಶಿಯರ್ ಕೇಸ್ ಅಲ್ಲಿ ಇಲ್ಲಿ ಏನಿರ್ತದ, ಓನ್ಲಿ ಟೋ ಇರ್ತದ, ಓನ್ಲಿ ಟೋ ಇರ್ತದ. ಏನದು ಪ್ಯೂರ್ ಶಿಯರ್ ಅಂದ್ರೆ ಏನಿಲ್ಲ, ಇಲ್ಲಿ ಸಿಗ್ಮಾ x = 0 ಅದ, ಸಿಗ್ಮಾ y = 0 ಅದ. ಇವಿಷ್ಟನ್ನು ನೋಡಿ ಇಲ್ಲಿ ಬರಿತಾ ಹೋಗ್ರಿ. ಇವನ್ನ ಇಲ್ಲಿ ಬರಿತಾ ಹೋಗ್ರಿ. ಬರಿತಾ ಹೋದಾಗ ನಿಮ್ಗೆ ಇಲ್ಲಿ ವ್ಯಾಲ್ಯೂ ಸಿಗ್ತಾ ಹೋಗ್ತದ. ಅಂದ್ರೆ ಇವುಗಳ ವ್ಯಾಲ್ಯೂಸ್ ಅನ್ನ ಈ ಇಕ್ವೇಶನ್ಸ್ ಅಲ್ಲಿ ಆಗ್ತಾ ಇದ್ರೆ ಇಲ್ಲಿ ಸಿಗ್ತಾ ಹೋಗ್ತದೆ. ಅರ್ಥದ? ಈ ಟೇಬಲ್ ನ ಫುಲ್ಫಿಲ್ ಮಾಡಿ ನಾನು ನಿಮ್ಗೆ ಒಂದಿಷ್ಟು ಇದನ್ನ ಕೊಡ್ತೀನಿ. ಏನಂದ್ರೆ ಎಕ್ಸೈಟಿಂಗ್ ಇದು ಸಿಗ್ತದ. ಎಕ್ಸೈಟಿಂಗ್ ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅದಾವ ಇದ್ರೊಳಗಡೆ. ಅವುಗಳಿಗೆ ಆನ್ಸರ್ಸ್ ಅನ್ನ ನೀವು ಕಂಡುಹಿಡ್ಕೊಳ್ರಿ. ಆನ್ಸರ್ಸ್ ಅನ್ನ ಕಂಡುಹಿಡ್ಕೊಳ್ರಿ. ಏನಂತಂದ್ರೆ ಈ ಯೂನಿಯಾಕ್ಸಿಯಲ್ ಸ್ಟ್ರೆಸ್ ಸಿಸ್ಟಮ್ ಅಲ್ಲಿ ಸಿಗ್ಮಾ 1 ಬಹಳ ಇಂಟ್ರೆಸ್ಟಿಂಗ್ ಇರ್ತದ, ಸಿಗ್ಮಾ 2 ಇಂಟ್ರೆಸ್ಟಿಂಗ್ ಇರ್ತದ, ಟೋ 1 ವೆರಿ ಇಂಟ್ರೆಸ್ಟಿಂಗ್ ಇರ್ತದ, ವೆರಿ ಇಂಟ್ರೆಸ್ಟಿಂಗ್ ಇರ್ತದ, ವೆರಿ ಇಂಟ್ರೆಸ್ಟಿಂಗ್ ಇರ್ತದ, ವೆರಿ ಇಂಟ್ರೆಸ್ಟಿಂಗ್. ಇವಿಷ್ಟು ವ್ಯಾಲ್ಯೂಸ್ ಒಂಥರ ವೆರಿ 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 ಇಂಟ್ರೆಸ್ಟಿಂಗ್ ಇರ್ತದೆ. ಇಲ್ಲಿ ಬಂದಾಗ ಥೀಟಾ P1, ಥೀಟಾ P2, ಥೀಟಾ S1, ಥೀಟಾ S2 ಏನದಲ್ಲ ವೆರಿ ವೆರಿ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಸ್ ಬರ್ತಾವೆ ಇಲ್ಲಿ. ಓಕೆ, ಇಲ್ಲಿ ಬಂದಾಗ ಇವೆಲ್ಲ ವ್ಯಾಲ್ಯೂಸ್ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಸ್ ಬರ್ತಾವೆ, ಬಹಳ ಚೆನ್ನಾಗಿ ವ್ಯಾಲ್ಯೂಸ್ ಬರ್ತದೆ. ಅರ್ಥಾಯ್ತಾ? ಓಕೆ, ಇವತ್ತಿಗೆ ಇಷ್ಟು ಸಾಕು. ನಾಳೆಗೆ ಏನ್ ಮಾಡ್ತೀನಿ ಅಂದ್ರೆ ಇವುಗಳ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಾಳೆ ಫಸ್ಟ್ ಒಂದು 20 ಮಿನಿಟ್ಸ್ ಮೋರ್ ಸರ್ಕಲ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೋರ್ ಸರ್ಕಲ್ ಎಕ್ಸ್ಪ್ಲೈನ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್ ಆನ್ ದಿಸ್ ಒನ್. ಬೈ KPSC ಎಕ್ಸಾಮ್ ಕ್ವಶನ್ಸ್ ಇದಾವ, IES ಮತ್ತು IAS ಎಕ್ಸಾಮ್ಸ್ ಕ್ವಶನ್ಸ್ ಇದಾವ. ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಇದಿಷ್ಟು ಚೆನ್ನಾಗಿ ತಿಳ್ಕೊಂಡು ಬನ್ನಿ, ಅಂದ್ರೆ ನೀವು ಮಜಾ ಮಾಡ್ಬೋದು. ಓಕೆನಾ? ಆಫ್ಟರ್ ದಿಸ್ ಐ ವುಡ್ ಲೈಕ್ ಟು ಶೇರ್ ಒನ್ ಥಿಂಗ್ ವಿತ್ ಯು ಆಲ್. ಏನಂದ್ರೆ ವೇಟ್, at this point I would like to share one science ಅಥವಾ ಒಂದು ಏನಂದ್ರೆ ಸೀಕ್ರೆಟ್ ಆಫ್ ಹ್ಯಾಪಿನೆಸ್. ಅದನ್ನ ನಿಮಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನಂತಂದ್ರೆ ದಟ್ ಇಸ್ ರಿಲೇಟೆಡ್ ಟು ಅವರ್ ಕಾನ್ಸೆಪ್ಟ್ ಓನ್ಲಿ. ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನದ ಅಂತಂದ್ರೆ ನಮ್ಮ ಬ್ರೈನ್ ಅಲ್ಲಿ ಕೆಲವು ಫ್ಲೂಯಿಡ್ಸ್ ಇದಾವೆ. ನನಗೆ ಎಕ್ಸೈಟ್ಮೆಂಟ್ ಆದಾಗ ಆ ಫ್ಲೂಯಿಡ್ ರಿಲೀಸ್ ಆಗ್ತದೆ. ಅದ್ರದ್ದು ಹೆಸರು ಗೊತ್ತಿಲ್ಲ ನನಗೆ, ಒಂದ್ ಕಡೆ ಬರ್ದಿಟ್ಟಿದ್ದೀನಿ, ಬಟ್ ಐ ಡೋಂಟ್ ರಿಮೆಂಬರ್ ನಾವು. ಆ ಫ್ಲೂಯಿಡ್ ರಿಲೀಸ್ ಆಗ್ತದೆ ಅಂತ. ಈಗ ಯಾರೊಬ್ಬರು ನಮಗೆ ಭಾಳ ಇಷ್ಟ ಆದಾರ ಅವ್ರ ಮುಖ ನೋಡಿದ ತಕ್ಷಣ ಆ ಫ್ಲೂಯಿಡ್ ರಿಲೀಸ್ ಆಗ್ತದೆ. ಆ ಫ್ಲೂಯಿಡ್ ರಿಲೀಸ್ ಆದಾಗ ನಮಗೆ ಖುಷಿ ಅನುಭವ ಆಗ್ತದೆ. ಫಿಲ್ಮ್ ನೋಡ್ತಿರ್ಬೇಕಾದಾಗ ಹೀರೋ ನೇಚರು ಅಥವಾ ನಮ್ಮ ನೇಚರ್ ಸೇಮ್ ಆಗಿತ್ತು, ಅಥವಾ ಆ ಸಿಚುವೇಶನ್ ನಮಗೆ ಏನಾದ್ರು ಮ್ಯಾಚ್ ಆಗ್ತದೆ ಅಂದ್ರೆ ಅಲ್ಲಿ ಒಂದು ಲಿಕ್ವಿಡ್ ರಿಲೀಸ್ ಆಗ್ತದೆ. ಆ ರಿಲೀಸ್ ಆಗಿದ್ದ ಲಿಕ್ವಿಡ್ಲಿಂದ ನಮ್ಗೆ ಹ್ಯಾಪಿನೆಸ್ ಜನರೇಟ್ ಆಗ್ತದೆ. ಅರ್ಥಾಯ್ತಾ? ಈ ಹ್ಯಾಪಿನೆಸ್ ನ ಜನರೇಟ್ ಮಾಡ್ಕೊಳೋದು ನಮ್ಮ ಕೈಯಲ್ಲೇ. ಯಾಕೆ ಇದನ್ನ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಈ ಟೇಬಲ್ ನನ್ನ ನೀವು ಚೆನ್ನಾಗಿ ಆ ಇಕ್ವೇಶನ್ಸ್ ನ ಯೂಸ್ ಮಾಡ್ಕೊಂಡು ಆ ಇಕ್ವೇಶನ್ಸ್ ಇಲ್ಲಿ ಬರೆದು ಈ ಟೇಬಲ್ ಅನ್ನ ನೀವೇನಾದ್ರೂ ಫುಲ್ಫಿಲ್ ಮಾಡಿದ್ರೆ when you get this value ಅಲ್ಲ, when you get this value at that time you will get some happiness. ಅಂದ್ರೆ when you see this value in your brain, that liquid that fluid liberate ಆಗ್ತದ, ಅವಾಗ ನಿಮ್ಗೆ ಒಂದು ಹ್ಯಾಪಿನೆಸ್ ಬರ್ತದೆ. ಇಲ್ಲಿ ಒಂದು ಹ್ಯಾಪಿನೆಸ್, ಇದು ಬಂದಾಗ ಮತ್ತೊಂದು ಹ್ಯಾಪಿನೆಸ್, ಇದು ಬಂದಾಗ ಮತ್ತೊಂದು ಹ್ಯಾಪಿನೆಸ್. ಈ ರೀತಿ ನಿಮಗೆ ಹ್ಯಾಪಿನೆಸ್ ಜನರೇಟ್ ಆಗ್ತಾ ಹೋಗ್ತದೆ. ಈ ಒಂದು ಟೇಬಲ್ ತಯಾರು ಮಾಡೋದ್ರೊಳಗಾಗಿ ನೀವು ಸ್ವಂತ ಏನಾದರೂ ನೀವು ಟೇಬಲ್ ತಯಾರು ಮಾಡಿ ಕಾಪಿ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಬಹಳ ಚೆನ್ನಾಗಿ ಹ್ಯಾಪಿನೆಸ್ ಫೀಲ್ ಆಗ್ತದೆ. ಥಿಂಕ್ ಮಾಡ್ರಿ, ಅಕಸ್ಮಾತ್ ಆಗಿ ನೀವು ಇಲ್ಲಿ ಏನು ಡೆವಲಪ್ ಮಾಡ್ತಿರಲ್ಲ ಇವೆಲ್ಲ ಆನ್ಸರ್ಸ್ ತಪ್ಪಿದ್ವು ಅಂತ ತಿಳ್ಕೊಡಿ. ಇದನ್ನ ಕಂಡು ಹಿಡ್ಕೊಂಡ್ರೆ ಏನೋ ಮಿಸ್ಟೇಕ್ ಮಾಡಿದ್ರಿ, ಎಲ್ಲೋ ಪ್ಲಸ್ ಮೈನಸ್ ಮಿಸ್ಟೇಕ್ ಮಾಡಿ ಇದು ತಪ್ಪು ಮಾಡಿದ್ರಿ, ಇದು ತಪ್ಪು ಮಾಡಿದ್ರಿ, ಇದು ತಪ್ಪು ಮಾಡಿದ್ರಿ, ಅಥವಾ ಇದನ್ನ ಬೇರೆ ರೀತಿ ಏನೋ ಎಕ್ಸ್ಪ್ರೆಸ್ ಮಾಡಿ ಬರ್ದಿದ್ರಿ ಅಂತ ತಿಳ್ಕೊಡಿ. ಆಮೇಲೆ ನಾನೊಂದು ಚಾರ್ಟ್ ಹಾಕ್ತೀನಿ ಗ್ರೂಪಲ್ಲಿ. ಆ ಚಾರ್ಟ್ ಹಾಕಿದ ಗ್ರೂಪ್ನ ನೋಡಿ ಆ ವ್ಯಾಲ್ಯೂನ ಮತ್ತು ಈ ವ್ಯಾಲ್ಯೂನ ಕಂಪೇರ್ ಮಾಡಿದಾಗ ನೀವು ತಪ್ಪು ಮಾಡಿರೋದು ನಿಮ್ಗೆ ಅರ್ಥ ಆದಾಗ ಮತ್ತೆ ಒಂದು ಹ್ಯಾಪಿನೆಸ್ ಫ್ಲೂಯಿಡ್ ಜನರೇಟ್ ಆಗ್ತದೆ. ಇದು ನಾ ಹೇಳ್ತಾ ಇಲ್ಲ, ಇದು ಬ್ರೈನ್ ಸೈನ್ಸ್ ಹೇಳ್ತದೆ. ಅರ್ಥಾಯ್ತಾ? ನಾವು ಏನಾದರೂ ತಪ್ಪು ಮಾಡಿದಾಗ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅಥವಾ ನಮ್ಮ ತಪ್ಪನ್ನ ಸರಿ ಇದ್ದಿದ್ರ ಜೊತೆಗೆ ರಿಪ್ಲೇಸ್ ಮಾಡಿದಾಗ ನಾವು ನಿಜವಾಗ್ಲೂ ಹ್ಯಾಪಿ ಫೀಲ್ ಮಾಡ್ತೀವಿ. ಅರ್ಥಾಯ್ತಾ? ದೇರ್ ಫೋರ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಏನಿದ್ರಲ್ಲ, ನೀವು ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೋಬಹುದು ಬೈ ಸ್ಟಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹೆಂಗಂದ್ರೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ಸ್ನ ಸಾಲ್ವ್ ಮಾಡಿ ABCD ಆಪ್ಷನ್ಸ್ ಅಲ್ಲಿ ಎ ಆಪ್ಷನ್ ಟಿಕ್ ಮಾಡ್ತೀರಿ, ಆನ್ಸರ್ಸ್ ನೋಡ್ರಿ, ಆನ್ಸರ್ಸ್ ನೋಡಿದಾಗ ತಪ್ಪಿತ್ತು ಅಂದ್ರೆ ಒಂದು ಫ್ಲೂಯಿಡ್ ಜನರೇಟ್ ಆಗ್ತದೆ. ಯು ಆರ್ ಅಕ್ಸೆಪ್ಟಿಂಗ್ ದಟ್ ಆನ್ಸರ್. ಓ, ನಾ ಇಲ್ಲಿ ತಪ್ಪು ಮಾಡಿದೆ ಅಂತ ನಿಮ್ಗೆ ಅನಿಸ್ತು ಅಂದ್ರೆ ಫ್ಲೂಯಿಡ್ ಜನರೇಟ್ ಆಗ್ತದೆ, ಹ್ಯಾಪಿನೆಸ್ ನಿಮ್ಮಲ್ಲಿ ಸಿಂಕ್ರನೈಸ್ ಆಗ್ತದೆ. ಅದೇ ರೀತಿ ಪ್ರತಿಯೊಂದನ್ನು ಕೂಡ ತಪ್ಪು ಮಾಡಿದಾಗೂ ರಿಲೀಸ್ ಆಗ್ತದ, ಸರಿ ಮಾಡಿದಾಗೂ ರಿಲೀಸ್ ಆಗ್ತದೆ. ಅಕಸ್ಮಾತ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಅವನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಂತಂದ್ರೆ ಅವ ಹ್ಯಾಪಿನೆಸ್ಲಿಂದ ಬಹಳ ದೂರ ಹೋಗ್ತಿದ್ದಾನ ಅಂತ ಅರ್ಥ.
ಅರ್ಥ? ಇದನ್ನ ನಿಮಗೆ ನಾ ಇಲ್ಲಿ ಯಾಕೆ ತಪ್ಪಂದ್ರೆ ಜೀವನದಲ್ಲಿ ಮಾಡಿರ್ತಕ್ಕಂಥ ಬ್ಲಂಡರ್ಸ್ ಬಿಟ್ಟೇ ಬಿಡ್ರಿ. ಜಸ್ಟ್ ಈ ಪೇಜ್ ತುಂಬಿಸಿ ನನ್ನ ಪೇಜಿನ ಜೊತೆ ಕಂಪೇರ್ ಮಾಡ್ರಿ. ಜಸ್ಟ್ ಅಕ್ಸೆಪ್ಟ್ ಯುವರ್ ರಾಂಗ್, ಅಕ್ಸೆಪ್ಟ್ ವೇರ್ ಯು ಡಿಡ್ ಮಿಸ್ಟೇಕ್ಸ್ ಇನ್ ದಿಸ್ ಪೇಜಸ್ ಅಂಡ್ ಆಲ್. ದೆನ್ ರಿಯಲಿ ಯು ವಿಲ್ ಫೀಲ್ ಅ ವೆರಿ ವೆರಿ ಹ್ಯಾಪಿನೆಸ್. ನಾ ಯಾಕೆ ಇದನ್ನ ಹ್ಯಾಪಿನೆಸ್ ತಗೊಂತಿದ್ದೆ ನೋಡ್ರಿ. ಇಲ್ಲಿ ಜಸ್ಟ್ ಪ್ರೀವಿಯಸ್ ಸ್ಲೈಡ್ಸಿಗೆ ಹೋದ್ರೆ ಇಲ್ಲಿ ಆಕ್ಚುಲಿ ನಮಗೆ ಹ್ಯಾಪಿನೆಸ್ ಬರ್ತಾ ಇರಬೇಕದು. ನಾ ಅದು ಎಕ್ಸೆಲ್ ಡ್ರಾ ಮಾಡಿದ ಮೇಲೆ ವೆನ್ ಐ ಸಿ ದೀಸ್ ಆಲ್ ಕಾನ್ಸೆಪ್ಟ್ಸ್, ಐ ಥಿಂಕ್ ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿ ಕಾನ್ಸೆಪ್ಟ್ ಸಿಗಂಗಿಲ್ಲ. ಯಾರು ನಿಮ್ಗೆ ಎಕ್ಸೆಲ್ ಹಾಕಿ ಹೇಳಂಗಿಲ್ಲ. ಯಾವ ಟೆಕ್ಸ್ಟ್ ಬುಕ್ ತೆಗೆದ್ರು ನಿಮ್ಗೆ ಎಕ್ಸೆಲ್ ಹಾಕಿ ಅದನ್ನ ಹೇಳಂಗಿಲ್ಲ. ನಾನು 3 ಸರ್ಕಲ್ ನೋಡಿದಾಗ ಇಷ್ಟು ಖುಷಿ ಆಗಿತ್ತಲ್ಲ, ನಿಮ್ಗೆ ಹೇಳ್ತೀನಿ. ಈ 3 ಸರ್ಕಲ್ ಅನ್ನ ಇದನ್ನ ಹಾಕಿ ಇದನ್ನ ಡ್ರಾ ಮಾಡಿ ಇಲ್ಲ 3 ಸರ್ಕಲ್. ಈ 3 ಸರ್ಕಲ್ ಅನ್ನು ಡ್ರಾ ಮಾಡಿ ಸರ್ಕಲ್ ಬಂದಲ್ಲ, ಇಷ್ಟು ಹ್ಯಾಪಿನೆಸ್ ಜನರೇಟ್ ಆಗ್ತದೆ ನಮ್ಮ ಮೈಂಡಲ್ಲಿ. ದೇರ್ಫೋರ್ ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಇದನ್ನ ನಾವು ಇನ್ನೊಬ್ಬರ ಕಡೆಯಿಂದ ಕಾಪಿ ಹೊಡಿಬೋದು. ಇನ್ನೊಬ್ರು ಯಾರಾದರೂ ಒಬ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದ್ದನ್ನ ಕಾಪಿ ಮಾಡಿ ಇವನು ಹಿಂಗೆ ಹಾಕಿದ್ರೆ 3 ಸರ್ಕಲ್ ಬರ್ತದ ಹಂಗೆ ಅವೆಲ್ಲ ಇದು ಹ್ಯಾಪಿನೆಸ್ ಕೊಡಂಗಿಲ್ಲ. ಈಗ ಇದನ್ನ ನಾನೇ ಡ್ರಾ ಮಾಡಿರ್ತಲ್ಲ ಹ್ಯಾಪಿನೆಸ್ ಕೊಡ್ತದೆ. ನೀವು ಮಾಡ್ರಿ. ಇಲ್ಲಿ ಏನು ಮಾಡಿದೆ ಗೊತ್ತಾ, ನಾನು ಈ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡಿದೆ, ಇಲ್ಲಿ 60 40 20 ತಗೊಂಡು ನಾನು ಡ್ರಾ ಮಾಡಿದೆ. ನೀವು ತಗೊಂಡ್ರಿ 100 ತಗೊಳ್ರಿ, 50 ತಗೊಳ್ರಿ, 25 ತಗೊಂಡು ನೀವು ಒಂದು ಎಕ್ಸೆಲ್ ಡ್ರಾ ಮಾಡಿ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಒಂದು ಗ್ರಾಫ್ ಹಾಕ್ರಿ, ಸರ್ಕಲ್ ಬರ್ತದೆ. ಆಮೇಲೆ ಇವೇ ವ್ಯಾಲ್ಯೂಸ್ಗಳನ್ನ ನೋಡಿಬಿಡ್ರಿ. ಜೀವನ ಪರ್ಯಂತರ ಈ ಚಾಪ್ಟರ್ನ ನೀವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಈ ಚಾಪ್ಟರ್ನ ಜೀವನ ಪರ್ಯಂತರ ಮರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎವ್ರಿ ಟೈಮ್ ಇನ್ನೊಬ್ರಿಗೆ ಹೇಳ್ಬೇಕಾದಾಗ ಅದೇ ಹ್ಯಾಪಿನೆಸ್, ಅದೇ ಫ್ಲೂಯಿಡ್ ಜನರೇಟ್ ಆಗ್ತಾ ಇರ್ತದೆ. ನೋಡಿ, ಮೂರ್ಗೆ ಎಷ್ಟು ಖುಷಿ ಆಗಿರ್ಲಿಕ್ಕಿಲ್ಲ ವೆನ್ ಹಿ ಸಿ ದಿಸ್ ಇಕ್ವೇಷನ್, ವೆನ್ ಹಿ ಡಿರೈವ್ ದಿಸ್ ಇಕ್ವೇಷನ್, ಆಫ್ಟರ್ ದಟ್ ವೆನ್ ಹಿ ಗೆಟ್ ದೀಸ್ ಆಲ್ ಕಂಟೆಂಟ್ಸ್, ಅವ್ನಿಗೆ ಎಷ್ಟು ಹ್ಯಾಪಿನೆಸ್ ಆಗಿರ್ಲಿಕ್ಕಿಲ್ಲ. ಇದು ಆದ್ಮೇಲೆ ಈ 8 ಅದ್ಭುತಗಳು ನೋಡಿದಾಗ ಎಷ್ಟು ಹ್ಯಾಪಿನೆಸ್ ಆಗಿರ್ಲಿಕ್ಕಿಲ್ಲ. ಅದಾದ್ಮೇಲೆ ಇದನ್ನ ಟೋ ಈಕ್ವಲ್ ಟು 0 ಅಂದಾಗ ಈ ಇಕ್ವೇಷನ್ ಬಂದಾಗ ಎಷ್ಟು ಹ್ಯಾಪಿನೆಸ್ ಆಗಿರ್ಲಿಕ್ಕಿಲ್ಲ. ಇದು ಆದ್ಮೇಲೆ ಈ ಇಕ್ವೇಷನ್ ಅಲ್ಲಿ ಸ್ಕ್ವೇರ್ ರೂಟ್ ಆ ಕಡೆ ಹಾಕಿ ಸ್ಕ್ವೇರ್ ಮಾಡಿದಾಗ ಇಕ್ವೇಷನ್ ಆಫ್ ಸರ್ಕಲ್, ಎಲ್ಲಿ ಮ್ಯಾಥಮೆಟಿಕ್ಸ್, ಎಲ್ಲಿ ಸಾಮು, ಎಲ್ಲಿ ಮೋರು, ಹೌದಾ? ಇಲ್ಲಿ ನೋಡಿ, ಇಕ್ವೇಷನ್ ಹಾಕಿದ ತಕ್ಷಣ ಎಷ್ಟು ಹ್ಯಾಪಿನೆಸ್ ಆಗಿರ್ಲಿಕ್ಕಿಲ್ಲ. ದೆನ್ ಈ ಇಕ್ವೇಷನ್ ನೋಡಿದ ತಕ್ಷಣ ಈ ಇಕ್ವೇಷನ್ ಏನ್ ಹೇಳ್ತದ, ಸರ್ಕಲ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತದ. ದೆನ್ ಅವಾಗ ಎಷ್ಟು ಹ್ಯಾಪಿನೆಸ್ ಆಗಿರ್ಲಿಕ್ಕಿಲ್ಲ. ಅದು ಆದ್ಮೇಲೆ ಮೋರ್ ಮತ್ತೆ ಡೆವಲಪ್ ಮಾಡ್ತಾನೆ ಈ ಇಕ್ವೇಷನ್, ಈ ಟೇಬಲ್ ಅನ್ನು ಡೆವಲಪ್ ಮಾಡಿದಾಗ ಇಲ್ಲಿ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಸ್ ಬರ್ಲಿಕ್ಕೆ ಶುರು ಮಾಡ್ತದ. ಆ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಸ್ ಬಂದಾಗ ಎಷ್ಟು ಹ್ಯಾಪಿನೆಸ್ ಆಗಿರ್ಲಿಕ್ಕಿಲ್ಲ. ಆ ಇಕ್ವೇಷನ್ಸ್, ಆ ವ್ಯಾಲ್ಯೂಸ್ ಏನದಲ್ಲ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಸ್ ಯಾಕೆ ಈ ರೀತಿ ಬಂದ್ವು ಅಂತೇಳಿ ನೀವು ಅದನ್ನ ಥಿಂಕ್ ಮಾಡಿ ಅದಕ್ಕೊಂದು ಕರೆಕ್ಟಾಗಿ ಒಂದು ಪ್ರಾಕ್ಟಿಕಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಒಂದು ರೀಸನ್ ತರ್ತಿರಲ್ಲ, ಅವಾಗೂ ಒಂದು ಹ್ಯಾಪಿನೆಸ್ ಜನರೇಟ್ ಆಗ್ತದೆ. ದೇರ್ಫೋರ್ ಜನರೇಟಿಂಗ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್ ಈಸ್ ಇನ್ ಅವರ್ ಹ್ಯಾಂಡ್. Okay, bye bye, thank you very much.